जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं मातामहमहाशैलं महस्तदपितामहं कारणं जगतां वन्दे कण्ठादुपरिवारणम् मालासुधाकुम्भविबोधमुद्रा विद्याविराजत्करवारिजाता अपारकारुण्यसुधाम्बुराशिं श्रीशारदाम्बां प्रणतोऽस्मि नित्यम् पीताम्बरं करविराजितशङ्खचक्रकौमोदकी सरसिजं करुणासमुद्रम् राधासहायमतिसुन्दरमन्दहासं वातालयेशमनिशं हृदि भावयामि महायोगपीठे तटे भीमरथ्या वरं पुण्डरीकाय दातुं मुनीन्द्रैः समागत्य तिष्ठन्तमानन्दकन्दं परब्रह्मलिङ्गं भजे पाण्डुरङ्गं प्रमाणं भवाब्धेरिदं मामकानां नितम्बःकराभ्यां धृतो येन तस्मात् विधातुर्वसत्यै धृतो नाभिकोशः परब्रह्मलिङ्गं भजे पाण्डुरङ्गम् योऽन्तः प्रविश्य मम वाचमिमां प्रसुप्तां सञ्जीवयति अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् गोपिका जीवनस्मरणं गोविन्द जानकीकान्तस्मरणं जय जय राम राम हर नमः पार्वतीपतये हर हर महादेव सद्गुरुनाथ महाराज की जय रकुमाई समेत पंडरीनाथ महाराज की जय। ಭಾರತ ದೇಶ ಅಂದ್ರೇನೆ ನಮಗೆ ಜ್ಞಾಪಕ ಬರೋದು ಕ್ಷೇತ್ರಗಳೇ. ಈ ಇಡೀ ಭೂಮಂಡಲಕ್ಕೆ ಭಾರತವೇ ಒಂದು ಕ್ಷೇತ್ರ. ಇಲ್ಲಿ ಜಾರು ಬಿದ್ದಲ್ಲಿ ನಮಗೆ ಸಿಗೋದು ಕ್ಷೇತ್ರಗಳು. ಬೇರೆ ಅಮೇರಿಕ ಮುಂತಾದ ದೇಶಗಳೆಲ್ಲ ಇವೆ, ಎಲ್ಲ ಸೈಂಟಿಫಿಕ್ ಡೆವಲಪ್ಮೆಂಟ್ ಅವ್ರು ಮಾಡಿದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಟವರ್ ಕಟ್ಟುತ್ತಾರೆ, ದೊಡ್ಡ ದೊಡ್ಡ ಎತ್ತರವಾದಂತಹ 100 ಮಹಡಿಗಳಿಗಿಂತ ಹೆಚ್ಚಿರುವಂತಹ ಅಪಾರ್ಟ್ಮೆಂಟ್ ಕಟ್ಟುತ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಆ ಒಂದು ಡೆವಲಪ್ಮೆಂಟ್ ಎಲ್ಲ ಈ ದೇವಸ್ಥಾನ ಕಲೆಗಳಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಹೇಗೆ ಕಟ್ಟಿದ್ದಾರೆ ಈ ದೇವಾಲಯಗಳು, ಆ ದೇವಾಲಯಗಳ ವಿಸ್ತಾರ, ಅವುಗಳ ಎತ್ತರ, ಅವುಗಳ ಗಾಂಭೀರ್ಯ. ಆ ಕಾಲದಲ್ಲಿ ಈ ಯಾವ ರೀತಿಯಾದಂತಹ ಒಂದು ಸಹಕರಣಗಳಿಲ್ಲದೇ ಇದ್ರೂ ಕೂಡ ಅವರನ್ನು ಹೇಗೆ ಮಾಡಿದ್ರು. ನಮ್ಮವರಲ್ಲಿ ಇದ್ದಂತಹ ಶ್ರದ್ಧಾ ಭಕ್ತಿ, ಅದು ಕ್ಷೇತ್ರಗಳಲ್ಲಿ ಸ್ವಯಂವಕ್ತ ಕ್ಷೇತ್ರಗಳು ಅಂತ ಕೆಲವಿದೆ. ಈಗ ತಿರುಮಲೆ ಶ್ರೀನಿವಾಸ ಅದು ಸ್ವಯಂ ವ್ಯಕ್ತ ಕ್ಷೇತ್ರ. ಆ ತರಹ ಪಂಢರೀಪುರ ಸ್ವಯಂ ವ್ಯಕ್ತ ಕ್ಷೇತ್ರ. ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಹೇಳಿದ್ರೆ ಮನುಷ್ಯನಿಂದ ಮಾಡಲ್ಪಟ್ಟಿದ್ದಲ್ಲ, ಅಂದರೆ ಆ ಭಗವಂತನ ರೂಪವನ್ನು ಮನುಷ್ಯ ಕೆತ್ತಿ ಮಾಡಿದ್ದಿಲ್ಲ. ಈಗ ಮಿಕ್ಕಿದ ಎಷ್ಟೋ ಕ್ಷೇತ್ರಗಳಿವೆ, ಅಲ್ಲಿ ಮನುಷ್ಯರು ಒಂದು ಸ್ಥಪತಿ ಕೆತ್ತಿ ಭಗವಂತನ ಅಲ್ಲಿಟ್ಟು ಆಮೇಲೆ ಆಗಮೋಕ್ತವಾಗೋ ವೈದಿಕವಾಗೋ ವೇದ ಮಂತ್ರಗಳಿಂದ ಭಗವಂತನ ಧ್ಯಾನ ಆವಾಹನ ಮಾಡಿ ಭಗವಂತನ ಪ್ರತಿಷ್ಠೆ ಮಾಡಿದಂಥ ಕ್ಷೇತ್ರಗಳು ಹಲವಿದೆ. ಹಾಗೆ ಮಹಾಕ್ಷೇತ್ರಗಳು ಅಂತಿವೆ. ಮಹಾಕ್ಷೇತ್ರಗಳು ಅಂತ ಹೇಳಿದ್ರೆ ಋಷಿಗಳಿಂದಲೋ ಅಥವಾ ದೇವತೆಗಳಿಂದ ಪ್ರತಿಷ್ಠಿಸಲ್ಪಟ್ಟಂತಹ ಕ್ಷೇತ್ರ, ಅದು ಗುರುವಾಯೂರು. ಗುರುವಾಯೂರು ಕ್ಷೇತ್ರ ನಾವು ನೋಡಿದ್ರೆ ಗುರು ಹಾಗೂ ವಾಯು, ಬೃಹಸ್ಪತಿ ಹಾಗೂ ವಾಯುದೇವ ಇವರಿಬ್ಬರು
ಭಗವಂತನ ಆಜ್ಞೆಯಿಂದ ಪಡೆದು ದ್ವಾರಕೆಯಿಂದ ತಂದಿದ್ದು ಆ ಕೃಷ್ಣನ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠೆ ಮಾಡೋದು. ಇದು ದೇವತೆಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿರೋ ಕ್ಷೇತ್ರ. ಆ ಥರ ಹಲವು ಕ್ಷೇತ್ರಗಳಿದೆ. ಅದಕ್ಕೆ ಮಹಾಕ್ಷೇತ್ರಗಳು ಅಂತ ಹೇಳ್ತೀವಿ. ಆಮೇಲೆ ದಿವ್ಯ ಧಾಮಗಳು ಅಂತಿದೆ. ಈಗ ಕಾಶಿ, ಅಯೋಧ್ಯ, ಬೃಂದಾವನ ಈ ತರಹ ಇರೋ ಕ್ಷೇತ್ರಗಳೆಲ್ಲ ಧಾಮ. ಅದು ಒಂದು ದೇವಸ್ಥಾನ. ದೇವಸ್ಥಾನದಲ್ಲಿದ್ದಂಥ ಮೂರ್ತಿಯಿಂದ ಆ ಕ್ಷೇತ್ರಕ್ಕೆ ಮಹಿಮೆ ಅಂತ ಹೇಳಿದೆ. ಇಡೀ ಕ್ಷೇತ್ರವೇ ಭಗವಂತನ ಸ್ವರೂಪವಾಗಿದೆ. ಅದಕ್ಕೆ ದಿವ್ಯ ಧಾಮ ಅಂತ ಹೇಳ್ತೀವಿ. ಇದರ ಮಧ್ಯದಲ್ಲಿ ನಮ್ಮ ಪಂಢರೀಪುರ ಬರೋದು ಸ್ವಯಂ ವ್ಯಕ್ತ ಕ್ಷೇತ್ರಗಳಿದೆ. ಈ ಪಾಂಡುರಂಗ ಸ್ವಯಂ ವ್ಯಕ್ತವಾದಂತಹ ಮೂರ್ತಿ. ಅಂದರೆ ಮನುಷ್ಯನಿಂದಲೋ ದೇವನಿಂದಲೋ ಕೆತ್ತಲ್ಪಟ್ಟಂತಹ ಮೂರ್ತಿಯಲ್ಲ ವಿಠಲ. ತಾನೇ ಅಲ್ಲಿ ಬಂದು ಅರ್ಥರೂಪದಲ್ಲಿ ನಿಂತುಬಿಟ್ಟು. ಇದೇ ವಿಠಲನ ಸೌಲಭ್ಯ. ವಿಠಲನ ಸೌಲಭ್ಯದ ಬಗ್ಗೆ ಕೇಳಿದ್ರು. ವಿಠಲ ಎನ್ನುವ ಮೂರ್ತಿನೇ ಅತಿ ಸುಲಭವಾದ ಮೂರ್ತಿ. ವಿಠಲನು ಇರುವಂತಹ ಪಂಢರೀಪುರ ಕ್ಷೇತ್ರವೇ ಅತಿ ಸುಲಭವಾದ ಕ್ಷೇತ್ರ. ಅಲ್ಲಿ ಇದ್ದಂತಹ ಭಕ್ತರ ಜೊತೆಗೆ ಭಗವಂತ ಬೆರೆತುಕೊಂಡಿದ್ದೇ ಅತಿ ಸೌಲಭ್ಯವನ್ನು ತೋರಿಸುತ್ತೆ. ಮತ್ತೆ ಈ ಕಲಿಯಲ್ಲಿ ನಾಮಕೀರ್ತನೆ ಎನ್ನುವ ದಾರಿ ಒಂದೇ ಮನುಷ್ಯನ ಉದ್ಧಾರ ಮಾಡೋಕ್ಕಾಗತ್ತೆ ಎನ್ನುವ ಭಾಗವತ ಧರ್ಮವನ್ನು ಪ್ರಕಾಶ ಮಾಡಿದಂತಹ ಕ್ಷೇತ್ರ ಪಂಢರೀಪುರ. ಅದಕ್ಕೆ ಮಹಾರಾಷ್ಟ್ರ ಸಂತರು 4 ವಿಷಯ ಹೇಳ್ತಾರೆ. ಪಂಢರಿ ಸರಿಖಾ ಕ್ಷೇತ್ರ ನಾಯಿ, ವಿಠೋಬಾ ಸರಿಖಾ ದೇವನಾಯಿ, ತುಕಾರಾಮ್ ಸರಿಖಾ ಸದ್ಗುರು ನಾಯಿ, ಪುಂಡಲೀಕ ಸರಿಖಾ ಭಕ್ತ ನಾಯಿ. ಇದು ಆ ಮಹಾರಾಷ್ಟ್ರ ಸಂತರ ಒಂದು ಸಾಹಿತ್ಯದಲ್ಲಿ ಬರುತ್ತೆ. ಪಂಢರಿ ಸರಿಖಾ ಕ್ಷೇತ್ರ ನಾಯಿ. ಪಂಢರಿ ಕ್ಷೇತ್ರಕ್ಕೆ ಸರಿಸಾಟಿಯಾದಂತಹ ಕ್ಷೇತ್ರ ಇಲ್ಲ. ಇದನ್ನು ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾವ ಒಂದು ಮಾರ್ಗವು ಆ ಪಂಢರಿ ಕ್ಷೇತ್ರ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತು. ಇದನ್ನು ಶ್ರೀ ಭಾಗವತ ಮುಖ್ಯವಾಗಿ ಹೇಳುತ್ತೆ. ಅದನ್ನೇ ನಾರಾಯಣೀಯದಲ್ಲಿ ಭಟ್ಟಾದಿಗಳು ಶ್ವೇತಚ್ಛಾಯಂ ಕೃತೆ ತ್ವಾಂ ಮುನಿವರ ವಪುಷಂ ಪ್ರೀಣಯಂತೆ ತಪೋಭಿಃ ತ್ರೇತಾಯಾಂ ಸೃಕ್ಸೃವಾದ್ಯಂಕಿತಮರುಣತನು ಯಜ್ಞರೂಪಂ ಯಜಂತೆ ಸೇವಂತೆ ತಂತ್ರಮಾರ್ಗೈಃ ವಿಲಸದರಿಗದಂ ದ್ವಾಪರೆ ಶ್ಯಾಮಳಾಂಗಂ ನೀಲಂ ಸಂಕೀರ್ತನಾದ್ಯೈಃ ಇಹ ಕಲಿಸಮಯೇ ಮಾನುಷಾಃ ತ್ವಾಂ ಭಜಂತೆ. ಒಂದೊಂದು ಯುಗದಲ್ಲಿ ಭಗವಂತ ಒಂದೊಂದು ರೂಪದಲ್ಲಿದ್ದು ಒಂದೊಂದು ರೀತಿಯಾದಂತಹ ಸಾಧನೆಗಳ ಮೂಲಕ ಭಕ್ತರಿಂದ, ಯೋಗಿಗಳಿಂದ, ಋಷಿಗಳಿಂದ ಆರಾಧಿಸಲ್ಪಟ್ಟು ಆ ಸಾಧನೆಯನ್ನೇ ಅವನು ಹೊಂದೋದಿಕ್ಕೆ ದಾರಿಯಾಗಿ ಅವರಿಗೆ ಮಾಡಿಕೊಟ್ಟು ಭಗವಂತ ಬೆಳಗ್ತಾನೆ. ಶ್ವೇತಚ್ಛಾಯಂ ಕೃತೇತ್ವ. ಕೃತಯುಗದಲ್ಲಿ ಭಗವಂತ ತುಂಬಾ ಶ್ವೇತವರ್ಣದಲ್ಲಿರ್ತಾನೆ, ಬಿಳಿಯಾದ ಒಂದು ಶ್ವೇತಚ್ಛಾಯಂ ಕೃತೆ. ಹಾಗೆ ಜನರು ಹೇಗಿದ್ರು ಅಂತ ಹೇಳಿದ್ರೆ ಸಾತ್ವಿಕತೆಯೇ ಹೆಚ್ಚಾಗಿದ್ರು. ಅವರಿಗೆ ತಪಸ್ಸು ಎನ್ನುವಂತಹ ಮುಖ್ಯವಾದ ಮಾರ್ಗದಲ್ಲಿ ಇದ್ದು, ತಪಸ್ಸು ಅಂತ ಹೇಳಿದ್ರೆ ನಾವು ಒಂದು ದಿನ 9 ದಿನ ವ್ರತ ಅಂದ್ರೆ ನಮ್ಗೆ ಸ್ವಲ್ಪ ಭಯ. ಏಕಾದಶಿ ಬಂದ್ರೇನೆ ವ್ರತ ಮಾಡ್ಬೇಕಂದ್ರೆ, ಏಕಾದಶಿ ಬಂದವರಿಗೆ ದ್ವಾದಶಿ ಚಿಂತನೆಯನ್ನೇ ಜಾಸ್ತಿ ಬಂದಿರುತ್ತೆ. ದ್ವಾದಶಿ ಇವಾಗ ಬರುತ್ತೆ ಅನ್ನೋ ಚಿಂತನೆ ಇರುತ್ತೆ. ದ್ವಾದಶಿಗೆ ಏನು ಅಡಿಗೆ ಮಾಡೋದು ಅನ್ನೋದೇ ಏಕಾದಶಿ ಪೂರ್ತಿ ಮಾತಾಡ್ತಾರೆ. ಸೊ ನಮಗೆ ನಾವು ಹೇಳ್ತೀವಿ ತಪಸ್ಸು ಅದು ಇದು ಅಂತಲ್ಲ, ಎಷ್ಟು ನಮ್ಮಿಂದ ಈ ಕಲಿಕಾಲದಲ್ಲಿ ಅನುಷ್ಠಿಸಕ್ಕಾಗತ್ತೆ. ಆ ಕಾಲದಲ್ಲಿ ತಪಸ್ಸು ಅಂತ ನಾವು ಪುರಾಣಗಳೆಲ್ಲ ಹೋದ್ರೆ 1000 ವರ್ಷ 10,000 ವರ್ಷ ತಪಸ್ಸುಗಳೆಲ್ಲ ಅವ್ರಿಗೆ ಏನು ವಿಷಯನೇ ಇಲ್ಲ. ಆ ತರಹ ಅವರು ತಪಸ್ಸನ್ನು ಮಾಡಿದವರಾಗಿದ್ರು. ಶ್ರೀ ಭಾಗವತ ಅದು ಎಷ್ಟೋ ಪುರಾಣಗಳು ಇದನ್ನು ಹೇಳುತ್ತೆ. ಕರ್ತವರ ತಪಸ್ಸನ್ನು ಹೇಳುತ್ತೆ ಭಾಗವತ. 10,000 ವರ್ಷಗಳು ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಲ್ಲಂತೆ. 10,000 ತಪಸ್ಸು ಮಾಡಿ ಭಗವಂತನ ನೋಡಕ್ಕಾಗದೆ ಕಣ್ಣೀರು ಬಿಟ್ಟಂತೆ ಗರುಡಾರೂಢನಾಗಿ ಭಗವಂತ ಮುಂದೆ ಬಂದು ನಿಂತ ಅಂತ ಶ್ರೀ ಭಾಗವತ ಈ ವಾಕ್ಯವನ್ನು ಹೇಳುತ್ತೆ. 10 ವರ್ಷ ತಪಸ್ಸು ಮಾಡದೆ ಭಗವಂತ ಬರಲಿಲ್ಲ. ಒಂದು ತೊಟ್ಟು ಕಣ್ಣೀರು ಬಿಟ್ಟೆ ಭಗವಂತ ಬಂದು ಬಿಟ್ಟಲ್ಲ. ಒಂದು ತೊಟ್ಟು ಕಣ್ಣೀರು ಸಿಕ್ಕಿಬಿಡ್ತಾನೆ. ಅದು ಒಂದು ತೊಟ್ಟು ಕಣ್ಣೀರಿಗೆ 10,000 ವರ್ಷ ತಪಸ್ಸು ಮಾಡಬೇಕು. ನಮ್ಮ ಹೃದಯ ಕರಗಬೇಕು ಅಂತ ಹೇಳಿದ್ರೆ ಅಷ್ಟು ಘನವಾದ ಚಿತ್ತ ಕರಗಬೇಕು ಅಂತ ಹೇಳಿದ್ರೆ ಅಷ್ಟು ವರ್ಷ ತಪಸ್ಸು ಮಾಡಿ
ಇನ್ನು ಭಗವತ್ ಸಾಕ್ಷಾತ್ಕಾರ ಆಗಲಿಲ್ವೇ ಅಂತ ಕಣ್ಣೀರು ಹಾಕಿದ್ರು. ಇದೇ ಶ್ವೇತಛಾಯಂ ಕೃತಿ, ಶ್ವೇತ ವರ್ಣದಲ್ಲಿ ಶ್ವೇತ ಕಮಲವನ್ನು ಕೈಯಲ್ಲಿ ಇಟ್ಕೊಂಡು ಶ್ವೇತ ಕಮಲದ ಹಾರಗಳನ್ನು ಧರಿಸಿದವನಾಗಿ ಶ್ವೇತಾಂಬರನಾಗಿ ಗರುಡಾರೂಢನಾಗಿ ಶ್ರೀ ಭಾಗವತದಲ್ಲಿ ಒಂದೇ ಕಡೆ ಈ ತರಹ ದರ್ಶನ. ಸಾಧಾರಣವಾಗಿ ನೀಲಮೇಘ ಶ್ಯಾಮಳ ಅಂತ ಹೇಳ್ತೀವಿ, ಇಲ್ಲ, ಶ್ವೇತವರ್ಣ, ಬಂಗಾರದಂತೆ ಹೊಳಿತಾ ಇರುವಂತೆ ನಾರಾಯಣ. ಹಾಗೂ ಶ್ವೇತದ ವಸ್ತ್ರ, ಶ್ವೇತ ವಸ್ತ್ರ, ಶ್ವೇತ ಕಮಲಗಳ ಹಾರ, ಕೈಯಲ್ಲಿ ಒಂದು ಶ್ವೇತದ ತಾವರೆ ಇಟ್ಕೊಂಡು ಗರುಡನ ಮೇಲೆ ದರ್ಶನ ಕೊಡ್ತಾ ಇದೆ. ಅದ್ರ ಮೊದಲು ಕೂತು ಬಂದಾಗ ಗರುಡ ಚೆನ್ನಾಗಿ ಗಂಭೀರವಾಗಿದ್ದಾರೆ, ಎತ್ತರದಲ್ಲಿದ್ದಾರೆ. ಅದ್ರಲ್ಲಿ ಕೂತಿರೋ ನಾರಾಯಣ ಕಾಣ್ತಾ ಇಲ್ವಂತೆ, ಕಳೆದು ಬರಿ ಸ್ವಲ್ಪ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಈ ಗರುಡ ಸೇವೆ ಅಂತ ದೇವಸ್ಥಾನದಲ್ಲಿ ಬಂದ್ರು, ಗರುಡರೇ ದೊಡ್ಡದಾಗಿರ್ತಾರೆ, ಸ್ವಾಮಿ ಇಷ್ಟ ಇರ್ತಾರೆ. ಸ್ವಾಮಿ ನೋಡಕ್ಕಾಗ್ಲಿಲ್ವ ಅಂತ ಸ್ವಲ್ಪ ಕಷ್ಟ ಪಡೋದನ್ನು ನೋಡಿ ಸ್ವಾಮಿ ಎದ್ದು ನಿಂತು ದರ್ಶನ ಕೊಡ್ಬೇಕು. ಕರೆದವರಿಗೆ ಇಷ್ಟು ಶ್ರೀ ಭಾಗವತ ಹೇಳುತ್ತೆ. ಎದ್ದು ನಿಂತು ತನ್ನ ದರ್ಶನವನ್ನು ಕೊಟ್ಟನಂತೆ ಶಂಖಚಕ್ರ ಗದಾಬದ್ಧಪಾಣಿಯಾಗಿ ಭಗವಂತ ಶ್ರೀಮನ್ನಾರಾಯಣ ಅಂತ. ಆಗ ಶ್ವೇತವರ್ಣದಲ್ಲಿದ್ದ ಭಗವಂತ ಜನರಲ್ಲಿ ಕೂಡ ಅಷ್ಟು ಸಾತ್ವಿಕತೆ, ಭಗವಂತನ ವರ್ಣವೇ ಯುಗದ ಕಾಲದ ಗುಣ ವ್ಯತ್ಯಾಸವನ್ನು ತೋರಿಸುತ್ತೆ ಅಂತ ಶ್ರೀ ಭಾಗವತ ಹೇಳುತ್ತೆ. ಆ ತರಹ ಶ್ವೇತಛಾಯಂ ಕೃತೆ ತ್ವಾಂ ಮುನಿವರ ವಪುಷಂ ಪ್ರೀಣಯಂತೆ ತಪೋಭಿ. ಅಲ್ಲಿ ಹೆಚ್ಚು ಮುನಿರೂಪವಾಗೇ ಇದ್ದು ಮತ್ತೆ ಭಗವಂತನೇ ಮಾಡಿದಂತಹ ತಪಸ್ಸು ನರನಾರಾಯಣಿ. ಅವರಿಗಿಂತ ಶ್ರೇಷ್ಠರಾದ ಮುನಿ ಋಷಿಶ್ರೇಷ್ಠರು ನಾವು ನೋಡೋಕ ಶ್ರೀಣಾಂ ವೃಷಭ ಪ್ರಸೀದತಾಂ ಎಂದು ಶ್ರೀ ಭಾಗವತದಲ್ಲಿ ಶುಕಾಚಾರ್ಯ ಮಾಡುವಂಥ ಶುಕಸ್ತುತಿಯಲ್ಲಿ ಹೇಳ್ತಾರೆ. ಋಷಿಗಳಿಗೆಲ್ಲ ಆದಿ ಋಷಿ ಸಾಕ್ಷಾತ್ ಭಗವಂತನೇ. ಋಷೀಣಾಂ ಋಷಭ ಪ್ರಸೀದತಾಂ, ಅವರು ಮಾಡಿದಂತಹ ತಪಸ್ಸು ಎಂತಹದ್ದು. ಸೊ ಆ ಸತ್ವಯುಗದಲ್ಲಿ ಮುನಿಗಳಾಗಿ ಋಷಿಗಳಾಗಿ ಎಲ್ಲರೂ ಹೆಚ್ಚಿ ಇದ್ದಿದ್ರಿಂದ, ಋಷಿಗಳಂದ್ರೆ ಈ ಸೀರಿಯಲ್ ತೋರಿಸೋ ಥರ ದಾಡಿ ಜಟೆ ಆ ಥರ ನಾವು ಅಂದ್ಕೊಳ್ಳೋದು ಬೇಡ. ಋಷಿಗಳು ಅನ್ನೋದು ಅವರು ಮಿಕ್ಕಿದ ದೇವತೆಗಳ ಸ್ಥಾನಗಳಲ್ಲಿ ಹೇಳ್ತೀವಿ ನೋಡಿ, ಆ ಥರ ಋಷಿಗಳು ಯಾವಾಗಲೂ ಇದ್ದಾರೆ. ಅದಕ್ಕೆ ನಾವೆಲ್ಲ ಅವರ ಗೋತ್ರದಲ್ಲೇ ಬಂದಿದ್ದೀವಿ. ಅವರು ಮನುಷ್ಯನ ಒಂದು ಸ್ಟೇಟ್ಗಿಂತ ಸ್ಥಾನಕ್ಕಿಂತ ಹೆಚ್ಚಾದಂಥ ಒಂದು ಸ್ಥಾನ. ಅವರು ನಮಗೆ ನಮ್ಮ ಅಂತಹ ತಪಸ್ಸಿಂದ ಅಂತಹ ಬದುಕಿನಿಂದ ಅಷ್ಟೇ ಅವರನ್ನು ನಾವು ದರ್ಶನ ಮಾಡೋಕ್ಕಾಗುತ್ತೆ. ಬದಲು ಋಷಿಗಳಿಗೆ ಆ ಸ್ಥಾನ ಕೊಟ್ಟಿದೆ. ವೈದಿಕ ಸನಾತನ ಧರ್ಮ ಋಷಿಯ ಧರ್ಮ, ಆರ್ಷ ಧರ್ಮ ಅಂತ ಹೇಳ್ತೀವಿ. ಆರ್ಷ ಧರ್ಮ ಅಂದರೆ ಋಷಿಗಳು ಹಾಕೊಟ್ಟಂತ ದಾರಿ. ಇವನ್ ಭಗವಂತನ ಅವತಾರ, ಭಗವಂತ ಮರೆಯಾಗಿದ್ದು ಪುರಾಣಗಳು ಹೇಳುತ್ತೆ. ಎಲ್ಲಾದ್ರೂ ಒಂದು ಋಷಿ ಉಂಟಾಗಿ ಮರೆಯಾಗಿದ್ದನ್ನು ಎಲ್ಲಾದ್ರೂ ಪುರಾಣಗಳು ಹೇಳುತ್ತೆ. ಅವರು ಯಾವಾಗಲೂ ಇದ್ದಾರೆ. ಅಂತಹ ಋಷಿ ಸ್ಥಾನದಲ್ಲಿ ಇದ್ದಂತಹವರು ಎಲ್ಲರೂ ಕೂಡ ತಪಸ್ಸಿನಿಂದ ಭಗವಂತನ ಆರಾಧನೆ ಮಾಡೋದು ಕೃತಯುಗದಲ್ಲಿ. ಆಮೇಲೆ ತ್ರೇತಾಯುಗ ಬಂತು. ಮುನಿವರ ವಪುಷಂ ಪ್ರೀಣಯಂತೆ ತಪೋಭಿಃ ತ್ರೇತಾಯಾಂ ಸುರುಕ್ಸ್ರುವಾದಿಗಳಿಂದ ಯಾಗಯಜ್ಞಗಳನ್ನು, ಯಾಗಯಜ್ಞ ಅಂದರೆ ಇವಾಗ ನಾವು ನೋಡುವಂಥ ರುದ್ರಯಾಗ, ಚಂಡಿಯಾಗ ಅಥವಾ ಸ್ಮಾರ್ತವಾದ ಪುರಾಣ ಪ್ರೋಕ್ತವಾದ ಯಾಗಗಳೆಲ್ಲ ಆಗಿರಲಿಲ್ಲ. ಆಗ ಇದ್ದಿರಬಹುದು, ಆದರೆ ಇಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ದ ಗೊತ್ತಿಲ್ಲ. ಆಗಿದ್ದು ಶ್ರೌತ ಯಾಗಗಳು. ಅಗ್ನಿಹೋತ್ರವನ್ನು, ಗೃಹಸ್ಥರಾದ ಮೇಲೆ ಅಗ್ನಿಹೋತ್ರವನ್ನು ಸ್ವೀಕರಿಸಿ ಅಗ್ನಿಯನ್ನು ಉಪಾಸನೆ ಮಾಡಿ, ಯಸ್ಯಾಗ್ನಿಹೋತ್ರಂ ಉಪನಿಷತ್ತೇ ಹೇಳುತ್ತೆ, ಅಗ್ನಿಹೋತ್ರವನ್ನು ಸ್ವೀಕರಿಸಿದರೆ ಪಶುಬಂಧದ ಪರ್ಯಂತ, ಅಶ್ವಮೇಧದ ಪರ್ಯಂತ ಯಾಗಗಳನ್ನು ಮಾಡಬೇಕು ಎಂದು ಮುಂಡಕೋಪನಿಷತ್ತು ಹೇಳುತ್ತೆ. ಈ ಥರ ಮಾಡದೆ ಅಗ್ನಿಹೋತ್ರವನ್ನು ಯಾರು ಇಟ್ಕೊಂಡಿದ್ದಾರೋ ಆಸಕ್ತಮಾಸ್ತಸ್ಯ, ಅವನು ನರಕಕ್ಕೆ ಹೋಗಿ ಬೀಳ್ತಾನೆ. ಇದೆಲ್ಲ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ವಿಧಿ ಅಷ್ಟೇ. ಅದು ಈ ಥರ ಹೇಳ್ತಾರೆ, ಭಯ ಪಡಿಸೋಕ್ಕಲ್ಲ, ನೀನು ಈ ಥರ ಇರಬೇಕು ಅಂತ ಹೇಳೋದಕ್ಕೆ ಆ ಥರ ಹೇಳ್ತಾರೆ. ಮಕ್ಕಳು ನೀನು ಈ ಥರ ಮಾಡದೇ ಇದ್ರೆ ಬೇರೆ ಏನಾದ್ರು ನಾವು ಹೆದರಿಸ್ತೀವಿ ನೋಡಿ, ಆ ಥರ ಅಷ್ಟೆ. ಸೊ ಇಷ್ಟೆಲ್ಲ ಮಾಡಬೇಕು. ಈಗೆಲ್ಲ ಯಾರು ಮಾಡುತ್ತಾ ಇದ್ದಾರೆ? ಯಾಗ ಮಾಡೋರು ಇವಾಗಲೂ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಕೋಟಿ ಜನರಿದ್ದಾರೆ, ಅದರಲ್ಲಿ ಸುಮಾರು ಒಂದು 50 ಜನದ ಒಳಗೆ ಕೆಲವು ಕುಟುಂಬಗಳು ಅಲ್ಲಲ್ಲಿ ಶ್ರೌತಯಾಗಗಳನ್ನು ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ, ಕೇಳ್ತೇವೆ. ಅದರಲ್ಲೂ ಕೂಡ ಮಂತ್ರಲೋಪ, ತಂತ್ರಲೋಪ, ದ್ರವ್ಯಲೋಪ ಕೇಳೋದೇ ಬೇಡ. ಇವಾಗ ಯಾವುದು ಒರಿಜಿನಲ್ ಅಂತಲೇ ಗೊತ್ತಿಲ್ಲ. ಹಾಲು ಒರಿಜಿನಲ್ ಇಲ್ಲ, ಮೊಸರು ಒರಿಜಿನಲ್ ಇಲ್ಲ, ತುಪ್ಪನೂ ಒರಿಜಿನಲ್ ಇಲ್ಲ, ಏನೂ ಒರಿಜಿನಲ್ ಇಲ್ಲ, ಎಲ್ಲ ಮಿಕ್ಸ್ಚರ್, ಎಲ್ಲ ಮಿಕ್ಸ್ಡ್ ಆಗೇ ಇದೆ. ಸೊ ಹಾಗೆಲ್ಲ ಇದ್ರೂ ಕೂಡ ಅದು ದ್ರವ್ಯಲೋಪಗಳು ಬರುತ್ತೆ. ಅದಕ್ಕೆ ತಕ್ಕಂಥ ಪ್ರಾಯಶ್ಚಿತ್ತ ಹೋಮಗಳೆಲ್ಲ ಮಾಡ್ತಾರೆ ಅವರು. ಇದೇ ವಿಷಯ ಇದೆ, ಋಷಿಗಳು ಹತ್ರನೂ ಹಾಕಿ ಕೊಟ್ಟಿದ್ದಾರೆ. ಬಟ್ ಎಷ್ಟು ಜನ ಮಾಡ್ತಾ ಇದ್ದೀವಿ? ಆ ಕಾಲದಲ್ಲಿ ಅದನ್ನು ಮಾಡ್ತಾ ಇದ್ರು. ರಾಜರೆಲ್ಲ ಇದ್ರು, ಅವರು ಬ್ರಾಹ್ಮಣರನ್ನಿಟ್ಟು ಯಾಗಗಳೆಲ್ಲ ಲೋಕಕ್ಷೇಮಕ್ಕೋಸ್ಕರ ಮಾಡಿಸ್ತಾ ಇದ್ರು. ನಾವೆಲ್ಲ ಪುರಾಣಗಳಲ್ಲೂ ನೋಡ್ತೀವಿ, ದೊಡ್ಡ ದೊಡ್ಡ ರಾಜರು ಮಾಡಿದಂಥ ಬೃಹತ್ ಯಾಗಗಳು, ಶ್ರುತಿಚೋದಿತವಾದ ಯಾಗಗಳು.
ಆ ತರಹ ಯಾಗಯಜ್ಞದಿಂದ ಭಗವಂತನ ಪ್ರಸನ್ನಪಡಿಸಿದ್ರು. ಆ ಕಾಲದಲ್ಲಿ ಅವ್ರಿಗೆ ಆ ತರಹ ಒಂದು ಸಾಮರ್ಥ್ಯ ಇತ್ತು. ಅದು ತ್ರೇತಾಯುಗದಲ್ಲಿ. ಆಮೇಲೆ ದ್ವಾಪರ ಯುಗದಲ್ಲಿ ಶ್ಯಾಮಳಾಂಗಂ, ಶ್ಯಾಮಳನಾಗಿರುವಂತಹ ಪರಮಾತ್ಮನನ್ನ ತಂತ್ರ ಮಾರ್ಗ, ಆಗಮಾದಿ ಮಾರ್ಗಗಳಿಂದ ಭಗವಂತನ ಆರಾಧಿಸ್ತಾ ಇತ್ತು. ಒಂದು ಆಗಮ ಅಂತ ನಾವು ನೋಡಿದ್ರೆ ಒಂದು ದೇವಸ್ಥಾನ, ಅದರ ಹಿಂದೆ ಒಳಗಿರುವಂತಹ ಸಬ್ಜೆಕ್ಟ್, ಒಂದು ಸೈಂಟಿಫಿಕ್ ಮಾಡೆಲ್ ನಾವು ನೋಡಿದ್ರೆ ಇವಾಗೆಲ್ಲ ದೇವಸ್ಥಾನದಲ್ಲಿ ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ಜನರು ಬಿಟ್ಟಿದ್ದಾರೆ. ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಅರ್ಚಕರಿಗೆ ಈ ವಿಧಿವಿಧಾನಗಳೆಲ್ಲ ಇಟ್ಕೊಂಡು. ಇವಾಗ ದೇವಸ್ಥಾನಗಳೆಲ್ಲ ಆ ಥರ ದೇವಸ್ಥಾನ ನೋಡೋದಕ್ಕೆ ಆಗೋದಿಲ್ಲ. ನಾವು ತುಂಬ ಅಪೂರ್ವ ಸಿಟಿಯಲ್ಲೆಲ್ಲ ನೋಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಎಲ್ಲೆಲ್ಲೋ ದೇವಸ್ಥಾನ ಕಟ್ಟಿ ಹೋಗ್ಬಿಡ್ತಾರೆ. ಎಲ್ಲೋ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಅಂದರೆ ಅಲ್ಲೊಂದು ಗಣೇಶನ ಗುಡಿ ಕಟ್ಟಿಬಿಡ್ತಾರೆ. ಶಾಸ್ತ್ರದೆಲ್ಲ ಮಾಡಬಾರ್ದು ಅಂತ ಹೇಳಿ ದೇವ್ರ ಫೋಟೋನೇ ಹಾಕಿಬಿಡ್ತಾರೆ. ನಾವು ನೋಡಿದ್ದೀವಲ್ವೇ, ಡು ನಾಟ್ ಯೂರಿನೇಟ್ ಅಂತ ಹಾಕ್ತಾರೆ. ಆಮೇಲೆ ಅವರು ಅದನ್ನು ಕೇಳಿದ್ರೆ ನೆಕ್ಸ್ಟ್ ದಿನ ಒಂದು ಗಣೇಶನ, ಒಂದು ಶ್ರೀನಿವಾಸನ ಯಾರೋ ಇರ್ತಾರೆ ಅಲ್ಲಿ. ದೇವತಾ ಮೂರ್ತಿಗಳಿಗೆ ನಾವು ಒಂದು ಮರ್ಯಾದೆಯನ್ನು ಕೊಡಬೇಕು. ಅದೆಲ್ಲ ಇವಾಗ ಹೋಗ್ಬಿಟ್ಟಿದೆ. ಸೊ ದ್ವಾಪರ ಯುಗದಲ್ಲಿ ತಂತ್ರ ಮಾರ್ಗದಿಂದ ಭಗವಂತನ ಆರಾಧಿಸ್ತಾ ಇದ್ದದ್ದು. ಕಲಿಯುಗದಲ್ಲಿ ಮನುಷ್ಯನಿಗೆ ಏನಾದರೂ ಯೋಗ್ಯತೆ ಇದೆಯಾ ಅಂತ ಕೇಳಿದ್ರೆ ಏನೂ ಯೋಗ್ಯತೆ ಇಲ್ಲದೆ ಅವನಿಗಿರೋ ಯೋಗ್ಯತೆ. ಏನೋ ಅರ್ಧಂಬರ್ಧ ಸ್ವಲ್ಪ ಅಲ್ಲಿ ಏನೋ ಮಾಡ್ತೀವಿ. ಇಂಥ ಜನರನ್ನು ಉದ್ಧಾರ ಮಾಡೋಕ್ಕೆ ಏನಾದರೂ ದಾರಿ ಇದೆಯಾ ಅಂದರೆ ಒಂದೇ ಒಂದು ದಾರಿ ಇದೆ. ನೀಲಂ ಸಂಕೀರ್ತನಾದೀಹಿ ಇಹ ಕಲಿ ಸಮಯೇ ಮಾನುಷಾಸ್ತ್ವಾಂ ಭಜಂತೆ. ನಾಮ ಸಂಕೀರ್ತನೆ, ನಾಮಕೀರ್ತನೆ. ಭಗವಂತ ರೂಪ ತೆಗೆದು ಅವತಾರ ಮಾಡಿ ಬಂದಲ್ಲ, ಅವನು ರೂಪ ತೆಗೆದಿದ್ದು ಸಾಕಾಗದೆ ಅವನು ಲೋಕಾನುಗ್ರಹ ಮಾಡೋದಕ್ಕೋಸ್ಕರ ನಾಮವಾಗಿ ಅವತಾರ ಮಾಡಬೇಕು. ಮುಂದೆ ಕೂಡ ಹೇಳ್ತಾ ಇದ್ದೆ ಮೊನ್ನೆ, ಈ ದಿವ್ಯ ದೇಶಗಳ 108 ಅಪರ್ಯಾಮೃತ ಅಂತ ಒಂದು ಸ್ವಾಮಿ ಹೆಸರು. ತಮಿಳಲ್ಲಿ ಆರಾ ಅಮುದನ್ ಅಂತ ಹೇಳಿದ್ರೆ ಅವನ ಬಗ್ಗೆ ಎಷ್ಟೇ ಕೇಳಿದ್ರು, ಎಷ್ಟೇ ಹೇಳಿದ್ರು, ಅವನನ್ನು ಎಷ್ಟೇ ನೋಡಿದ್ರು ಕೂಡ ಅಮೃತ ಪರ್ಯಾಪ್ತವಾಗೋದಿಲ್ಲ. ಅದಕ್ಕೆ ಅಪರ್ಯಾಮೃತ ಅಂತ ಹೆಸರೇ, ಅವನ ಹೆಸರೇ ಅದು. ಸಾಕು ಅಂತ ಅನ್ಸೋದೇ ಇಲ್ಲವಂತೆ, ಪರ್ಯಾಪ್ತವೇ ಆಗೋದಿಲ್ಲ. ಸೊ ಅಪರ್ಯಾಮೃತ ಅದನ್ನ ಇಲ್ಲಿ ಹೇಳ್ತಾರೆ, ಎರಡು ರೀತಿಯಲ್ಲಿ ಹೇಳ್ತಾರೆ. ಒಂದು, ತಾನಿಷ್ಟು ಅವತಾರಗಳೆಲ್ಲ ಮಾಡಿದ್ದು ಸಾಕಾಗೋದಿಲ್ಲ. ಸಾಕಾಗೋದಿಲ್ಲ ಅನ್ನೋದು ಎರಡು ರೀತಿಯಲ್ಲಿ ಅರ್ಥ. ಅಂದರೆ ಅದು ಎಷ್ಟೇ ಇದ್ರೂ ಸಾಕಾಗೋದಿಲ್ಲ ಅಂತ ಒಂದು ಅರ್ಥ. ಇನ್ನೊಂದು, ಅದು ಸಾಕಾಗೋದೇ ಇಲ್ಲ. ಎರಡು ರೀತಿಯಲ್ಲಿ ಅರ್ಥ. ಅದು ಸಾಕಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಭಗವಂತ ಏನ್ ಮಾಡದಂತೆ, ಅವನ ನಾಮದ ರೂಪದಲ್ಲಿ ಅವತಾರ ಮಾಡಬೇಕು. ಭಗವಂತನ ದಿವ್ಯ ನಾಮದ ರೂಪದಲ್ಲಿ ಅವತಾರ ಮಾಡೋದ್ರಿಂದ ಆ ನಾಮವನ್ನು ಗ್ರಹಿಸಿ ನಾಮ ಜಪ, ನಾಮ ಪಠನ, ನಾಮ ಕೀರ್ತನ ಅದನ್ನು ಮಾಡಿ ನಾವು ಜೀವನದಲ್ಲಿ ಉದ್ಧಾರವಾಗಬೇಕು ಎಂದು ನಿಶ್ಚಯ ಮಾಡಿ ಭಗವಂತ ಆ ದಾರಿಯನ್ನು ಹೇಳಿದ. ಸೊ ನೀಲಂ ಸಂಕೀರ್ತನಾದೀಹಿ ಇಹ ಕಲಿ ಸಮಯೇ ಮಾನುಷಾಸ್ತ್ವಾಂ ಭಜಂತೆ. ಈ ನಾಮಕೀರ್ತನೆ ಅನ್ನೋ ಒಂದು ದಾರಿ ಈ ಎಲ್ಲ ಹಿಂದೆ ಹೇಳಿದಂಥ ತಪಸ್ಸು, ಯೋಗ, ಅದೇ ರೀತಿ ಧ್ಯಾನ, ಆಗಮಾದಿಗಳು, ತಂತ್ರಾದಿಗಳು, ಹೋಮ ಇತ್ಯಾದಿಗಳು ಎಲ್ಲದಕ್ಕೂ ಸರಿಸಾಟಿ. ಇದು ರಾಮ ಅಂತ ಏನೋ ಎರಡು ನಾಮ, ಇದರಲ್ಲಿ ಏನಪ್ಪ ಇದೆ ಅಂತ ನಾವು ತಿಳಿಬಾರದು. ಆ ನಾಮವನ್ನು ನಾವು ಹೇಳಿದ್ರೆ ನಮಗೆ ಎಲ್ಲ ಕ್ಷೇಮಗಳು ಬಂದು ಬಿಡುತ್ತೆ. ಕಲಿಯ ಎಲ್ಲ ಬಾಧೆಗಳಿಂದ ನಾವು ದೂರ ಆಗ್ಬಿಡ್ತೀವಿ. ಭಗವತ್ ಸಾಕ್ಷಾತ್ಕಾರವೇ ಆಗಿಬಿಡುತ್ತೆ ಎನ್ನುವುದೇ ಅದರ ವೈಶಿಷ್ಟ್ಯ. ಅದು ದೊಡ್ಡ ಸಬ್ಜೆಕ್ಟ್. ಅದು ಇವಾಗ ಅದ್ರಲ್ಲಿ ಹೋಗೋದಿಲ್ಲ ನಾನು. ಅದರಿಂದ ಈ ಒಂದು ಕಲಿಧರ್ಮವನ್ನು ಮುಖ್ಯವಾಗಿ ಎತ್ತಿ ತೋರಿಸಿದಂತಹ ಕ್ಷೇತ್ರ ಪಂಡರಿ ಕ್ಷೇತ್ರ. ಆದ್ದರಿಂದಲೇ ಅವರು ಹೇಳಿದ್ರು, ಪಂಡರಿ ಸರಿಖಾ ಕ್ಷೇತ್ರನಾಗಿ. ಕೃಷ್ಣ ಕ್ಷೇತ್ರಗಳೇ ಹಲವಿವೆ, ಮುಖ್ಯವಾದ ಪ್ರಮುಖವಾದ ಕೃಷ್ಣ ಕ್ಷೇತ್ರಗಳು. ಅದರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಭಗವಂತನ ಪ್ರಸಾದನೇ ತುಂಬಾ ಮುಖ್ಯ. ಅಲ್ಲಿ ಪ್ರಸಾದ ರೂಪದಲ್ಲಿ ಜಗನ್ನಾಥ ಇದ್ದಾನೆ. ಅಲ್ಲಿ ಹೇಳ್ತಾರೆ, ಕೆಳಗಿಂದ ಮಡಿಕೆ ಇಟ್ಕೊಂಡು ಬರ್ತಾರೆ, ಆದ್ರೆ ಮೊದಲು ಮೇಲಿಂದಾನೆ ಅದು ಅನ್ನ ಅಲ್ವಾ, ಮೇಲಿಂದಾನೆ ಬೆಂದು ಬರುತ್ತೆ ಅಂತ. ಅದು ಆ ಕ್ಷೇತ್ರದ ಒಂದು ವೈಶಿಷ್ಟ್ಯ. ಜಗನ್ನಾಥ ಕ್ಷೇತ್ರ ಪ್ರಸಾದ ಯಾರ ತಂದುಕೊಟ್ರು. ಬೆಳಗ್ಗೆ 4 ಗಂಟೆಗೆ ಪುರಿ ಜಗನ್ನಾಥದಿಂದ ಬಂದಿದ್ದಾರೆ. ಅವ್ರು ಅಂದ್ಕೊಂಡ್ರು, ಸರ್ ನಾವು ಈ ಕಡೆ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ, ಅಷ್ಟು ಸುಮಾರು ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ. ಆಗ ಬೆಲ್ ಹೊಡೆದ್ರು. ನಾವು ಸ್ವಲ್ಪ ಹಾಗೆ ಎತ್ತು ಬಂದ್ವಿ. ಏನು ಈ ಸದನದಲ್ಲಿ ಬಂದಿದ್ಯಾ? ನಾ ಪುರಿ ಜಗನ್ನಾಥದಿಂದ ಬಂದೆ, ಸಿಗೋದು ಕಷ್ಟ, ಜಗನ್ನಾಥ ಪ್ರಸಾದ ಕೊಡ್ತೀನಿ. ಇಲ್ಲ ನಾನು ಮಡಿಯಾಗಲಿಲ್ಲ, ಹಲ್ಲುಜ್ಜಿಲ್ಲ, ಅದೆಲ್ಲ ಹೇಳಬಾರ್ದಂತೆ.
ನಾಯಿ ಮೂಸು ನೋಡಿದ್ರು ಜಗನ್ನಾಥ ಪ್ರಸಾದ ಮಾತ್ರ ಸ್ವೀಕರಿಸಬೇಕು. ಜಗನ್ನಾಥ ಪ್ರಸಾದಕ್ಕೆ ಅಷ್ಟು ವಿಷಯ. ನಾಯಿ ಮೂಸು ನೋಡಿದ್ರೆ ಮಿಕ್ಕಿದ ಪದಾರ್ಥಗಳನ್ನು ಸ್ವೀಕರಿಸಬಾರದು ಅನ್ನೋದು ಧರ್ಮಶಾಸ್ತ್ರದ ವಿಷಯ. ಆದರೆ ಜಗನ್ನಾಥ ಪ್ರಸಾದವನ್ನು ಬೇರೆ ಯಾವ ನಾಯೋ ಯಾವ ಪ್ರಾಣಿ ಮೂಸು ನೋಡಿದ್ರು ಕೂಡ ಅದನ್ನು ಮಾತ್ರ ಎಸಿಬಾರದು. ಯಾಕಂದರೆ ಜಗನ್ನಾಥ ಆ ಪ್ರಸಾದ ರೂಪದಲ್ಲಿದೆ. ಬದರಿ ಕ್ಷೇತ್ರಕ್ಕೆ ನೀವು ಹೋದರೆ ಅಲ್ಲಿ ವಿರಕ್ತನಾಗಿ ಧ್ಯಾನ ಮೂರ್ತಿಯಾಗಿ ಭಗವಂತ ಇದ್ದಾನೆ. ಧ್ಯಾನದಿಂದ ಅಲ್ಲಿ ಪ್ರಸನ್ನನಾಗ್ತಾನೆ ಬದರಿ ಕ್ಷೇತ್ರದಲ್ಲಿ. ನಮ್ಮ ಗುರುವಾಯೂರು ಕ್ಷೇತ್ರ ಬಂದರೆ ಅಲ್ಲಿ ಭಾಗವತ ಭೂಮಿ. ಭಾಗವತ ಪಾರಾಯಣದಿಂದ ಭಗವಂತ ಪ್ರಸನ್ನನಾಗ್ತಾನೆ. ಈ ತರಹ ಎಷ್ಟೋ ಹಲವು ಕೃಷ್ಣ ಕ್ಷೇತ್ರಗಳಿವೆ. ಈ ಪಂಢರೀಪುರಕ್ಕೆ ಏನು ವಿಶೇಷ ಅಂತ ಹೇಳಿದ್ರೆ, ಈ ಪಂಢರೀಪುರದಲ್ಲಿ ಭಗವಂತ ನಾಮಾಚ ಬಜಾರ್ ಪಂಢರಿ, ಕೇವಲ ನಾಮ ಸಂಕೀರ್ತನೆಯಿಂದ ಮಾತ್ರ ತೃಪ್ತಿ ಪಡೆಯುವಂಥ ಒಂದು ದೇವರು ಅಂದರೆ ಈ ವಿಠ್ಠಲ. ನಾಮ ಸಂಕೀರ್ತನೆಗೆ ತಕ್ಕ ಮೂರ್ತಿ ಇವನೊಬ್ಬನೇ. ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿದರು. ಅವನು ತನ್ನ ಸೊಂಟದಲ್ಲಿ ಕೈ ಇಟ್ಕೊಂಡಿದ್ದಾನೆ ಅಂತ. ಯಾರೋ ಒಬ್ರು ಬಂದರು, ಒಂದು ಪ್ರವಚನ ಆದ್ಮೇಲೆ ಹೇಳಿದೆ, ಅವನು ಸ್ವಲ್ಪ ಸೊಂಟ ನೋವು ಏನೋ ಅಂತ ಕೇಳಿ ಆ ಥರ ಯೋಚನೆ ಮಾಡೋರಿದ್ದಾರೆ. ಅವ್ರ ಪಾಪ ಸ್ವಲ್ಪ ಸೊಂಟ ನೋವು ಏನೋ, ಸ್ವಲ್ಪ ಕೈಯಿಂದ ಸೊಂಟ ಸೇರಿ ಮಾಡ್ಕೊಳ್ತಾರೆ. ಆ ಥರ ಒಂದು ಭಾವ ಯಾರೋ ಒಬ್ಬರು ಭಕ್ತರಿಗೆ. ಅದಕ್ಕೆ ಅವನು ಸೊಂಟದಲ್ಲಿ ಕೈ ಇಟ್ಕೊಂಡಿದ್ದಾನೆ ಅಂತ ಹೇಳಿ ನಮ್ಮ ಭಗವತ್ಪಾದರು ಹೇಳಿದ್ರು. ಅವನು ಏನಕ್ಕೆ ಸೊಂಟದಲ್ಲಿ ಕೈ ಇಟ್ಕೊಂಡಿದ್ದಾನೆ ಅಂದರೆ, ಪ್ರಮಾಣಂ ಭವಬ್ಧೇರಿದಂ ಮಾಮಕಾನ ನಿತಂಬಕರಾಭ್ಯಾಂ ಧೃತೋ ಯೇನ ತಸ್ಮಾತ್. ನನ್ನನ್ನು ಬಂದು ಸೇರಿದವರಿಗೆ ಸೊಂಟದ ಮೇಲೆ ಸಂಸಾರ ಸಾಗರ ಹೋಗುವುದಿಲ್ಲ. ಅಲ್ಲಿಂದ ಕೆಳಗೆ ಹೋಗ್ಬಿಡುತ್ತೆ ಸಂಸಾರ. ನಮಗೆ ನೆತ್ತಿ ಮೇಲೆ ಹೋಗ್ಬಿಟ್ಟಿದೆ. ನಾವು ಎಷ್ಟು ಆಳ ಮುಳುಗಿದ್ದೀವಿ ನಮಗೆ ಗೊತ್ತಿಲ್ಲ. ಆದರೆ ನೋಡಿ, ಆಚಾರ್ಯ ಹೇಳ್ತಾರೆ, ಪ್ರಮಾಣ ಅಂದರೆ ದಿಸ್ ಇಸ್ ದಿ ಮೆಷರ್ ಹೂ ಕಮ್ಸ್ ಟು ಮೀ. ಅವನಿಗೆ ಸೊಂಟದಿಂದ ಕೆಳಗೆ ಹೋಗ್ಬಿಡುತ್ತೆ ಈ ಸಂಸಾರ ಸಾಗರ. ಅಂದರೆ ಸುಲಭವಾಗಿ ಈಜ್ಕೊಂಡು ಬಂದುಬಿಡ್ತಾನೆ. ಪ್ರಮಾಣಂ ಭವಾಬ್ಧೆ ಎಂದು ಅವನು ತೋರಿಸ್ತಾ ಇರುತ್ತೆ. ನನ್ನ ಹತ್ರ ಬಂದವರಿಗೆ ಇದಕ್ಕಿಂತ ಕೆಳಗೆ ಇರುತ್ತೆ ಈ ಸಂಸಾರ ಸಾಗರ. ಪ್ರಮಾಣಂ ಭವಾಬ್ಧೇ ಇದಂ ಮಾಮಕಾನಂ, ನನ್ನವರಿಗೆ, ಎಲ್ಲರಿಗೂ ಅಲ್ಲ, ಮಾಮಕಾನಂ ಎಂದು ನಿತಂಬಕರಾಭ್ಯಾಂ ಧೃತೋ ಏನ ತಸ್ಮಾತ್ ಅಂತ ಹೇಳಿ ಪುರಂದರದಾಸರು ಹೇಳಿದ್ರು. ವಿಠ್ಠಲ ಈ ಥರ ಏನಕ್ಕೆ ಕೈ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ತನ್ನತ್ರ ಬರೋ ಭಕ್ತರನ್ನ ನಾನು ಈ ಥರ ಎತ್ತಿ ಇಟ್ಕೊಳ್ತೀನಿ, ಅವ್ರು ಆ ಥರ ಎತ್ತಿ ಇಟ್ಕೊಳ್ತೀನಿ ನಾನು ಅಂತ ತೋರಿಸೋದಕ್ಕೋಸ್ಕರ ವಿಠ್ಠಲ ಈ ಥರ ಕೈ ಇಟ್ಕೊಂಡಿದ್ದಾನೆ ಅಂತ ದಾಸರು ಹೇಳ್ತಾರೆ. ಭಕ್ತರೆಲ್ಲ ಭಾವುಕರು. ನಾಮ ಸಂಕೀರ್ತನ ಸಂಪ್ರದಾಯದ ಭಕ್ತರೆಲ್ಲ ಏನು ಹೇಳ್ತಾರೆ ಅಂದರೆ, ಏನಕ್ಕೆ ವಿಠ್ಠಲ ಈ ಥರ ಕೈ ಇಟ್ಕೊಂಡಿದ್ದಾನೆ ಅಂದರೆ, ಭಕ್ತರ ಜೊತೆಯಲ್ಲಿ ಸೇರಿ ಆಡಬೇಕು ಅಂತ ಆಸೆ. ಮಿಕ್ಕಿದ ಮೂರ್ತಿಗಳೆಲ್ಲ ಭಕ್ತರು ಹಾಡಿದ್ರೆ ಪಾರಾಯಣ ಮಾಡಿದ್ರೆ ಕೂತ್ಕೊಂಡು ಕೇಳಿ ಅಭಯವರದ ಅನುಗ್ರಹ ಮಾಡಿ ಕಳಿಸ್ತಾರೆ. ಈ ಪಾಂಡುರಂಗ ಒಬ್ಬನೇ ಭಕ್ತರ ಜೊತೆಯಲ್ಲಿ ಸೇರಿ ಭಕ್ತರೊಂದಿಗೆ ಭಕ್ತನಾಗಿ ಭಕ್ತರು ಕುಣಿಬೇಕಾದ್ರೆ ಅವನು ಕುಣಿತಾನೆ. ಕುಣಿದ ನಾಮದೇವ ಕೀರ್ತನ ಕರಿ ಪ್ರೇಮ ಭರೆ ನಾಚೆ ಪಾಂಡುರಂಗ. ನಾಮದೇವರು ಕೀರ್ತನೆ ಮಾಡಿದಾಗ ಎಲ್ಲ ಭಕ್ತರು ಬಂದಿದ್ದಾರಂತೆ. ಜ್ಞಾನೇಶ್ವರು ಬಂದಿದ್ದಾರೆ, ನಿವೃತ್ತಿನಾಥರು ಬಂದಿದ್ದಾರೆ, ಸೋಪಾನದೇವಿ ಬಂದಿದ್ದಾರೆ, ಮುಕ್ತಾಬಾಯಿ ಬಂದಿದ್ದಾರೆ, ಘೋರ ಕುಂಬಾರ, ರಾಕ ಕುಂಬಾರ, ಸಕ್ಕುಬಾಯಿ, ಜನಾಬಾಯಿ, ಕಬೀರ್ ದಾಸರು ಎಲ್ಲ ಲಿಸ್ಟ್ ಕೊಡ್ತಾರೆ ಎಷ್ಟು ಭಕ್ತರು ಬಂದರು ಅಂತ. ಅವರೆಲ್ಲ ಬಂದು ಡೋಲ್ ಹಾಕಿ ತಾಳ ಹಾಕಲು ಭಗವಂತನ ಗುಣಗಾನ ಮಾಡಲು ವಿಠ್ಠಲ ಸನ್ನಿಧಿಯಲ್ಲೇ ಕಾಣಲಿಲ್ಲಂತೆ. ಅಷ್ಟು ಸಾಧುಗಳ ಮಧ್ಯದಲ್ಲಿ ಬಂದು ಕುಣಿತಿದ್ದಾರಂತೆ. ಅವರು ಹಾಡಲಾಡ್ತಾ ಸದ್ಯಕ್ಕೆ ಕೈ ಈ ತರ ಇಟ್ಕೊಂಡಿದ್ದ ಫುಲ್ ಬೆಳಿಲಿಲ್ಲ ಅಂತ ಪೀತಾಂಬರ ನಾವೇ ಈ ಒಂದು ದೀಪ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ನಾವು ಎಷ್ಟು ಗಟ್ಟಿ ಎಲ್ಲ ಕಟ್ಕೊಂಡಿದ್ರು ಪಂಚೆ, ಆ ಜೋರಲ್ಲಿ ಆಡ್ಬೇಕಾದ್ರೆ ಹೊಟ್ಟೆಗಿಟ್ಟೆ ಎಲ್ಲ ಆಡುತ್ತೆ ನೋಡಿ. ಅದಕ್ಕೆ ಅದು ಬೀಳುತ್ತೆ. ಪಕ್ಕದಲ್ಲಿ ಕೆಲವರು ಕೈ ಇಟ್ಕೊಂಡೇ ಆಡ್ತಾ ಇರ್ತಾರೆ. ಮಾತೆ ಚಿಕ್ಕ ವಯಸ್ಸಲ್ಲಿ ಬಂದು ಕಟ್ಟೋರು ಇರೋ ಬಾರೋ ಇಲ್ಲಿ ಅಂತ ಹೇಳಿ. ಆ ವಿಠ್ಠಲನು ತನ್ನನ್ನು ಮರೆತು ಭಕ್ತರ ಜೊತೆಲಿ ಆಡ್ಬೇಕಾದ್ರೆ ಗಳಲ ಪೀತಾಂಬರ ಕೆಳಗೆ ಬಿಡೋದು ನೋಡಿ ಯಾರು ವಾಚ್ ಮಾಡ್ಲಿಲ್ವಂತೆ. ಎಲ್ಲರೂ ಆನಂದದಲ್ಲಿದ್ದಾರೆ, ವಿಠ್ಠಲನು ಬಂದಿದ್ದಾನೆ ಅಂತ. ಮಧ್ಯದಲ್ಲಿ ವಿಠ್ಠಲ ಕುಡಿತಾ ಇದ್ದಾರೆ, ಇಷ್ಟು ಭಕ್ತರು ಕುಡಿತಾ ಇದ್ದಾರೆ. ಕಬೀರ್ ದಾಸ್ ಮಾತ್ರ ನೋಡ್ಬಿಟ್ರು. ಕಬೀರ್ ದಾಸ್ ನೋಡಪ್ಪ ಏನಕ್ಕೆ ಈ ಕಷ್ಟ ಅಲ್ಲ ನಿನಗೆ, ನೀನ್ ಜಗತ್ತಿಗೆ ಒಡೆಯ, ನೀನ್ ಪೀತಾಂಬರ ಬಿತ್ತು ಅಂದ್ರೆ ನಾಳೆ ಈ ತರ ಇವ್ರು ಹಾಡಲ್ಲಿ ಬರೆದು ಬಿಡ್ತಾರೆ, ಚೆನ್ನಾಗಿರೋದಿಲ್ಲ, ನೀನು ಸ್ವಸ್ಥವಾಗಿ ನೀನು ಸನ್ನಿಧಿಲೇ ಹೋಗುದಿಲ್ಲ ಎಂದು ಹೇಳಿ ಒಂದು ಪೀತಾಂಬರ ಸರಿ ಕಟ್ಟಿ ಕಳಿಸಿದ್ರು ಅಂತ ಆ ಹಾಡು ಹೇಳಿ. ಅಂದ್ರೆ ಅಷ್ಟು ಸುಲಭ ವಿಠ್ಠಲ. ಭಕ್ತರಿಗೆ ಅಂತ ಒಂದು ದೇವರು, ಭಜನೆಗೆ ಅಂತ ಒಂದು ದೇವರು, ಮಿಕ್ಕಿ ಒಂದೊಂದಕ್ಕೂ ಒಂದೊಂದು ದೇವರು ಇದ್ದಾರೆ ನೋಡಿ.
ಅಥವಾ ಕೇವಲ ನಾಮಕೀರ್ತನದಿಂದ ತೃಪ್ತಿ ಪಡೆದು ನೀನು ವಿಠಲ ಅಂತ ಒಂದು ಸತಿ ಅವನು ಪ್ರೀತಿಯಿಂದ ಕರೆದು ಬಿಟ್ರೆ ಸಾಕು, ಓಡು ಬಂದು ಬಿಡ್ತಾನೆ. ನೀನು ಹಾಡಿದ್ರೆ ನಿನ್ನ ಜೊತೆಯಲ್ಲಿ ಸೇರಿ ಹಾಡ್ತಾನೆ, ನೀನು ಹಾಡಿದ್ರೆ ನಿನ್ನ ಜೊತೆಯಲ್ಲಿ ಸೇರಿ ಆಡುವಂತಹ ಆ ಸೌಲಭ್ಯ ಪರಿಪೂರ್ಣ ಎಂದು ಹೇಳುವಂತಹ ಮೂರ್ತಿ ವಿಠಲ. ಈ ಒಂದು ಸಾಧನೆಯನ್ನು, ಈ ಒಂದು ದಾರಿ, ಇದು ಕಲಿಯುಗದ ಧರ್ಮ, ಭಾಗವತ ಧರ್ಮ ಅಂತ ಶ್ರೀ ಭಾಗವತ ಹೇಳೋದನ್ನ ಇದನ್ನು ತೋರಿಸೋಕ್ಕೋಸ್ಕರವೇ ಒಂದು ಕ್ಷೇತ್ರ ನಿರ್ಮಾಣ ಮಾಡಿದ. ಅದೇ ಪಂಡರಿ ಕ್ಷೇತ್ರ. ಈ ಕಲಿಯುಗದ ನಾಮ ಸಂಕೀರ್ತನ ಧರ್ಮವನ್ನು ತೋರಿಸಕ್ಕಂತ ನಿರ್ಮಾಣಗೊಂಡಂತಹ ಕ್ಷೇತ್ರ. ವಿಠೋಬಾ ಸರಿಕಾ ದೇವನಾಯಿ, ಅದೇ ಹೇಳಿಬಿಟ್ಟೆ ನಾನು, ಇವಾಗ ಹೇಳಿದ್ದೆ ಅದು. ಇಂತಹ ವಿಠಲನಿಗೆ ಸರಿಯಾದ ದೇವರೇ ಇಲ್ಲ ಅಂತ. ತುಕಾರಾಮ ಸರಿಕಾ ಸದ್ಗುರು ನಾಯಿ. ತುಕಾರಾಮರೇ ಅವರಿಗೆ ಜಗದ್ಗುರು ಸ್ಥಾನವನ್ನು ಕೊಡ್ತಾರೆ ಮಹಾರಾಷ್ಟ್ರ ಭಕ್ತರಲ್ಲಿ. ದೇಹು ಅನ್ನೋ ಕ್ಷೇತ್ರದಲ್ಲಿ ಇದ್ದು ತುಕಾರಾಮ ಅವರು ವಿಠಲನಿಂದ ಕೊನೆಯಲ್ಲಿ ಶ್ರೀವೈಕುಂಠಕ್ಕೆ ಕರ್ಕೊಂಡ್ಬಿಟ್ಟು ಹೋಗಲ್ಪಟ್ಟು ಮಹಾಪುರುಷರು. ಅಂತಹ ತುಕಾರಾಮರು ಅವರೇ ಹಾಡಿದ್ರು, ನಾಮ ಪರತ ಸಾಧನ ನಾಯಿ. ನಾಮ ಪರತ ಸಾಧನ ನಾಯಿ. ಈ ಕಲಿಯುಗದಲ್ಲಿ ಭಗವಂತನ ನಾಮಕ್ಕೆ ಸರಿಸಾಟಿಯಾದ ಸಾಧನೆ ಇನ್ನೊಂದು ಇಲ್ಲವೇ ಇಲ್ಲ. ಈ ಒಂದೊಂದು ಭಕ್ತರ ಚರಿತ್ರೆಯನ್ನು ತುಂಬ ವಿಸ್ತಾರವಾದದ್ದು, ವಿಶಾಲವಾದದ್ದು, ಅತಿ ಹೃದಯಂಗಮವಾದದ್ದು. ಅದು 1 ಗಂಟೆ ಕಾಲವೂ ಇವಾಗಿಲ್ಲ. ಸ್ವಲ್ಪ ಹೊತ್ತರಲ್ಲಿ ನಾವು ಸ್ವಲ್ಪ ವಿಠಲನ ಬಗ್ಗೆ ಸ್ಮರಿಸೋಕ್ಕಷ್ಟೇ ಆಗುತ್ತೆ. ತುಕಾರಾಮರಿಗೆ ಸರಿಯಾದ ಸದ್ಗುರು ಇಲ್ಲ. ಅವರೇ ಈ ದಾರಿಯನ್ನ ಅಲ್ಲಿ ಇರೋ ಜನರು ಎಲ್ಲರಿಗೂ ತೋರಿಸ್ಕೊಟ್ರು. ಅವರು ಹಾಕೊಟ್ಟಿದ್ದೇ ಈ ನಡ್ಕೊಂಡು ಹೋಗ್ತಾರೆ ನೋಡಿ, ವಾರ್ಕರಿ ಸಂಪ್ರದಾಯದಲ್ಲಿ ಜ್ಞಾನೇಶ್ವರ ಮಾವುಲಿಯ ಅವರು ಮಾವುಲಿ ಅಂದ್ರೆ ಅಮ್ಮ, ಇವರು ಸದ್ಗುರು. ಇವರಿಬ್ಬರ ಪಾದಕಿಯೂ ಬರುತ್ತೆ, ಅದನ್ನು ಸ್ವೀಕರಿಸ್ಕೊಂಡೇ ಅವರು ಹೋಗ್ತಾರೆ ಪಂಡರೀಪುರದ ಪ್ರಿಯಂತ. ಮುಂದೆ ಕೊನೆಯಲ್ಲಿ ಹೇಳ್ತಾರೆ, ಪುಂಡಲೀಕ ಸರಿಖಾ ಭಕ್ತನಾಯಿ. ಈ ವಿಠಲನನ್ನು, ಇಂತಹ ಸುಲಭವಾದ ಮೂರ್ತಿಯನ್ನು, ಪ್ರೇಮ ಮೂರ್ತಿಯನ್ನು ನಮ್ಮ ಮಟ್ಟಿಗೆ ನಮಗೆ ತಂದು ಕೊಟ್ಟಿದ್ದು ಪುಂಡಲೀಕ ಅನ್ನೋ ಭಕ್ತ. ಕಾಶಿ ಕ್ಷೇತ್ರಕ್ಕೆ, ಕಾಶಿ ಯಾತ್ರೆಗೆ ಅಂತ ಹೊರಟಿದ್ರು. ಅದು ಅವರು ಯಾರು ಭಕ್ತರು, ಶಿವಭಕ್ತರು, ಹರಿಭಕ್ತರು, ರಾಮಭಕ್ತರು, ವಿಷ್ಣು ಭಕ್ತರು, ದೇವಿ ಭಕ್ತರು ಅಂದ್ರೆ ಪಿತೃಮಾತೃ ಭಕ್ತರಂತೆ. ಪುಂಡಲೀಕನಿಗೆ ತನ್ನ ತಂದೆ ತಾಯಿನೇ ಎಲ್ಲಾ ದೇವತೆಗಳು ಕೂಡ. ತಂದೆ ತಾಯಿಯ ಸೇವೆಯಲ್ಲಿ ಅಷ್ಟು ತೊಡಗಿದ್ರು. ಕೆಲವು ಚರಿತ್ರೆಗಳು ಹೇಳ್ತಾ ಅವ್ರಿಗೆ ಇನ್ನೂ ಮದುವೆನೇ ಅವಾಗ ಆಗಿರ್ಲಿಲ್ಲ ಅಂತ. ಅಪ್ಪ ಅಮ್ಮ ಆಸೆ ಪಟ್ಟರು ಅವರು ಕಾಶಿ ಯಾತ್ರೆಗೋಸ್ಕರ ಆ ಕಾಲದಲ್ಲಿ ಹೋಗೋರು. ಕರ್ಕೊಂಡು ಹೋಗ್ಬೇಕು ಅಂತ ಹೋದವರು ಮಧ್ಯದಲ್ಲಿ ಪಂಡರೀಪುರ ಕ್ಷೇತ್ರದಲ್ಲಿ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅಪ್ಪ ಅವನಿಗೂ ಆಗ್ಲಿಲ್ಲ, ಸರಿ ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತ. ಪಂಡರೀಪುರ ಕ್ಷೇತ್ರ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಇವತ್ತು ನಾವು ಚಂದ್ರಭಾಗ ತೀರದಲ್ಲಿ ಎಲ್ಲಿ ನೋಡಿದ್ರು ನಮಗೆ ಶಿವಲಿಂಗ ಕಾಣುತ್ತೆ. ಅದನ್ನು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಆ ಪಂಡರಿ ಕ್ಷೇತ್ರವನ್ನು. ಅಲ್ಲಿ ಬಂದು ದಟ್ಟವಾದ ಕಾಡು, ಚಂದ್ರಭಾಗ, ಭೀಮರಥಿ ನದಿ ಅಲ್ಲೇ ಚಂದ್ರಾಕಾರದಲ್ಲಿ ಚೇಂಜ್ ಆಗ್ತಾಳೆ. ಅದಕ್ಕೆ ಅಲ್ಲಿ ಚಂದ್ರಭಾಗ ಅಂತ ಹೆಸರು ಭೀಮರಥಿಗೆ. ಗೋಪಾಳಪುರ ಪಕ್ಕದಲ್ಲಿ ಚಂದ್ರಭಾಗ ನಾವು ನೋಡ್ಬೋದು. ಅಲ್ಲಿಂದ ನೋಡಿದ್ರೆ ಭೀಮರಥಿ ನದಿ ಸ್ಟ್ರೈಟ್ ಆಗಿ ಬರೋಳು ಅಲ್ಲಿ ಚಂದ್ರಾಕಾರದಲ್ಲಿ ಆಗ್ತಾಳೆ, ಚಂದ್ರಭಾಗ ಆಗ್ತಾಳೆ. ಆ ಕ್ಷೇತ್ರಕ್ಕೆ ಬಂದು ಅಲ್ಲಿ ಇರ್ತಾರೆ. ಕೃಷ್ಣಾವತಾರ ಕಾಲದಲ್ಲಿ ಇದ್ದಂಥ ಮಹಾಪುರುಷರು. ಕೃಷ್ಣ ದ್ವಾರಕಾಧೀಶನಾಗವಾಗಿದ್ದಾನೆ. ದ್ವಾರಕಾಧೀಶನಾಗಿ ರುಕ್ಮಿಣಿಯೊಂದಿಗೆ ಭಗವಂತ ಇರಲು ತನಗೆ ಇಂತಹ ಮಾತಾಪಿತೃ ಸೇವೆ ಮಾಡೋಕ್ಕಾಗಲಿಲ್ಲ ಕೃಷ್ಣಾವತಾರದಲ್ಲಿ. ಅದಕ್ಕೆ ತಾನೇ ಕಂಸನನ್ನು ಉದ್ಧಾರ ಮಾಡಿ ತಂದೆ ತಾಯಿ ಕಾಲಲ್ಲಿ ಬಿದ್ದು ಅಳುತ್ತಾನೆ ಕೃಷ್ಣ. ಯಾರು ನೋಡ್ಕೊಳ್ಬೇಕಾಗಿರೋ ತಂದೆ ತಾಯಿ, ದೇವರಿಗೆ ಸಮಾನವಾದ ತಂದೆ ತಾಯಿಗಳನ್ನು ನೋಡ್ಕೊಳ್ಳದೆ ತನ್ನ ಸ್ವಾರ್ಥಕ್ಕೋಸ್ಕರ ಬದುಕ್ತಾರೋ ಅವರು ಒಂದು ನರಕಕ್ಕೆ ಹೋಗ್ತಾರೆ. ಯಾವ ನರಕದಲ್ಲಿ? ಅಲ್ಲಿ ನರಕದಲ್ಲಿ ಹೋದ್ರೆ ಅವ್ನು ತುಂಬಾ ಹಸುವಾಗತ್ತೆ, ದಾಹ ಆಗತ್ತೆ, ಏನು ಕೊಡೋದಿಲ್ಲಂತೆ. ಸ್ವಮಾಂಸಂ ಖಾದಯಂತಿ ಶ್ರೀ ಭಾಗವತ. ಅವನ ಮಾಂಸವನ್ನೇ ತಿನ್ನು ಅಂತ ಹೇಳ್ತಾರಂತೆ. ತನ್ನ ಮಾಂಸವನ್ನೇ ತಾನು ಕಚ್ಚಿ ತಿನ್ನಬೇಕು ಅಂತ ಘೋರವಾದ ನರಕಕ್ಕೆ ಹೋಗ್ತಾರೆ. ಯಾರು ತಾಯಿ ತಂದೆಯನ್ನು ಭಕ್ತಿಯಿಂದ ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ವೋ. ನನಗೆ ನೋಡ್ಕೊಕ್ ಆಗ್ಲಿಲ್ವೇ, ಇಷ್ಟು ವರ್ಷ ನಾನು ನಿಮ್ಮ ಜೊತೆ ಇರಲಿಲ್ಲ, ಈಗಾದ್ರೂ ನಿಮಗೆ ಸೇವೆ ಮಾಡ್ತೀನಿ ಅಂತ ಹೇಳಿ ತಾಯಿ ತಂದೆಗೆ ಸೇವೆ ಮಾಡ್ತೀನಿ. ಆದರೂ ಕೂಡ ಅವನಿಗೆ ತೃಪ್ತಿ ಆಗ್ಲಿಲ್ಲಂತೆ ಕೃಷ್ಣಾವತಾರದಲ್ಲಿ. ಅದರಿಂದ ತಾಯಿ ತಂದೆ ಭಕ್ತರು ಯಾರಾದ್ರೂ ಇದಾರಾ ತಾನು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾಗ ನಾರದರು ಬಂದರು. ನಾರದರಿಗೆ ಇಡೀ ಎಲ್ಲರ ವಿಷಯ ಅವ್ರಿಗೆ ಗೊತ್ತಿರುತ್ತೆ. ಹಾಟ್ ನ್ಯೂಸ್ ಇಂದ ಹಿಡಿದು ಅವ್ರಿಗೆ ಗೊತ್ತಿದೆ. ನಾರದರು ಬಂದ್ರು, ತುಂಬಾ ಖುಷಿ ಪಟ್ಟರು. ದ್ವಾರಕಾಧೀಶ ಕೇಳಿದ್ರು,
ನಿಮಗೆ ಈ ಥರ ಯಾರಾದರೂ ಭಕ್ತರಿರೋದು ಗೊತ್ತಾ ಅಂತ. ಗೊತ್ತು ಅವ್ರ ಬಗ್ಗೆ ಹೇಳಬೇಕು ಅಂತ ನಿಮ್ಮ ಹತ್ರ ಬಂದೆ, ನೀವು ಕೇಳಿದ್ರಿ ಸರಿಗೆ. ಈ ಥರ ಚಂದ್ರಭಾಗಾ ತೀರದಲ್ಲಿ ಪಂಢರೀಪುರದಲ್ಲಿ ಅವರಿದ್ದಾರೆ. ಆ ಪಿತೃಮಾತೃ ಭಕ್ತಿಯನ್ನು ನೀವೇ ನಿಮ್ಮ ಕಣ್ಣು ಮುಂದೆ ಬಂದು ನೋಡಬೇಕು ಅಂತ ಹೇಳಿದ ತಕ್ಷಣ ದ್ವಾರಕಾಧೀಶ ಹೊರಟೇ ಬಿಟ್ಟಂತೆ. ಏನು ನೋಡಲಿಲ್ಲ, ರುಕ್ಮಿಣಿ ಮನೆಯಿದ್ದಾಳೆ, ಅವಳಿಗೂ ಹೇಳಲಿಲ್ಲ. ಅವಳಿಗೆ ಗೊತ್ತು ಇವ್ರ ಕೇಸ್ ಹೇಗೆ ಅಂತ. ಭಕ್ತರು ನೋಡೋದಂದ್ರೆ ಅವ್ನು ಫಸ್ಟ್ ಅವನು ಎಲ್ಲ ತನ್ನನ್ನೇ ಮರೆತು ಬಿಡ್ತಾನೆ, ಹೊರಟು ಬಿಡ್ತಾನೆ. ರುಕ್ಮಿಣಿ ಎಲ್ಲಿಂದ ಬಂದರು, ಏನು ಅವಸರ, ಎಲ್ಲಿಗೆ ಹೋಗ್ತಾ ಇದ್ರ, ಒಂದು ಮಾತು ಹೇಳೋದು ಬೇಡ, ನಾನು ಮನೇಲಿ ಇದ್ದೀನಿ, ನನ್ನನ್ನು ಕರ್ಕೊಳ್ಳೋದೆ ಎಲ್ಲಿಗೆ ಅಂತ ಹೇಳಿದ್ರು. ದ್ವಾರಕಾಧೀಶ ಹೇಳ್ದ, ಇಲ್ಲ ನಾರದ್ರು ಬಂದ್ರು, ಹೊಸದಾಗೇನೋ ಹಾಕಿರ್ತಾರೆ ಮಾಡಿರ್ತಾರಲ್ಲ, ನಾನು ಈ ಥರ ಆಸೆ ಪಟ್ಟೆಮ್ಮ, ಈ ಥರ ಭಕ್ತರಿದ್ದಾರೆ ಅಂತ ಹೇಳಿದ್ರು, ನಂಗೆ ನೋಡ್ಬೇಕು ಅಂತ ತುಂಬಾ ಆಸೆ ರುಕ್ಮಿಣಿ. ನಾನು ಹೊರಟೆ, ಪಂಢರೀಪುರಕ್ಕೆ ಹೊರಟೆ. ಇದು ದ್ವಾರಕಾತು ಪಂಢರಿ ಫಸ್ಟ್ ಎಕ್ಸ್ಪ್ರೆಸ್. ಕೃಷ್ಣನೇ ಬಂದಿದ್ದು. ದ್ವಾರಕೆಯಿಂದ ಹೊರಟು ಪಂಢರೀಪುರಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನಾನು ಮತ್ತೆ ನಿಮ್ಮನ್ನು ಬಿಟ್ಟು ಎಲ್ಲಿರೋದು, ನಾನು ಬರ್ತೀನಿ ಅಂದ್ರೆ ರುಕ್ಮಿಣಿಯನ್ನು ಕರ್ಕೊಂಡು ಭಗವಂತ ಬರ್ತಾನೆ ಪಂಢರೀಪುರದಲ್ಲಿ. ಆ ಚಂದ್ರಭಾಗಾ ತೀರದಲ್ಲಿ ಇವತ್ತು ನಾವು ನೋಡ್ಬೋದು ಪುಂಡಲೀಕರ ಸನ್ನಿಧಿ ಇದೆ, ಚಂದ್ರಭಾಗಾ ತೀರದಲ್ಲೇ ಇದೆ. ಚಂದ್ರಭಾಗಾ ಸ್ನಾನ ಮಾಡಿ ಪುಂಡಲೀಕ ದರ್ಶನ ಮಾಡಿ ಪಾಂಡುರಂಗ ದರ್ಶನ ಮಾಡಬೇಕು ಅನ್ನೋ ವಿಧಿ. ವಾರ್ಕರಿ ಹೋದಾಗೆಲ್ಲ ಭಕ್ತರೆಲ್ಲ ಚಂದ್ರಭಾಗಾ ಸ್ನಾನ ಮಾಡಿ ಪುಂಡಲೀಕರ ದರ್ಶನ ಮಾಡಿ ಸ್ವಾಮಿ ದರ್ಶನಕ್ಕೆ ಹೋಗ್ತಾರೆ. ಆ ಭಕ್ತ ಇಲ್ಲದೆ ಇದ್ರೆ ಪಂಢರಿನಾಥ ನಮಗೆ ಹೇಗೆ ಸಿಕ್ಕುತ್ತೆ? ಅದರಿಂದ ಆ ಚಂದ್ರಭಾಗಾ ತೀರದಲ್ಲಿ ದೊಡ್ಡ ಕಾಡು. ಆಗ ಒಂದು ಚಿಕ್ಕ ಕುಟೀರ ಹಾಕೊಂಡು ಒಳಗೆ ಸೇವೆ ಮಾಡ್ತಾ ಇದ್ದಾನೆ. ನಾರದ್ರು ಬಿಟ್ಟು ಹೋಗ್ಬಿಟ್ರು, ಅವ್ರ ಕೆಲಸ ಮುಗೀತು. ಒಬ್ಬ ನಿಂತಿದ್ದಾರೆ, ಅವನು ಒಬ್ಬನೇ. ಕೆಲವು ಚರಿತ್ರೆಯಲ್ಲಿ ಮದುವೆನೇ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದು ಮನೆ ಹೊರಗೆ ಸಗಣಿಯಿಂದ ಸಾರಿಸಿ ರಂಗೋಲಿ ಇಟ್ಟು ಬೆಳಗಿಂದ ಮನೆ ಅಡಿಗೆ ಮಾಡಿ ಅಪ್ಪ ಅಮ್ಮನ ಸ್ನಾನ ಮಾಡಿಸಿ ಅವ್ರ ಬೇಕಾಗಿರೋ ಉಪಚಾರಗಳನ್ನೆಲ್ಲ ಮಾಡಿ ಇಷ್ಟೆಲ್ಲ ಮಾಡುವಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಗ್ಬಿಡತ್ತಂತೆ. ಆಮೇಲೆ ಅವ್ರಿಗೆ ಊಟ ಬಡಿಸಿ ತಾನು ತಿಂದು ಅವರು ಮಲಗೋದಿಕ್ಕೆ ಅವ್ರಿಗೆಲ್ಲ ಸಿದ್ಧ ಮಾಡಿ ಅವ್ರ ಪಾದ ಸೇವನೆ ಎಲ್ಲ ಮಾಡಿ ಪಕ್ಕದಲ್ಲಿ ಇದ್ದು ವೀಜನ ಮಾಡಿ ಅವ್ರಿಗೆ ಅಪ್ಪ ಈ ಥರ ಮಲಗಿದ್ರೆ ಅಮ್ಮ ಕರೀತಾಳಂತೆ, ಅಮ್ಮ ಮಲಗಿದ್ರೆ ಅಪ್ಪ ಕರೀತಾಳಂತೆ. ಓಡು ಹೋಗಿ ಇದು ತನಗೆ ದೊಡ್ಡ ಒಂದು ಕೈಂಕರ್ಯ ಅಂತ ಹೇಳಿ ಆ ಒಂದು ಆರಾಧನಾ ಭಾವದಿಂದ ಸೇವೆ ಮಾಡ್ತಾನೇ ಇದ್ದಾರೆ. ಈ ತರ ಮಧ್ಯಾಹ್ನ ತನಕ ಆಯ್ತು. ಒಬ್ಬ ದ್ವಾರಕಾಧೀಶ ನಿಂತಿದ್ದಾನೆ ರುಕ್ಮಿಣಿಯೊಂದಿಗೆ. ಪುಂಡಲೀಕ ಅವನು ಒಳಗಿಂದಾನೆ ಹೇಳ್ತಾನೆ, ಯಾರು? ನನಗೆ ಇವಾಗ ಬರಕ್ಕಾಗೋದಿಲ್ಲ, ಸಮಯ ಇಲ್ಲ, ನೀವು ನಾನು ನೋಡ್ಬೇಕಾದ್ರೆ ಸ್ವಲ್ಪ ತಡೆಯಾಗಿ ಬನ್ನಿ. ಇಲ್ಲ ಕಣ, ನಾನು ತುಂಬಾ ದೂರ ಬಂದಿದ್ದೀನಿ, ನನಗೆ ಹೋಗಕ್ಕಾಗೋದಿಲ್ಲ, ತುಂಬಾ ಬಿಸಿಲಾಗ್ತಾ ಇದೆ, ಕಾಲು ಸುಡ್ತಾ ಇದೆ, ನಿಂತ್ಕೊಳ್ಳೋಕೆ ಏನೂ ಇಲ್ಲ, ಏನಾದರೂ ಕೊಡೋದಂತೆ. ಒಳಗಿಂದ ಒಂದು ಇಟ್ಟಿಗೆ ತೆಗೆದುಹಾಕದಂತೆ. ಆ ಇಟ್ಟಿಗೆ ಮೇಲೆ ನೋಡಿ, ಇವಾಗ ಇವ್ರಿಬ್ರು ಸೇರು ಒಂದೇ ಇಟ್ಟಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೇಗಿರ್ತಾರಂದ್ರೆ ಫಸ್ಟ್ ಇವನೇ ಪಾಂಡುರಂಗ, ಸ್ವಲ್ಪ ಹಿಂದೆನೆ ರುಕ್ಮಿಣಿಗೆ ಆಮೇಲೆ ಸನ್ನಿಧಿ ಬಂತು ಅಂತ ಹೇಳ್ತಾರೆ. ಫಸ್ಟ್ ಪಾಂಡುರಂಗ ಅವನಿಗೆ ಹಾಕಿದ ಇಟ್ಟಿಗೆ ಚೆನ್ನಾಗಿ ಎದ್ದು ಕಾಣುತ್ತೆ. ಆ ಯೋಗ ಪೀಠದಲ್ಲಿ ಮಂಟಪದಲ್ಲಿ ಅವ್ರೇನ್ ಮಾಡ್ತಾರೆ ಅರ್ಚಕರು, ಬನ್ನಿ ಅಂತ ಹೇಳಿ ನಮ್ಮ ತಲೆನೇ ತಗೊಂಡು ಒಂದು ಸಣ್ಣದ ಹತ್ರ ಇಟ್ಟುಬಿಡ್ತಾರೆ. ಆ ಇಡೋ ಒಂದು ಸಮಯದಲ್ಲಿ ನಾವು ನೋಡ್ಬೇಕೆಲ್ಲ, ಆ ಇಟ್ಟಿಗೆ ಚೆನ್ನಾಗಿ ಕಾಣುತ್ತೆ. ಪಾಪ ಅವನು ಚರಣ ಎಲ್ಲರೂ ಮುಟ್ಟಿ ಅದು ಸೌದು ಹೋಗಿ ಸ್ವಲ್ಪ ಅಲ್ಲೆಲ್ಲ ಹೋಲ್ಸ್ ಬಿದ್ದಿರುತ್ತೆ. ಹಾಗೆ ಎದ್ದು ನೋಡಕ್ಕಿಲ್ಲ, ತಳ್ಳಿಬಿಡ್ತಾರೆ. ಸೊ ಸ್ವಲ್ಪ ದೂರದಿಂದ ಬರ್ತಾ ಇರ್ಬೇಕಾದ್ರೆ ಫ್ರಂಟಲ್ಲಿ ಬಂದಾಗ ಆಮೇಲೆ ಸೈಡಲ್ಲಿ ಹೋಗ್ಬಿಡ್ತೀವಿ. ಈ ಸೈಡಲ್ಲಿ ಹೋದಾಗ ಅವ್ನು ನೋಡೋಕ್ಕಾಗೋದಿಲ್ಲ, ವಿಠಲ ಹೇಳ್ತಾ ಬಂದಾಗ ಫ್ರಂಟಲ್ಲಿ ನೋಡ್ತೀವಿ. ಆಮೇಲೆ ಸೈಡ್ ತಳ್ತಾರೆ, ವಿಠಲ ಹೇಳ್ತಾ ಹೋದ್ರೆ ಸ್ವಲ್ಪ ಅಲ್ಲಿ ನೋಡ್ಬೇಕಾದ್ರೆ ಒಬ್ರೊಬ್ರು ತಲೆನಿಟ್ಟು ಕಳಿಸೋದಕ್ಕೆ ಅಟ್ಲೀಸ್ಟ್ 2-3 ಸೆಕೆಂಡ್ಸ್ ಆಗುತ್ತಲ್ಲ. ಸೊ ನಾವು ಒಂದು 10ನೇ ಭಕ್ತರಾಗಿದ್ವಿ ಅಂತ ಹೇಳಿದ್ರೆ ವಿ ಕ್ಯಾನ್ ಸಿ ಅಟ್ಲೀಸ್ಟ್ ಫಾರ್ 5 minutes ವಿ ಕ್ಯಾನ್ ವಿಷನ್ ಹಿಮ್. ಸ್ವಾಮಿ ದಿವ್ಯಮಂಗಳ ರೂಪವನ್ನು ನೋಡ್ತಾ ಏನು ಗಂಭೀರವಾದ ಮೂರ್ತಿ, ದ್ವಾರಕಾಧೀಶನೇ. ಹಾಗೆ ನಿಂತ ಇಟ್ಟಿಗೆ ಮೇಲೆ ಪುಂಡಲೀಕ ಮಧ್ಯಾಹ್ನ ಎಲ್ಲ ಮುಗಿತು, ಅಪ್ಪ ಅಮ್ಮನ ಸೇವೆ ಎಲ್ಲ, ಅಪ್ಪ ಅಮ್ಮ ಮಲಗಿದ್ದಾರೆ. ರಾತ್ರಿಗೆ ತಿರ್ಗಾ ಎಲ್ಲ ರೆಡಿ ಮಾಡಬೇಕು. ಆಳು ಹೊರಗೇನೆ ಮಾಡಲಿಲ್ಲ. ಸಂಜೆ ಅಪ್ಪ ಅಮ್ಮನಿಗೆ ಮಾಡ್ಬೇಕಾದ್ರೆ ಸೇವೆ ಎಲ್ಲ ಮಾಡಿ ಕೃಷ್ಣ ನಿಂತಿದ್ದಾನೆ ಪ್ರಭು. ಭಕ್ತರು ನೋಡೋದಕ್ಕೆ ಹೇಗೆ ಒಂದು ತಾಯಿ ತಂದೆ ಸೇವೆ ಮಾಡ್ತಾರೆ ಅಂತ ಆ ಇಟ್ಟಿಗೆ ಮೇಲೆ ಬಾಬಾ ನಿಂತ್ಕೊಂಡು ನೋಡಿ ತುಂಬಾ ಆನಂದ ಪಡ್ತಾರೆ. ಇದನ್ನು ನೋಡ್ಬೇಕು ಅಂತ ನಾನು ಆಸೆ ಪಟ್ಟೆ. ಎಂಥ ಒಂದು ಪ್ರೀತಿ, ಎಂಥ ಒಂದು ಧರ್ಮಶ್ರದ್ಧೆ,
ಎಂಥ ಒಂದು ಆರಾಧನೆ, ಆಹಾ ಆಹಾ ಅಂತ ಆನಂದ ಪಡ್ತಾ ಇರುತ್ತೆ. ಹೀಗಾಗಿ ರಾತ್ರಿ 12 ಗಂಟೆ ಆದಮೇಲೆ ಹೊರಗೆ ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಜ್ಞಾಪಕ ಮಾಡಿಕೊಂಡು ಅವರಿದ್ದರೆ ನೋಡೋಣ ಅಂತ ಪುಂಡಲೀಕ ಬಂದಂತೆ. ದ್ವಾರಕಾಧೀಶನ ಕಣ್ಣೆಲ್ಲ ತುಂಬಿದೆಯಂತೆ. ನಿಂತಿದ್ದಾನೆ ದ್ವಾರಕಾಧೀಶ. ನೀವು ಯಾರು? ನೋಡಿದ್ರೆ ದಿವ್ಯ ದಂಪತಿ ಅಂತ ಇದೀರಲ್ವೇ, ಎಲ್ಲಿಂದ ಬಂದಿದ್ದೀರಾ ಕೇಳ್ತಾನೆ ಪುಂಡಲೀಕ. ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾನೆ, ನಾನೇ ದ್ವಾರಕಾಧೀಶ ಶ್ರೀಕೃಷ್ಣ, ಈಕೆ ನಮ್ಮವರು. ಅವರು ಏನೋ ನಾನು ನಿಂತಿದ್ದಂತ ಒಬ್ಬ ನಿಂತಿದ್ದಾರೆ, ಅವಳ ಹೆಸರು ರುಕ್ಕುಮಣಿ ಅಂತ. ಕೇಳಿದ್ನೋ ಅಲ್ಲೋ ಪುಂಡಲೀಕ ಕೆಳಗೆ ಬಿದ್ದ. ಅತ್ತ ಸ್ತುತಿ ಮಾಡ್ದ, ಪ್ರಭು ಜಗತ್ತಿಗೆಲ್ಲ ನೀವು ಪ್ರಭು, ಜಗನ್ನಾಥ ನೀವು. ನನ್ನ ಒಂದೇ ಕುಟೀರದ ಹೊರಗೆ ನೀವೊಂದು, ಅದು ನಿಮಗೊಂದು ಇಟ್ಟಿಗೆ ಅಷ್ಟೇ ಕೊಟ್ಟೆ ನಾನು. ನಿಮ್ಮ ಹತ್ರ ಈ ಒಂದು ಪ್ರೀತಿ ಸೌಲಭ್ಯ ವಾತ್ಸಲ್ಯ ಯಾರಲ್ಲಿ ಕಾಡಕ್ಕಾಗತ್ತೆ? ನೀವು ನಿಂತಿದ್ದರೆ ನಾನು ಎಂಥ ಒಂದು ದೊಡ್ಡ ಪಾಪಿ ಅಪರಾಧಿ, ಎಷ್ಟು ಒಂದು ದೊಡ್ಡ ಅಪರಾಧ ಮಾಡಿಬಿಟ್ಟೆ, ನನ್ನ ಕ್ಷಮಿಸಿ ಅಂತ ಕಾಲಿಗೆ ಬಿದ್ದು ಅಳ್ತಾ ಇದ್ದಾನೆ. ದ್ವಾರಕಾಧೀಶ ಹೇಳಿದ, ಪುಂಡಲೀಕ ಎದ್ದೇಳು, ಅಳ್ಬೇಡ, ನಿನ್ನ ಕೈಂಕರ್ಯವನ್ನು ನೋಡಿ ನಾನು ತೃಪ್ತಿ ಪಟ್ಟೆಪ್ಪ. ಈ ಥರ ಒಂದು ಮಾತಾಪಿತೃ ಭಕ್ತರು ನೋಡಬೇಕು ನಾನು ಆಸೆ ಪಟ್ಟೆ. ನಾರದರು ಬಂದು ತೋರಿಸ್ಬಿಟ್ರು, ನನಗೆ ತುಂಬ ಸಂತೋಷ ಆಯಿತು, ತೃಪ್ತಿಯಾಗಿದ್ದೀನಿ. ನಿನಗೆ ನಾನು ಏನು ವರ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ನಿನಗೇನು ವರ ಬೇಕು ನನ್ನಿಂದ ಕೇಳು, ನಾನು ನಿನಗೆ ಕೊಡ್ತೀನಿ, ನಿನ್ನ ಅನುಗ್ರಹ ಮಾಡ್ತೀನಿ. ಏನು ವರ ಬೇಕೋ ಕೇಳು ಅಂತ ಹೇಳಿದ್ರು ಇಲ್ಲೋ. ಪುಂಡಲೀಕನ ಹೃದಯ ನೋಡಿ ಪುಂಡಲೀಕ ಹೇಳಿದ್ರು, ತಂದೆ ಇವರು ಜಗತ್ತಿಗೆ ತಂದೆ ತಾಯಿ, ಈ ಥರ ಒಂದು ದರ್ಶನ ಸಿಗತ್ತಾ ನಿಮ್ಮದು? ನನಗೆ ಯಾವ ಒಂದು ದರ್ಶನ ಕೊಡೋಕ್ಕೋಸ್ಕರ ಈ ಥರ ನೀವು ಬಂದರು? ಈ ಥರ ಎಷ್ಟು ಕಾಲವಾದರೂ ಇಲ್ಲಿ ಬರೋ ಭಕ್ತರಿಗೆಲ್ಲ ಇದೇ ಥರ ನೀವು ದರ್ಶನ ಕೊಡ್ತಾ ನಿಲ್ಬೇಕು. ಪಾಂಡುರಂಗ ಅನ್ಕೊಂಡದ್ದು ಈ ಚೆನ್ನಾಗಾಯ್ತು, ನಾನೇನು ಇವರು ನೋಡ್ಬೇಕು ಅಂತ ಬಂದೆ, ಈ ಥರನೇ ಈ ಇಟ್ಟಿಗೆ ಮೇಲೆ ನಿಲ್ಲಬೇಕು ಅಂತ ಇದನ್ನಲ್ವೇ. ಇನ್ನು ಎಷ್ಟೋ ಕಾಲಕ್ಕೆ ಬರೋ ಭಕ್ತರನ್ನು ನೋಡೋಕ್ಕೋಸ್ಕರ ಕೊಟ್ಟುಬಿಟ್ಟೆ ಮಾತು. ಒಂದೇ ಸಂಕಲ್ಪ, ಈ ಥರ ಒಂದು ಕ್ಷೇತ್ರ ಮಾಡಬೇಕು, ಈ ನಾಮಕೀರ್ತನ ಧರ್ಮವನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು, ಎಷ್ಟೋ ಭಕ್ತರನ್ನು ತಾನು ಮಾಡ್ಕೊಳ್ಬೇಕು, ಎಷ್ಟೋ ಭಕ್ತರನ್ನು ತನ್ನ ಹತ್ರ ಸೆಳಿಬೇಕು ಅನ್ನೋ ಆಸೆಯಿಂದಾನೇ ಬಂದಿದ್ದಾನೆ. ಇಷ್ಟೋ ಅವನು ಸಂಕಲ್ಪ ಒಳಗೆ ಇಟ್ಕೊಂಡು, ಗೂಢ ಸಂಕಲ್ಪ. ಇವರು ಕೇಳಿದ ತಕ್ಷಣ ಒಳಗೆ ಪ್ರಸನ್ನನಾದ, ಹೊರಗೆ ಏನೋ ಮಾತಾಡದ, ಒಳಗೆ ಖುಷಿಯಂತೆ. ತಥಾಸ್ತು. ಆದರೆ ನಾನು ಇವಾಗ ವಿಭವಾವತಾರ ಅಂದರೆ ದ್ವಾಪರ ಯುಗದಲ್ಲಿ ಆ ಅವತಾರ ವಿಭವಾವತಾರದಲ್ಲಿ ಬಂದಿದ್ದೀನಿ. ಈ ಅವತಾರದಲ್ಲಿ ನಾನು ಯಾವಾಗಲೂ ಇಲ್ಲಿ ಇರೋಕ್ಕಾಗೋದಿಲ್ಲ, ನಾನು ಅರ್ಚಾಮೂರ್ತಿ ಆಗ್ಬಿಡ್ತೀನಿ ಅಂತ ಹೇಳಿ ಹೇಗೆ ಬಂದನೋ ದ್ವಾರಕಾಧೀಶ ಹಾಗೆ ಅರ್ಚಾ ವಿಗ್ರಹವಾಗಿಬಿಟ್ಟನಂತೆ. ಅದರಿಂದ ಆ ವಿಠಲನ ಮೂರ್ತಿ ಯಾರು ಮಾಡಿ ಕೆತ್ತಿದ ಮೂರ್ತಿ ಅಲ್ಲ, ಸ್ವಾಮಿ ಹಾಗೆ ಅರ್ಚಾಮೂರ್ತಿಯಾಗಿ ನಿಂತು ಬಿಟ್ಟ. ಅದು ಕೈಯಲ್ಲಿ ಸೊಂಟದಲ್ಲಿ ಕೈ ಇಟ್ಕೊಂಡು ನಿಂತಿದ್ದಾನೆ ಅಂತ ಒಂದು ರೀತಿ. ಬಟ್ ನಾವು ಅಕ್ಷರ ಅಭಿಷೇಕದಲ್ಲಿ ನೋಡಿದ್ರೆ ಎಡಗೈಲಿ ಇಲ್ಲಿ ಶಂಖ ಇಟ್ಕೊಂಡಿದ್ದಾನೆ, ಇಲ್ಲಿ ಒಂದು ತಾವರೆ ಥರ ಇದೆ, ಬಟ್ ಅವನು ಸೊಂಟದ ಹತ್ರನೇ ಇಟ್ಕೊಂಡಿದ್ದಾನೆ. ಸೊ ನಮ್ಮ ಭಾವುಕರಿಗೆ ಅವನು ಸೊಂಟದಲ್ಲೇ ಕೈ ಇಟ್ಕೊಂಡಿದ್ದಾನೆ. ಈ ಥರ ಕೈ ಇಟ್ಕೊಂಡ್ರೆ ವಿಠಲ ಜ್ಞಾಪಕ ಬಂದ್ಬಿಡ್ತಾನಲ್ಲ. ಯಾರು ಮಕ್ಕಳು ಈ ಥರ ಕೈ ಇಟ್ಕೊಂಡ್ರೆ ಸಾಕು, ವಿಠಲ ಅದೇ ಜ್ಞಾಪಕ ಬರುತ್ತೆ. ಕುಡಿಬೇಕು ಆನಂದ ಅಂತ ಹೇಳಿದ್ರೆ ಕೈ ನಾವು ಈ ಥರ ಇಟ್ಕೊಳ್ತೀವಿ. ಆ ಥರ ಭಗವಂತ ನಿಂತರಂತೆ ಆ ಪುಂಡಲೀಕನಕ್ಕೋಸ್ಕರ. ಅಂದರೆ ಪುಂಡಲೀಕ ಸಲಿಖಾ ಭಕ್ತನಾಯಿ ಸ್ವಯಂಭೂ ಮೂರ್ತಿಯಾಗಿ ಭಗವಂತ ಅಲ್ಲಿ ಪ್ರಕಾಶಿಸ್ತಾ ಇದ್ದಾನೆ. ಎಷ್ಟೋ ಕ್ಷೇತ್ರಗಳಲ್ಲಿ ಎಷ್ಟೋ ರೂಪದಲ್ಲಿದ್ದಾನೆ. ಮಲಗಿರೋ ಮೂರ್ತಿಯಾಗಿದ್ದಾನೆ, ನಿಂತಿರೋ ಮೂರ್ತಿ ಇದ್ದಾನೆ, ಅಭಯವರದ ಹಸ್ತಗಳೊಂದಿಗೆ ಇದ್ದಾನೆ, ಶಂಖಚಕ್ರಾದಿ ದಿವ್ಯ ಆಯುಧಗಳಿದ್ದಾನೆ. ಇಲ್ಲ, ಅದೆಲ್ಲ ಏನು ನಮಗೆ ಕಾಣೋದೇ ಇಲ್ಲ. ಭಜನೆ ಮಾಡೋರಿಗೆ ರೆಡಿಯಾಗಿರೋ ಮೂರ್ತಿ. ನೀನು ಕುಣಿತೀಯ, ನಾನು ರೆಡಿ ಬರ್ತೀನಿ ನಿಮ್ಮ ಮಧ್ಯದಲ್ಲಿ ಕುಣಿತೀನಿ ಅಂತ ಹೇಳಿ ಸೊಂಟದಲ್ಲಿ ಕೈ ಇಟ್ಕೊಂಡು ಭಗವಂತ ನಿಂತಿದ್ದಾರಂತೆ. ಅಂತಹ ಪಂಡರಿ ಕ್ಷೇತ್ರ ಇದು ಭಗವಂತನ ಅಷ್ಟು ಒಂದು ಸೌಲಭ್ಯವನ್ನು ಎತ್ತು ತೋರಿಸುತ್ತೆ. ಭಗವಂತ ಭಕ್ತರಿಗೋಸ್ಕರ ನಿಂತಿದ್ದು. ಹಾಗೆ ಸ್ವಯಂ ವ್ಯಕ್ತ ಮೂರ್ತಿ ಪಂಡರೀಪುರದಲ್ಲಿ ಹೋದರೆ ಸ್ವಯಂಭೂ ಮೂರ್ತಿನೇ ಸಿಗ್ತಾನೆ. ಸೆಪರೇಟ್ ಒಂದು ಪಾಂಡುರಂಗ ಸಿಗ್ತಾನೆ. ಅವನಿಗೆ ಆ ಇಟ್ಟಿಗೆ ಚೆನ್ನಾಗಿ ಹಾಕಿರ್ತಾರೆ. ಆಮೇಲೆ ಆ ಸ್ವಯಂ ವ್ಯಕ್ತ ಮೂರ್ತಿಯ ಒಂದು ಛಾಯೆನೇ ಭಾವನೆ ಬೇರೆ. ಅದು ಅಲ್ಲಿ ಹೇಗಿದೆಯೋ ಹಾಗೆ ಎಲ್ಲ ಕಾಣುತ್ತೆ ಆ ಮೂರ್ತಿಯಲ್ಲಿ. ಹಾಗೆ ಮಾಡಿದ್ದಾರೆ. ಹಾಗೆ ಪಂಡರಿ ಕ್ಷೇತ್ರದಲ್ಲಿ ನಿಂತಿದ್ದಾನೆ. ಎಲ್ಲಿ ನಿಂತಿದ್ದಾನೆ? ಮಹಾಯೋಗ ಪೀಠೆ ತಟೆ ಭೀಮರಥ್ಯಾ ವರಂ ಪುಂಡಲೀಕಾಯ ದಾತು ಮುನೀಂದ್ರೈಃ ಸಮಾಗತ್ಯ ತಿಷ್ಠಂತಂ. ಮುನೀಂದ್ರೈಃ
ಮಹಾಯೋಗ ಪೀಠ. ಅವನೊಂದು ಪೀಠದ ಮೇಲೆ ತಾನೇ ನಿಂತಾನೆ, ಒಂದು ಯೋಗ ಪೀಠವಂತೆ. ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯಲ್ಲಿ ಕಂಡುಕೊಳ್ಬೇಕಾಗಿರೋ ವಿಠಲ ನಮ್ಮ ಕಣ್ಣು ಮುಂದೆ ಈ ತರಹ ಸುಲಭವಾಗಿ ಕಾಣ್ತಾನೆ. ಅವನು ಯೋಗ ಪೀಠದಲ್ಲಿ ನಿಂತಾನೆ, ನೀನು ವಿಠಲ ಅಂತ ಹೇಳು, ನನ್ನ ಹತ್ರ ಬಂದ್ಬಿಡ್ತೀಯ ಸಾಕು. ತಟೆ ಭೀಮರಥ್ಯಾ, ಭೀಮರಥಿ ಎನ್ನುವಂತಹ ಆ ಚಂದ್ರಭಾಗ ನದಿಯ ತಟದಲ್ಲಿ ತಟೆ ಭೀಮರಥ್ಯಾ ವರಂ ಪುಂಡಲೀಕಾಯ, ಪುಂಡಲೀಕರಿಗೆ ವರ ಕೊಡೋದಕ್ಕೋಸ್ಕರ ಭಗವಂತ ಬಂದು ನಿಂತಿದ್ದಾನೆ. ದಾತು ಪುಂಡಲೀಕಾಯ ವರಂ ದಾತು, ಪುಂಡಲೀಕರಿಗೆ ವರ ಕೊಟ್ಟ ಬಂದ. ಸರ್ ಅವನು ಹೇಗೆ ಬಂದ? ರುಕ್ಮಿಣಿ ಜೊತೆಯಲ್ಲಿ ಬಂದ, ಒಂದು ಕಥೆ. ಬಟ್ ಇಲ್ಲಿ ಆಚಾರ್ಯ ಹೇಳ್ತಾರೆ ಮುನೀಂದ್ರೈ ಸಮಾಗತ್ಯ ತಿಷ್ಠಂತಂ. ಯಾರಪ್ಪ ಮುನಿಗಳೆಲ್ಲ ಬಂದ್ರು? ಮುನಿಗಳೆಲ್ಲ ಬಂದ್ರು ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಫ್ಯೂಚರ್ ಅಲ್ಲಿ ತಿಳ್ಕೊಳ್ಬೇಕು ಅಂತ ಭಕ್ತರು ವ್ಯಾಖ್ಯಾನ ಮಾಡ್ತಾರೆ. ಮುನಿಗಳೆಲ್ಲ ಇನ್ಮೇಲೆ ಬರ್ತಾರೆ. ಯಾರು? ಜ್ಞಾನೇಶ್ವರರು, ನಿವೃತ್ತಿನಾಥರು, ಸೋಪಾನದೇವ, ಮುಕ್ತಾಬಾಯಿ, ತುಕಾರಾಮ, ಏಕನಾಥರು, ಜನಾಬಾಯಿ, ಮುಕ್ತಾಬಾಯಿ, ಎಷ್ಟು ಭಕ್ತರು ಅವರೆಲ್ಲರೂ ತನ್ನ ಎಡೆಗೆ ಸೆಳೆದು ಮುನೀಂದ್ರೈ. ನೀವೊಂದು ವಿಠಲನ ಫೋಟೋ ನೋಡಿರ್ಬೋದು. ವಿಠಲ ಎಲ್ಲರೂ ಒಬ್ಬರೊಬ್ಬರನ್ನು ತನ್ನ ಒಂದೊಂದು ಅಂಗದಲ್ಲಿ ಇಟ್ಕೊಂಡು ಒಬ್ಬರನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಫೋಟೋ. ಆ ಥರ ಒಂದು ಭಕ್ತರ ಮೂರ್ತಿ ನಾವು ಬೇರೆ ಎಲ್ಲೂ ಕಾಣಕ್ಕಾಗೋದಿಲ್ಲ. ಭಕ್ತರಿಗೆ ಅಂತಾನೆ ಒಂದು ಮೂರ್ತಿ, ಅಷ್ಟು ಸುಲಭ ವಿಠಲ. ವಿಠಲ ಶಬ್ದಕ್ಕೆ ಅರ್ಥ ಹೇಳ್ತಾರೆ ವಿದಾ ಜ್ಞಾನೇನ. ವಿಠಲ ವಿದಾ ಜ್ಞಾನೇನ ಠಾನ್ ಶೂನ್ಯಾನೆ ಲಾತಿ ಗೃಹ್ಣಾತಿ ಯಸ್ವಯಂ ಅಜ್ಞಾ ಅನುಗ್ರಹ ಕೃತ್ ದೇವಃ ವಿಠಲ ಕಥ್ಯತೆ ಬುಧೈಃ. ಇದು ವಿಠಲ ಶಬ್ದದ, ವಿಠಲ ಅನ್ನೋ ನಾಮಕ್ಕೆ ಅರ್ಥ ಏನು? ವಿದ ಜ್ಞಾನೇನ. ವಿದ್ ಅಂದ್ರೆ ಜ್ಞಾನ, ಟು ನೋ, ಅದೇ ದ ರೂಟ್ ಫಾರ್ಮ್. ವಿದ ಜ್ಞಾನೇನ ಠಾನ್ ಶೂನ್ಯ. ಶೂನ್ಯ ಅಂದ್ರೆ ಏನು ಅರಿವಿಲ್ಲದಿರೋ ಜಡವಾಗಿರುವಂತಹ ಮನುಷ್ಯರನ್ನು ಕೂಡ ಗೃಹ್ಣಾತಿ ಲಾತಿ, ಅದೇ ವಿಠಲ. ಲಾತಿ ಗೃಹ್ಣಾತಿ ಯಸ್ ಸ್ವಯಂ, ತಾನೇ ಬಂದು ಎಲ್ಲರನ್ನೂ ತನ್ನ ಭಕ್ತರಾಗಿ ಮಾಡಿಕೊಂಡು ತನ್ನೆಡೆಗೆ ಸೇರಿಸ್ಕೊಳ್ಳುವಂತ ಒಂದು ಮೂರ್ತಿ ಇರುತ್ತೆ. ಮಿಕ್ಕವರೆಲ್ಲ ನಾವು ರೆಡಿಯಾಗಿ ಬರಲಿ ಅನುಗ್ರಹ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಇವ್ರು ಅಷ್ಟಕ್ಕೆಲ್ಲ ವೇಟ್ ಮಾಡೋದಿಲ್ಲ. ವಿದಾ ತಾನೇ ಜ್ಞಾನವನ್ನು ಕೊಟ್ಟು ವಿದಾ ಜ್ಞಾನೇನ ಠಾನ್ ಶೂನ್ಯಾನಪಿ ಲಾತಿ ಗೃಹ್ಣಾತಿ ಯಹ ಸ್ವಯಂ ಅಜ್ಞ ಅನುಗ್ರಹ ಕೃತ್ ದೇವ. ಅಜ್ಞರನ್ನು ಕೂಡ ಅನುಗ್ರಹ ಮಾಡುವಂತಹ ದೇವನೇ ವಿಠಲ ಕಥ್ಯತೆ ಬುಧೈ. ಈ ವಿಠಲನಲ್ಲಿ ಮಾತ್ರ ಒಂದು ಸೌಲಭ್ಯ ಎಷ್ಟು ಅಂತ ಹೇಳಿದ್ರೆ, ಮಿಕ್ಕಿದ ಎಲ್ಲ ಒಂದೇ ಪರಬ್ರಹ್ಮದ ದೇವತಾ ಮೂರ್ತಿಗಳೇ ಆದರೂ ಕೂಡ ಮಿಕ್ಕಿದ ದೇವತಾ ರೂಪಗಳೆಲ್ಲ ಸ್ವಲ್ಪ ಗೌರವವಾಗಿರುವುದು. ಅವ್ರು ಏನಂತ ಹೇಳಿದ್ರೆ ತಾನಾಗಿ ಹೋಗಿ ಈ ತರ ಒಬ್ಬರನ್ನ ಕರ್ಕೊಂಡ್ಬರೋದು, ಎಳೆಯೋದು ಅಂದ್ರೆ ಇವನು ತುಂಬಾ ಇಷ್ಟ. ಅದಕ್ಕೆ ಕೃಷ್ಣ ಕರ್ಣಾಮೃತದಲ್ಲಿ ಲೀಲಾ ಶುಭ್ರ ಒಂದು ಶ್ಲೋಕ ಹಾಕಿದ್ರು. ಅವರು ಕೇರಳೇಟ್ ಆದ ಬೆಂಗಾಲಿ, ಅವ್ರಿಗೆ ಹೇಗೆ ವಿಠಲ ಸಿಗುತ್ತದೆ ಮಹಾರಾಷ್ಟ್ರೀಯ. ಆದ್ರೆ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಾಯಾತ ಪಂಥ ಪಥಿ ಭೀಮರಥ್ಯ ದಿಗಂಬರ ಕೋಪಿತಮಾಲ ನೀಲಹ. ಹೋಗ್ಲೇಬೇಡಿ, ಆ ದಾರಿ ಹೋಗ್ಲೇಬೇಡಿ. ಮಾಯಾತ ಹೋಗಬೇಡಿ, ಪಂಥಾಹ ದಾರಿ ಎಲ್ಲಿ? ಪಥಿ ಭೀಮರಥ್ಯಾಹ, ಭೀಮರಥಿ ಚಂದ್ರಭಾಗ ನದಿ ಹರಿಯುವಂತ ದಾರಿ ಹತ್ರ ಹೋಗ್ಲೇಬೇಡಿ. ಏಕೆ? ಒಬ್ಬ ದಿಗಂಬರ ತಮಾಲ ನೀಲಹ, ತಮಾಲ ಪುಷ್ಪದಂತೆ ನೀಲಮೇಘ ಶ್ರಾವಣರಾಗಿ ಒಬ್ಬ ದಿಗಂಬರ ಇದ್ದಾನೆ. ಅವನು ಬರೀ ದಿಗಂಬರ ಅಲ್ಲ, ಧೂರ್ತ, ಅವನು ಮಹಾಧೂರ್ತ. ಏನು ಮಾಡ್ತಾರೆ? ನಮ್ಮ ಹತ್ರ ಇರೋ ಆಭರಣ ಬೇರೆ ಏನಾದ್ರೂ ಕದ್ರೆ ಪರವಾಗಿಲ್ಲ. ಸಮಾಕರ್ಷತಿ ಚಿತ್ತ ವಿತ್ತಂ ಎಂತ ಒಂದು ಶ್ಲೋಕ ನೋಡಿ. ಅವ್ರಿಗೆ ಈ ಥರ ಆಗಿದ್ರೇನೆ ಇವ್ರಿಗೆ ಈ ಶ್ಲೋಕ ಬೇಕಾಗುತ್ತೆ. ಅವನೊಬ್ಬ ಧೂರ್ತ, ಅವನಿಗೆ ಪರ್ಸ ಕದ್ರೆ ಪರವಾಗಿಲ್ಲ, ಅಥವಾ ಬೇರೆ ಏನಾದ್ರೂ ಕದ್ರೆ ಪರವಾಗಿಲ್ಲ. ನಿನಗೆ ತುಂಬಾ ಮುಖ್ಯವಾಗಿ ಯಾವ್ದನ್ನು ಇಟ್ಕೊಂಡು ನೀನು ಕಷ್ಟ ಪಡ್ತಾ ಇದೆಯೋ ಆ ಚಿತ್ತವನ್ನೇ ಕದಿಯುವ ಅವನು. ಧೂರ್ತ ಸಮಾಕರ್ಷತಿ ಚಿತ್ತ ವಿತ್ತಂ, ಹೋಗಬೇಡಿ. ಆತರ ಈ ಕಳ್ಳ, ಈ ವಿಠಲ ಪಾಂಡುರಂಗ, ಅವನು ತನ್ನೆಡೆಗೆ ಬರುವನ್ನ ಹೆಚ್ಚು ನೋಡೋದಿಲ್ಲಂತೆ. ವಿಠಲ ವಿಠಲ ಪಾಂಡುರಂಗ ಪಾಂಡುರಂಗ ಅಂತ ಹೇಳೋದು. ಇವ್ರು ಎಲ್ಲಿ ಹೋಗ್ತಾರೆ? ಇವ್ರು ನನ್ನವರೇ. ಮಿಕ್ಕಿ ದೇವರಂದ್ರೆ ತನ್ನ ಹತ್ರ ಬರೋರ ಹತ್ರ ಅನುಗ್ರಹ ಮಾಡ್ತಾರೆ, ತುಂಬಾ ಗೌರವವಾಗಿ ಇದ್ದು ಬಿಡ್ತಾರೆ. ಗುರುವರು ವೆರಿ ತುಂಬಾ ರೆಸ್ಪೆಕ್ಟ್ಫುಲ್ ದೇರ್. ಇದು ಅದೆಲ್ಲ ನೋಡೋದೇ ಇಲ್ಲ. ಅಜ್ಞಾನಪಿ
ಠಾನ್ ಗೃಹಾತಿ, ಎಲ್ಲರನ್ನೂ ತನ್ನ ನಡೆಗೆ ಸೆಳಿತ. ದೇವತಾಂತರ ಭಕ್ತಿ ಮಾಡೋರು ಕೂಡ, ರಾಮ ಭಕ್ತಿ ಮಾಡೋರು ತನ್ನ ನಡೆಗೆ ಸೆಳಿತಾರೆ, ಶಿವಭಕ್ತಿ ಮಾಡೋರು ತನ್ನ ನಡೆಗೆ ಸೆಳಿತಾರೆ, ದೇವಿ ಭಕ್ತಿ ಮಾಡೋರು ತನ್ನ ನಡೆಗೆ ಎಲ್ಲರೂ ತನ್ನ ನಡೆಗೆ ಸೆಳೆದು ಚಿತ್ತ ವಿತ್ತ. ಆಮೇಲೆ ಪಾಂಡುರಂಗನೇ ಸರ್ವಸ್ವ ಅಂತ ಕೂತ್ಬಿಟ್ರು. ಆತರ ಎಷ್ಟೋ ಭಕ್ತರ ಕಥೆ ಇದೆ. ಪಂಡರಿಪುರದಲ್ಲೇ ಒಂದು ಭಕ್ತರಿದ್ದು, ಅದಕ್ಕೆ ನರಹರಿ ಸೋನಾರ್ ಅಂತ ಹೆಸರು ತಕ್ಕಂತೆ ನಿಮ್ಗೆ ಗೊತ್ತು. ಅವ್ರು ಏನ್ ಮಾಡ್ತಾ ಇದ್ರು, ಸುವರ್ಣ ಸೋನಾರ್ ಅಂತ ಹೇಳಿದ್ರೆ ಸೊ ಆ ಬಂಗಾರದ ಕೆಲಸ ಮಾಡ್ತಾ ಇದ್ರು. ಈ ನರಹರಿ ಸೋನಾರ್ ಅಲ್ಲೇ ಇದ್ದಂತ ಮಲ್ಲಿಕಾರ್ಜುನ ಸ್ವಾಮಿ, ಪಂಡರಿಪುರ ಕ್ಷೇತ್ರ ಇವತ್ತು ಮಲ್ಲಿಕಾರ್ಜುನೇಶ್ವರ ಕ್ಷೇತ್ರ ತುಂಬಾ ಪ್ರಸಿದ್ಧ. ಮಲ್ಲಿಕಾರ್ಜುನ ಸ್ವಾಮಿಯನ್ನು ಬಿಟ್ರೆ ಅವರು ಬೇರೆ ಯಾವ ದೇವರನ್ನು ಕಣ್ತೆರೆದು ನೋಡಿದ್ರು. ಇದಕ್ಕೆ ಒಂದು ಐಕಾಂತಿಕ ಭಕ್ತಿ ಅಂತ ಹೆಸರು. ಐಕಾಂತಿಕ ಭಕ್ತಿ ಅಂದ್ರೆ ನನಗೆ ನನ್ನ ಸ್ವಾಮಿನೇ, ನನ್ನ ಇಷ್ಟ ಮೂರ್ತಿಯೇ ನನಗೆ ಸಕಲ, ತಪ್ಪಲ್ಲ. ಬೇರೆ ರೂಪವನ್ನು ದ್ವೇಷಿಸಬೇಡ, ನಿಂದಿಸಬೇಡ, ಅದು ಕೀಳ್ ನೋಡ್ಬೇಡ. ಅಷ್ಟೇ ಬದಲು ನನ್ನ ಸ್ವಾಮಿನೇ ನನಗೆ ಸಾಕು, ನನ್ನ ಈ ಮೂರ್ತಿ, ನನ್ನ ಇಷ್ಟ ಮೂರ್ತಿಯೇ ನನಗೆ ಸಾಕು ಅಂತ ಹೇಳಿ ನಿಲ್ಲೋದು ಅನ್ನೋದು ತಪ್ಪೇ ಇಲ್ಲ. ಶಾಸ್ತ್ರಗಳ ಅವುಗಳು ಒಪ್ಪಿದೆ. ಎಷ್ಟೋ ಮಹಾಪುರುಷರ ಹತ್ರ ಇದ್ರು. ಇವರು ಆತರ ಮಹಾಶಿವಭಕ್ತರು. ಅಲ್ಲಿರೋ ಪಂಡರಿಪುರದಲ್ಲೇ ಇದ್ದುಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಬಿಟ್ಟರೆ ಇವ್ರ ಹತ್ರ ಹೋಗೋದೇ ಇಲ್ಲ. ಈ ಘಂಟಾಕರ್ಣ ಅಂತ ಒಂದು ಶಿವಭಕ್ತರ ಕಥೆ ಹೇಳ್ತಾರೆ. ಅವ್ರಿಗೆ ಶಿವನಾಮ ಬಿಟ್ಟು ಬೇರೆ ಏನಾದ್ರು ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಯಾರು ಹೇಳಿದ್ರೆ ಕಿವಿಯಲ್ಲಿ ಗಂಟೆ ಹಾಕೊಂಡ್ರು ಅಂತ. ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಕಿವಿ ಆಡ್ಸೋರು ಗಡ 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 ಗಡ. ಸೊ ಆ ನಾಮ ಕೇಳೋದಿಲ್ಲ ಕಿವಿಗೆ. ಈ ತರ ಉಗ್ರ ಭಕ್ತರೆಲ್ಲ ಇದ್ರು, ಉಗ್ರ ಭಕ್ತರು. ಇವ್ರು ಅಷ್ಟು ಮಟ್ಟಿಗೆ ಹೋಗ್ಲಿಲ್ಲ. ಆದ್ರೆ ಯಾವಾಗ್ಲೂ ಶಂಕರ ಶಿವಶಿವ ಶಿವಶಿವ ಅದೇ ಹೇಳೋರು. ಮಲ್ಲಿಕಾರ್ಜುನೇಶ್ವರ ಅಂತ ಸ್ಮರಣೆ ಮಾಡ್ತಾರೆ ಇರೋರು. ಆತರ ಇವ್ರ ಮೇಲೆ ಕಣ್ಣು ಹಾಕ್ತಾ ಇವ್ರು ಸುಮ್ಮನೆ ಇರಬಾರ್ದು. ಎಲ್ಲ ಕಳ್ಳಾರಿ, ಕೃಷ್ಣ ಅಂತ ಕೃಷ್ಣನೇ ಕಳ್ಳ, ಎಲ್ಲರೂ ತನ್ನ ಎಡೆಗೆ ಸೆಳೆದು ಬಿಡ್ತಾನೆ ಧೂರ್ತ. ಹಾಗೆ ಏನ್ ಮಾಡ್ದ ವಿಠಲ, ಈ ಪಂಡರೀಪುರದಲ್ಲಿ ವಿಠಲ ವಿಠಲ ಪಾಂಡುರಂಗ ಅಂತ ಹೇಳು ಈ ನನ್ನ ಭಕ್ತರೆಲ್ಲ ಎಲ್ಲಿ ಹೋಗ್ತಾರೆ. ಪಂಡರೀಪುರದಲ್ಲಿ ಇದ್ದುಕೊಂಡು ನನ್ನ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳೋ ಇವನು ಯಾರು? ಇವನು ತನ್ನ ಎಡೆಗೆ ಸೆಳಿಬೇಕು ಅಂತ ಅವನೇ ಒಂದು ಲೀಲೆ ಮಾಡಿದ. ಒಬ್ಬರಿಗೆ ಏನೋ ಕೆಲಸ ಆಗ್ಬೇಕಾಯ್ತು, ವಿಠಲ್ ಪ್ರಾರ್ಥನೆ ಮಾಡಿ ಕೆಲಸ ಆಯ್ತು. ಅವ್ರಿಗೆ ವೇಸ್ಟಿಗೆ ಒಂದು ಒಳ್ಳೆ ಬಂಗಾರದ ಬ್ಯಾಂಡ್ ಹಾಕ್ತೀನಿ ಅಂತ ಹೇಳಿ ಅವ್ರು ನಿಶ್ಚಯ ಮಾಡಿದ್ರೆ ಇವರೊಬ್ಬರೇ ಸೋನಾರ್ ಇಲ್ಲಿ ಪಂಡರಿ ಕ್ಷೇತ್ರದಲ್ಲಿ. ಇವ್ರ ಹತ್ರ ಬರ್ತಾರೆ, ನನಗೆ ಮಾಡ್ಕೊಡ್ತೀರ ಒಂದು ಒಳ್ಳೆ ಬಡ್ಡಿ ಹಣ. ಅಷ್ಟೇ ಅವ್ರು ಕೇಳಿದ್ರೆ ಯಾರಿಗೆ? ವಿಠಲನಿಗೆ. ಶಿವ 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 ಆ ಹೆಸರೇ ಹೇಳ್ಬೇಡಿ ಅಂತ ನೋಡಿ. ನಿಮ್ ಬಿಟ್ರೆ ಯಾರು ನಿಮಗೆ ಇದು ಧರ್ಮ, ನಾನು ಕೇಳ್ತಾ ಇದ್ದೀನಿ ಅಷ್ಟೇ, ನೀವು ಮಾಡ್ಕೊಡಿ. ನಾನು ನಿಮಗೆಲ್ಲ ಹೇಳ್ತೀನಿ ಇಷ್ಟು ಏನು ಅಂತ. ಕೊನೆಯಲ್ಲಿ ತುಂಬ ಹೇಳಿ ಹೇಳಿ ಒಪ್ಸಿದ್ರು. ಅವರು ಫಸ್ಟ್ ಟೈಮ್ ಇದೆ, ಫಸ್ಟ್ ಅಂಡ್ ಲಾಸ್ಟ್ ಅಂದ್ಬಿಟ್ರು. ನೀನು ಬಂದಿದೆ, ಉಳಿದಿದ್ಯಾ ನೀನು, ನಾನು ನಿನಗೆ ಒಬ್ಬಳಿಗೋಸ್ಕರ ನೀನು ಮಾಡ್ಕೊಡ್ತೀನಿ, ನೀನು ಯಾರಿಗೂ ಮಾಡ್ಕೊಡೋದಿಲ್ಲ. ಸರಿ ಅಂತ ಹೇಳಿ ಅವರೆಲ್ಲ ಕೇಳಿ, ಅರ್ಚಕರ ಹತ್ರ ಕೇಳಿ ಸ್ವಾಮಿಯ ಆ ಸೊಂಟ ಹೇಗಿದೆ, ಎಷ್ಟು ಇವರಿಗೆ ಎಷ್ಟು ಅಡ್ಯಾನ ಎಷ್ಟು ಲೆಂತ್ಗೆ ಬೇಕು, ಮತ್ತೆ ಆ ಬೆಡ್ತ್ ಎಲ್ಲ ಕೇಳ್ಕೊಂಡು ಕೊಟ್ಟುಬಿಟ್ರು. ಎಲ್ಲ ಇಂಚಸ್ ವೈಸ್ ಎಲ್ಲ ಅವ್ರ ತಗೊಂಡು ಮಾಡಿಕೊಟ್ಬಿಟ್ರು. ಮಾಡಿಕೊಟ್ಮೇಲೆ ಈ ವಿಠಲ ಲೀಲೆ ಶುರು. ಇವ್ರು ತಗೊಂಡು ಅರ್ಚಕರು ಕೊಡ್ತಾರೆ. ಅರ್ಚಕ ಕೊಟ್ಟರೆ ಅರ್ಚಕರು ವಡ್ಡಿಯನ್ನು ಹಾಕ್ತಾರೆ. ವೆರಿ ಟೈಟ್, ಹಾಕಕ್ಕೆ ಆಗ್ತಾ ಇಲ್ಲ. ಇನ್ನು ಸ್ವಲ್ಪ ಲೆಂತ್ ಹೆಚ್ಚು ಮಾಡಿದ್ರೆ ಇವ್ರಿಗೆ ಹಾಕಕ್ಕಾಗತ್ತೆ. ಅವ್ರು ಹೇಳಿದ್ರು ಅವ್ರು ಮಾಡಿಕೊಟ್ಟಿದ್ದೆ ದೊಡ್ಡದು. ತಿರ್ಗಾ ನಾವು ಹೋಗಿ ಕೊಟ್ಟರೆ ಅವ್ರು ಕೊಡ್ತಾರೋ ಇಲ್ವೋ ನೋಡಿ. ಈ ತರ ಒಂದು ಸ್ಥಿತಿ ಇದೆ. ನೀವು ಹಾಕೋದು ಹಾಕ್ತೀರಿ, ಪ್ರಯೋಜನ ಇಲ್ಲದೆ ಇದ್ರೆ ನಾವು ಹೇಗೆ ಹಾಕಕ್ಕಾಗುತ್ತೆ? ಹೋಗಿ ತಿರ್ಗಾ ಪಾಪ ಅವ್ರ ಹತ್ರ ಎಲ್ಲ ಮಾಡಿ ಸಮಾಧಾನ ಮಾಡಿ ಮಾತಾಡಿಸಿ ಸ್ವಲ್ಪ ಲೆಂತ್ ಮಾಡಿಕೊಟ್ರೆ ತುಂಬಾ ಲೂಸ ದೊಡ್ಡ ಕಳೆದು ಬಿಡುತ್ತೆ. ತಿರ್ಗಾ ಹೋಗಿ ಕರೆಕ್ಟಾಗಿ ನಾನು ಕೊಟ್ಟಿದ್ದ ಥರ ಮಾಡು, ನಾನು ಸರಿ ಹಾಗೆ ಥರ ಮಾಡ್ಕೊಡು. ಅವ್ರಿಗೇನು ಗೊತ್ತು ಇವನು ಮಾಡೋ ಆಟ. ತಿರ್ಗಾ ಹೋಗಿ ಕಳಿಸಿ, ಅವ್ನು ಆಗಲ್ಲ ಅಂದ್ರು. ತಿರ್ಗಾ ಏನೇನೋ ಮಾಡಿ ತಿರ್ಗಾ ಮಾಡಿಕೊಟ್ರೆ ತಿರ್ಗಾ ಟೈಟು ಲೂಸು ಆಗಲ್ಲ. ಕಾಲಿಗೆ ಬಿದ್ರು ಹತ್ತರು. ನೋಡಿ, ನೀವು ಈ ಧರ್ಮದಲ್ಲಿ ಇದ್ದೀರಾ, ನೀವು ನಿಮ್ಮ ಭಗವಂತ ಇಲ್ಲದೆ ಇರ್ಬೋದು, ನನ್ನ ಸ್ವಾಮಿ ಅವರು ಏನೋ ಒಂದು ಮಾಡ್ಕೊಡೋದು ನಿಮ್ಮ ಧರ್ಮ ತಾನೇ, ನಿಮಗೆ ಬೇಕಾಗೋ ಇದನ್ನ ನಾನು ಸಂಭಾವನೆಯನ್ನು ಕೊಟ್ಟು ಬಿಡ್ತೀನಿ, ನೀವು ಮಾಡಿಕೊಡಿ. ನಾನು ಎಷ್ಟು ಸತಿ ಮಾಡಿಕೊಟ್ರೆ ಈ ಥರ ಆಗ್ತಾ ಇದೆ, ನೀವೇ ಬಂದು ಅಳ್ತೀರೋ
ಫಸ್ಟ್ ಆಫ್ ಆಲ್ ಮಾಡಿಕೊಟ್ಟಿದ್ದೇ ತಪ್ಪು. ಈಗ ಬಂದು ಅಳತೆ ನೋಡಿದ್ರೆ ನಾನು ಶಿವಾಲಯ ಬಿಟ್ಟರೆ ಇನ್ನು ಯಾವ ಆಲಯದಲ್ಲೂ ಕಾಲಿಡೋದಿಲ್ಲ, ನನ್ನ ಸ್ವಾಮಿನ ಬಿಟ್ಟರೆ ಇನ್ನು ಯಾವ ಸ್ವಾಮಿನೂ ನಾನು ಕಣ್ಣಿಂದ ನೋಡೋದಿಲ್ಲ, ನೀವು ಕಾಲಿಡಬೇಡಿ, ನಾನು ನಿಮ್ಮನ್ನ ಒಯ್ತೀನಿ. ಆ ಭಕ್ತರು ಏನು ಹೇಳಿದ್ರು, ನನ್ನ ತೋಳ ಮೇಲೆ ಕೂತ್ಕೊಳ್ಳಿ, ನನ್ನ ಕರ್ಕೊಂಡು ನಾನು ತಾನೇ ಕಾಲಿಡ್ತೀನಿ, ನೀವು ಕಾಲಿಟ್ಟಂಗೆ ಆಗೋದಿಲ್ಲ, ನೀವು ನೋಡೋದು ಬೇಡ, ಕಣ್ಣನ್ನು ನಾನು ಕಟ್ತೀನಿ ಬಟ್ಟೆಯಿಂದ, ನೀವು ಸುಮ್ಮನೆ ಮುಟ್ಟಿ ವೇಸ್ಟ್ ನಾನು ಎಲ್ಲಿದೆ ತೋರಿಸ್ತೀನಿ ಸ್ವಂಟ, ಅಲ್ಲಿ ಮುಟ್ಟಿ ಮಾತ್ರ ಸ್ವಲ್ಪ ಒಂದು ಅಳತೆ ನೋಡ್ಬಿಡಿ ಅಷ್ಟೇ. ಕೊನೆಯಲ್ಲಿ ಏನು ಹೇಳಿ ಒಪ್ಪಿದ್ರು, ತೋಳಲ್ಲಿ ಇಟ್ಕೊಂಡ್ರು, ಕರ್ಕೊಂಡು ಹೋದ್ರು. ವಿಠಲ 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 ಅಂತ ಇವ್ರ ಕೆಳಗೆ, ಅವರು ಶಂಕರ ಶಂಕರ ಅವ್ರ ಮೇಲೆ, ಇವ್ರು ವಿಠಲ ವಿಠಲ ಹೇಳ್ಬಾದ್ರೆ ಇವ್ರು ಏನು ವಿಠಲ ಅಂತ ಕೇಳಲೇಬಾರ್ದು, ಶಂಕರ ಶಂಕರ ಅಂತಾನೆ ಹೇಳ್ಬೇಕು. ಶಂಕರ ಇವರು ಶಂಕರ ಶಂಕರ ಅಂತ ಹೇಳ್ತಾ ಇರುತ್ತೆ, ಇವ್ರಿಗೆ ಪಾಪ ಹೇಳಕ್ ಆಗ್ತಾ ಇಲ್ಲ. ಇವ್ರು ಜೋರಾಗಿ ವಿಠಲ 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 ಶಂಕರ 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 ಹೊಸ ನಾಮ ಸಂಕೀರ್ತನೆ, ವಿಠಲ ಶಂಕರ ವಿಠಲ ಶಂಕರ ವಿಠಲ ಶಂಕರ ವಿಠಲ ಶಂಕರ ಹೊಸ ನಾಮ ಸಂಕೀರ್ತನೆ. ಅವರೆಲ್ಲ ಮಾಡ್ಬಿಟ್ಟು ನಗ್ತಾ ಇದ್ದಾರೆ ಒಳಗೆ. ಈ ತರ ಒಂದು ನಾಮ ಸಂಕೀರ್ತನೆ ಮಾಡ್ಕೊಂಡು ಬಂದ್ರು. ಆಗ ಅರ್ಚಕರು ಇದು ಮಾಡಿದ್ರು, ಅವತಾನೆ ಎಲ್ಲಾರು ಮುಟ್ಟೋ ಸೌಲಭ್ಯ ಅವರೊಬ್ಬನೇ ಮುಡಕ್ಕೆ, ಬೇರೆ ಎಲ್ಲಿ ಅದು ಯಾವ ಅರ್ಚಾ ಮೂರ್ತಿಯನ್ನ ಶಿವಲಿಂಗ ಬೇಕಾದ್ರೆ ಮುಟ್ಟು ಕಿಟ್ಸ್ ಎಲ್ಲ ಕೊಟ್ಟು ತಲೆ ಮುಟ್ಕೊಳ್ತಾರೆ. ಅದೇ ಇಲ್ಲಿ ಮಲ್ಲಿಕಾರ್ಜುನ ದಾಟ್ ಹೋದ್ಮೇಲೆ, ಮಲ್ಲಿಕಾರ್ಜುನದಿಂದ ಅನ್ಸುತ್ತೆ, ಅಲ್ಲಿ ತನಕ ಮುಟ್ಟಕ್ಕಾಗೋದಿಲ್ಲ. ಇಲ್ಲಿ ಈ ಹರಿಕ್ಷೇತ್ರಗಳಲ್ಲಿ ನನಗೆ ತಿಳಿದು ಒಂದೇ ಒಂದು ಮೂರ್ತಿಯನ್ನ ಸೌಲಭ್ಯ ಅಂದ್ರೆ ಏನೇನೋ ಮಾಡ್ತಾರೆ, ಒಂದು ಅಷ್ಟೇ ನಾನು ಹೇಳಕ್ಕಾಗ್ತದೆ. ಏನ್ ಮಾಡ್ತಾರೆ, ಏನೇನೋ ಮಾಡ್ತಾರೆ ವಿಠಲನಲ್ಲಿ, ಆ ಪ್ರೀತಿಯಲ್ಲಿ ಬರೋರೆಲ್ಲ ಏನೇನೋ ಮಾಡ್ತಾರೆ. ಆಗ ಆ ವಿಠಲನ್ನು ಹೋಗಿ ಮುಟ್ಟಿದ್ರು. ಫಸ್ಟ್ ತಲೆ ಮುಟ್ಟಿದ್ರು, ತಲೆ ಮುಟ್ಟಿದ್ರೆ ಆ ನರಹರಿಸ್ವನರಿಗೆ ಲಿಂಗ ಕಾಣ್ತಾರೆ. ನೋಡ್ತಾರೆ, ಹತ್ತಿರ ನೋಡ್ತಾರೆ, ಸವರ್ತಾರೆ, ಮುದ್ದೆಯ ನನ್ನ ಅಳಹಾದ ಲಿಂಗ, ಒಳ್ಳೆ ಲಿಂಗ. ಕಳ್ಳರು ನನ್ನ ಸ್ವಾಮಿಯನ್ನ ವಿಠಲ ಪಾಂಡುರಂಗ ಅಂತ ಹೆಸರಿಟ್ಬಿಟ್ಟು ಇವ್ರು ಬಂದು ನೋಡಿದ್ದೇವೆ ದೇವಸ್ಥಾನದಲ್ಲಿ, ಇವರು ಸ್ವಾಮಿ ಅಂತ ಕೊಂಡಾಡ್ತಾ ಇದ್ದಾರೆ. ಸರಿ, ಮೇಲು ಟೆಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಕೆಳಗೆ ಕೈ ಹಾಕಿದ್ರೆ ತ್ರಿನೇತ್ರ, ಅಲ್ಲಿಂದ ಕೈ ಕೆಳಗೆ ಹಾಕಿದ್ರು, ಕಂಠವನ್ನು ಸವರಿದ್ರೆ ನಾಗಾಭರಣ ಕಾಣ್ತಾರೆ. ಕೈ ನೋಡೋಣ ಅಂತ ಕೈ ಮುಟ್ಟಿದ್ರೆ ತ್ರಿಶೂಲ. ಅಲ್ಲಿಂದ ಕೆಳಗೆ ಸವರಿದ್ರು, ಕೆಳಗೆ ವ್ಯಾಘ್ರ ಚರ್ಮ ಚೆನ್ನಾಗಿ ಕಾಣ್ತದೆ. ವ್ಯಾಘ್ರ ಚರ್ಮ ನನಗೆ ಇಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ. ನನ್ನ ಸ್ವಾಮಿನ ಹೆಸರಿಟ್ಟು ದುಡ್ಡು ಮಾಡ್ತಾ ಇದ್ದಾರೆ ಇವರು. ವಿಠಲ ವಿಷ್ಣು ಕೃಷ್ಣ ಅಂತ ಇರೋಬ್ರು ಕಥೆಯೆಲ್ಲ ಹೊಡೆದು, ನನ್ನ ಈಶ್ವರ ಇರೋದ್ರಿಂದಾನೇ ಇಲ್ಲಿ ಇಷ್ಟು ಜನರು ಬರ್ತಾ ಇದ್ದಾರೆ, ಇಷ್ಟು ವೈಭವೋಪೇತವಾಗಿದೆ ಈ ಕ್ಷೇತ್ರ, ಇದು ಹೊಸದಾಗಿ ಕತೆ ಕಟ್ಟಿದಾರಲ್ಲ ಅಂತ ಹೇಳಿ ಆನಂದದಲ್ಲಿ ಕಣ್ಣು ತೆಗೆದ್ರು. ಇಲ್ವೋ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಘನ ನಿಹಿತ ಪಾಣಿಂ ಮಂಡಲಂ ಮಂಡನಾನಾಂ ತರುಣ ತುಳಸಿ ಮಾಲಾ ಕಂಧರಂ ಕಂಜನೇತ್ರಂ ಸದಯ ಧವಳಹಾಸಂ ವಿಠಲಂ ಚಿಂತಯಾಮಿ. ಸಮಚರಣ ಸರೋಜಂ, ಕೃಷ್ಣ ಯಾವಾಗಲೂ ಕಾಲು ಮಡಚಿ ಇರ್ತಾನೆ, ಇಲ್ಲಿ ಕಾಲನ್ನು ಸೇರಿ ಸಮವಾಗಿ ಇಟ್ಕೊಂಡಿದ್ದಾನೆ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ, ಒಳ್ಳೆ ಹೆಪ್ಪೆಗಟ್ಟಿರುವಂತಹ ಆ ನೀಲ ಮೇಘದಂತಿರುವಂತಹ ಶ್ಯಾಮವರ್ಣ. ಸಾಂದ್ರ ನೀಲಾಂಬುದಾಭಂ ಜಘನ ನಿಹಿತ ಪಾಣಿ, ಸೊಂಟದಲ್ಲಿ ಕೈ ಇಟ್ಕೊಂಡಿದ್ದಾನೆ. ಮಂಡನಂ ಮಂಡನಾನಾಂ, ಈಸ್ ದ ಆರ್ನಮೆಂಟ್ಸ್ ಫಾರ್ ಆಲ್ ಆರ್ನಮೆಂಟ್ಸ್. ಅಲಂಕಾರಕ್ಕಿರುವ ಸಾಮಗ್ರಿಗಳೆಲ್ಲ ಅಲಂಕಾರವನ್ನು ತುಂಬಿಸುವಂತಹ ಸೌಂದರ್ಯವುಳ್ಳವರಂತೆ. ಮಂಡನಂ ಮಂಡನಾನಾಂ ತರುಣ ತುಳಸಿ ಮಾಲಾ, ಹೊಸದಾಗಿರುವಂತಹ ಈಗ ತಡೆಯಲು ಬಿಟ್ಟಿರುವಂತಹ ಸುಂದರವಾದ ಸುಗಂಧ ತುಳಸಿ ಹಾರವನ್ನು ಹಾಕೊಂಡಿದ್ದಾರಂತೆ. ತರುಣ ತುಳಸಿ ಮಾಲಾ ಕಂಧರಂ ಕಂಜನೇತ್ರಂ, ತಾವರೆಯಂತೆ ಇರುವಂತಹ ಕಣ್ಣುಗಳು. ಸದಯ, ದಯೆ ತುಂಬಿರುವಂತಹ ಕರುಣಾಮೂರ್ತಿ. ಧವಳ ಹಾಸಂ, ಒಂದು ಮಂದಹಾಸ ಬೀರ್ತಾ ವಿಠಲ ನಿಂತಿದ್ದಾನೆ. ಛೇ 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 ಛೇ,
ಶಿವ 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 ಇದೇನಿದೆ ನನಗೆ ಏನೋ ನಡೀತಾ ಇದೆಯಲ್ಲ ಅಂತ ಕಣ್ಣುಗಟ್ಟು ಕಣ್ಣು ಏನು ಲಿಂಗ ತ್ರಿನೇತ್ರ ನಾಗಾಭರಣ ತ್ರಿಶೂಲ ವ್ಯಾಘ್ರಚರ್ಮ ನನ್ನ ಸ್ವಾಮಿ. ಕಣ್ಣು ತೆಗೆದರೆ ವಿಠಲ, ಕಣ್ಣು ಮುಚ್ಚಿ ಸೋರಿದ್ರೆ ಶಂಕರ, ಕಣ್ಣು ತೆಗೆದರೆ ವಿಠಲ. ಆಮೇಲೆ ಕಣ್ಣು ತೆಗೆದವರು ಧೂರ್ತ ಸಮಾಕರ್ಷತಿ ಚಿತ್ತವಿರುತ್ತ. ಆಮೇಲೆ ಏನಾಗ್ಬಿಟ್ಟು ಅಂದ್ರೆ ನನಗೆ ಇವನೇ ಮಲ್ಲಿಕಾರ್ಜುನ ಅಂತ ಆಗ್ಬಿಟ್ಟು, ಮಲ್ಲಿಕಾರ್ಜುನ ಬಿಟ್ಟು ಎಲ್ಲೂ ಹೋಗಲ್ಲ ಅಂದವರು ಕೊನೆಯಲ್ಲಿ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ. ಪರಬ್ರಹ್ಮಲಿಂಗಂ ಇವನೇ ನನಗೆ ಶಿವ. ಇಲ್ಲ ವೇದ ಮಂತ್ರಗಳು, ವೇದ ಮಂತ್ರಕ್ಕೆ ತಕ್ಕಂತೆ ಸ್ವಾಮಿ. ಸದ್ಬ್ರಹ್ಮ ಸ ಶಿವ ಸ ಹರಿಸೇಂದ್ರ ಸೋಕ್ಷರ ಪರಮಸ್ವರಾಟ್. ಸ್ವಯಂಭೂ ಮೂರ್ತಿ ಇಲ್ಲ, ಪರಮಃ ಸ್ವರಾಟ್ ಇಂದ ಈ ಮಂತ್ರಕ್ಕೆ ಮೂರ್ತಿ ವಿಠಲ. ಸ ಬ್ರಹ್ಮ ಸ ಶಿವ. ಅವನ ಹೊಕ್ಕಲಲ್ಲಿ ಬ್ರಹ್ಮ ಇದ್ದಾರೆ, ಅದನ್ನ ಹೇಳ್ತಾರೆ. ಪ್ರಮಾಣಂ ಭವಾಬ್ಧೇರಿದಂ ಮಾಮಕಾನಾಂ ನಿತಂಬಕರಾಭ್ಯಾಂ ಧೃತೋ ಏನ ತಸ್ಮಾತ್ ವಿಧಾತುರ್ವಸತಿ ಧೃತೋ ನಾಭಿಕೋಶಃ. ಪರಬ್ರಹ್ಮಲಿಂಗಂ ಭಜೆ ಪಾಂಡ ಅಂದ ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮ ಇದ್ದಾರಂತ ವಿಠಲ. ತಲೆಯಲ್ಲಿ ಶಿವ ಇದೆ, ಅವನೇ ಬ್ರಹ್ಮ. ಸ ಬ್ರಹ್ಮ ಸ ಶಿವ ಸ ಹರಿ, ಅವನೇ ವಿಷ್ಣು. ಸಹ ಇಂದ್ರ ಸಹ ಅಕ್ಷರ ಪರಮಃ ಸ್ವರಾಟ್. ಅದಕ್ಕೆ ಆಚಾರ್ಯ ಹೇಳಿದ್ರು ಪರಬ್ರಹ್ಮಲಿಂಗ. ಯಾಕಂದ್ರೆ ಯಾವ ಜಗಳಾನು ಬೇಡ ಅನ್ನಂತೆ. ಕೈಯಲ್ಲಿ ಧನುಷ್ ಇಟ್ಕೊಂಡ್ರೆ ರಾಮಲಿಂಗ ಅಂತ ಹೇಳ್ತಾರೆ, ಕೈಯಲ್ಲಿ ವೇಣು ಇಟ್ಕೊಂಡ್ರೆ ಕೃಷ್ಣಲಿಂಗ ಅಂತಾರೆ. ಲಿಂಗ ಇಸ್ ಎನ್ ಇಂಡಿಕೇಶನ್ ಅಲ್ವಾ. ಆಮೇಲೆ ಲಿಂಗವಾಗಿದ್ದರೆ ಶಿವಲಿಂಗ ಅಂತಾರೆ. ನನಗೆ ಯಾವ ಜಗಳಾನು ಬೇಡ ಅಂತ ಸೊಂಟದಲ್ಲಿ ಕೈ ಇಟ್ಕೊಂಡ್ಬಿಟ್ನಂತೆ. ಸೊ ಇವನೇನಾದ ಪರಬ್ರಹ್ಮಲಿಂಗ. ಪರಬ್ರಹ್ಮಕ್ಕೆ ಸಂಕೇತ ವಿಠಲ ಮೂರ್ತಿ. ಅಂದ್ರೆ ಸಕಲ ದೇವತೆಗಳು ವಿಠಲನಲ್ಲಿ ಐಕ್ಯವಾಗ್ಬಿಟ್ಟಿದೆ. ಇನ್ನು ಎಷ್ಟೋ ಕಥೆ ಇದೆ. ಒಬ್ಬರಿಗೆ ರಾಜರಾಜೇಶ್ವರಿಯಾಗಿ ದರ್ಶನ ಕೊಟ್ಟಿದ್ದಾನೆ ಒಂದು ಶಕ್ತಿ ಉಪಾಸಕರಿಗೆ. ದೇವಿನೂ ಅವನೇ, ಸಕಲವೂ ಅವನೇ. ಸಕಲ ದೇವತಾ ರೂಪ ವಿಠಲ ಅಂತಲೇ ಹಾಡಿದ್ದಾರೆ. ಆ ವಿಠಲನಲ್ಲಿ ಎಲ್ಲ ದೇವತಾ ರೂಪಗಳು ಇದೆ. ಆ ತರಹ ತಾನೇ ಹೋಗಿ ಯಾವ ರೋಷ ಮಾನ ಮರ್ಯಾದೆ ಇಲ್ಲದೆ ಎಲ್ಲರನ್ನೂ ಸೆಳೆದು ತನ್ನವರಾಗಿ ಮಾಡಿ ತನ್ನ ಚರಣವನ್ನು ಕೊಡುವಂತಹ ಸುಲಭ ಮೂರ್ತಿ ವಿಠಲ. ಅವರಿಗೆ ಎಷ್ಟೋ ಭಕ್ತರಿದ್ರು, 5-10 ಆಗ್ಬಿಟ್ಟು 5 ನಿಮಿಷ. ಅವರಿಗೆ ಎಷ್ಟೋ ಭಕ್ತರಿದ್ರು. ಪ್ರಸಿದ್ಧವಾದ ಭಕ್ತರ ಕಥೆಗಳು ಎಷ್ಟೋ ಜನರಿಗೆ ಗೊತ್ತಿರುತ್ತೆ. ಘೋರ ಕುಂಭಾರ ಕಥೆ ಎಲ್ಲರಿಗೂ ಗೊತ್ತು. ಆ ಥರ ರಾಖಾ ಕುಂಭಾರ ಕೇಳಿದ್ದೀರ ನೀವು? ರಾಖಾ ಕುಂಭಾರ, ರಾಖಾ ಕುಂಭಾರ ಅಂತ ಒಬ್ಬರಿದ್ರು. ಒಬ್ರು ಕುಂಭಾರರು. ಕುಂಭಾರ ಅಂದ್ರೆ ನಿಮ್ಗೆ ಗೊತ್ತು, ಮಡಿಕೆ ಎಲ್ಲ ಮಾಡೋರು. ಈ ರಾಖಾ ಕುಂಭಾರರು ಎಲ್ಲ ಒಂದು ಚಿಕ್ಕ ಚಿಕ್ಕ ಸೀಕ್ವೆನ್ಸ್ ಆಗಿ ಮುಳಿಸಿ, ಆ ರಾಖಾ ಕುಂಭಾರರು ಮಡಿಕೆ ಮಾಡೋರು. ಅವರು ಆ ಘೋರ ಕುಂಭಾರ ತರಹ ನಿರಂತರ ವಿಠಲ ನಾಮವನ್ನು ಜಪಿಸ್ತಾ ವಿಠಲ ಧ್ಯಾನದಲ್ಲೇ ಇದ್ದು ಮಡಿಕೆ ಎಲ್ಲ ಮಾಡೋರು. ಒಂದಿನ ಫ್ರೆಶ್ ಆಗಿ ಮಡಿಕೆಯಲ್ಲೇ ಮಾಡಿಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಶೂಳೆ ವೆಕ್ಕರದು, ತಮಿಳನ್ನು ಶೂಳೆ ವೆಕ್ಕರದು ಶಲೋಬರಿ ಅಂದರೆ ಅದಕ್ಕೆ ಬಿಸಿ ಮಾಡೋದು. ಬಿಸಿ ತಕ್ಷಣ ಅಷ್ಟು ಮಡಿಕೆಗಳನ್ನು ಸೇರಿಟ್ಟು ಒಂದು ಕಡೆ ಬೆಂಕಿ ಹಾಕಿದ್ದಾರೆ. ಅದು ಒಂದು 2-3 ದಿನ ಆ ಬೆಂಕಿ ಚೆನ್ನಾಗಿ ಉರಿದು ಮೆಲ್ಲಕ್ಕೆ ಆ ಬೆಂಕಿ ಶಮನವಾಗಿ ಶಾಂತವಾದ ಮೇಲೇ ಆ ಮಡಿಕೆ ತೆಗಿತಾರೆ. ಆವಾಗ ಮಡಿಕೆ ಚೆನ್ನಾಗಿ ಪಕ್ವವಾಗಿರುತ್ತೆ. ಇಟ್ ಇಸ್ ವೆರಿ ಯೂಸ್ಫುಲ್. ಆ ಥರ ಇವರು ವಿಠಲ ನಾಮ ಹೇಳ್ತಾನೆ ಆ ಮಡಿಕೆಗಳನ್ನೆಲ್ಲ ಮಾಡಿ ಇಟ್ಟು ಆ ಬೆಂಕಿ ಹಾಕಿದ್ದಾರೆ. ಎಲ್ಲ ಕಡೆ ಬೆಂಕಿ ಹಬ್ಬಿದೆ. ಅದ್ರ ಮಧ್ಯದಲ್ಲಿ ಮಡಿಕೆಗಳು, ಒಂದು ದೊಡ್ಡ ಸರ್ಕಂಫರೆನ್ಸ್. ಅದ್ರ ಸುತ್ತಲೂ ಇವರು ಬೆಂಕಿ ಹಾಕಿ ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು ತಾಯಿ ಬೆಕ್ಕು ಅದ್ರ ಸುತ್ತಲೂ ಅಳ್ತಾ ಇದೆ, ಶಬ್ದ ಮಾಡ್ತಾ ಇದೆ ಜೋರಾಗಿ. ಅಗ್ನಿಯ ಸುತ್ತುತ್ತಾ ಅದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಇಲ್ಲಿ ಹೋಗ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ, ಜೋರಾಗಿ ಮಿಯೋ ಮಿಯೋ ಶಬ್ದ ಮಾಡ್ತಾ ಇದೆ. ಏನು ಮಾಡೋದು ಗೊತ್ತಿಲ್ಲವೇ ಅಂತ ನೋಡ್ತಾ ಇದೆ. ಇದು ಸೀನ್ ಇವ್ರು ನೋಡಿದ್ರು. ವಿಠಲ ನಾಮ ಜಪದ ಮಾಡ್ತಾನೆ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬಿಡ್ತು ತಾಯಿ ಬೆಕ್ಕು ಇನ್ನೇನು. ಆ ತಾಯಿ ಬೆಕ್ಕು ಪಾಪ ಯಾವುದೋ ಒಂದು ಮಡಿಕೆ ಒಳಗೆ ತನ್ನ ಮಕ್ಕಳೆಲ್ಲ ಹಾಕಿದೆ. ಅದು ಇವರಿಗೆ ಗೊತ್ತಿಲ್ಲದೆ ಆ ಮಡಿಕೆಯನ್ನು ಇಟ್ಟುಬಿಟ್ಟಿದ್ದಾರೆ. ದೊಡ್ಡ ಮಡಿಕೆ ಆಗಿದ್ದಿರ್ಬೋದು, ಅವರು ಆಳವಾಗಿ ನೋಡಿರೋದಿಲ್ಲ. ಹಾಗೆ ವಿಠಲ ಧ್ಯಾನದಲ್ಲೇ ಇಟ್ಟುಬಿಟ್ಟಿದ್ದಾರೆ. ಈಗ ಬೆಂಕಿ ಉರಿತಾ ಇದೆ. ಏನಾಗುತ್ತೆ? ಆ ತಾಯಿ ಮಾತೃತ್ವ ಅನ್ನೋದು ಯಾರಲ್ಲಿ ಇಲ್ಲ. ಆ ಒಂದು ಬೆಕ್ಕಲ್ಲಿ ನೋಡ್ಬೋದು, ಅದು ಮಗು ಹಾಕ್ಬೇಕಾದ್ರೆ ಎಲ್ಲೆಲ್ಲಿ ತಗೊಂಡು ಮಕ್ಕಳನ್ನ ಇಡತ್ತೆ, ಯಾರು ಬರ್ದಿರೋ ಥರ ನೋಡ್ಕೊಳುತ್ತೆ, ಎಷ್ಟು ಶ್ರಮ ಪಡುತ್ತೆ. ತಾಯಿಯ ತ್ಯಾಗ ಸಕಲ ಪ್ರಾಣಿಗಳಲ್ಲೂ ನೋಡ್ಬೋದು. ಆ ಮಾತೃತ್ವ
ಮಾತೃತ್ವದಲ್ಲಿ ಅದು ಅಳುತ್ತಾ ಇದೆ. ಏನು ಮಾಡೋದು ಗೊತ್ತಿಲ್ಲ, ಈ ಕಡೆ ಆ ಕಡೆ ಹೋಗ್ತಾ ಇದೆ. ಇವರು ಈ ಥರ ನೋಡಿದ್ರು, ಬೆಂಕಿ ತುಂಬ ದೊಡ್ಡದಾಗಿ ಉರಿತಾ ಇದೆ, ಏನು ಮಾಡೋಕ್ಕಾಗಲ್ಲ ಅವ್ರಿಗೂ. ತಕ್ಷಣ ಹೃದಯದಲ್ಲಿ ಒಂದು ಭಾವ ಬಂತು, ಪ್ರತಿಜ್ಞೆ ಮಾಡಿಬಿಟ್ರು, ವಿಠಲ ಈ ಬೆಂಕಿಯೆಲ್ಲ ಶಮನವಾದ ಮೇಲೆ ನಾನು ಈ ಮಡಿಕೆ ತೆಗಿತೀನಿ, ಈ ಒಳಗಿರೋ ಮಕ್ಕಳೆಲ್ಲ ನೀನು ಕಾಪಾಡಿಕೊಟ್ಟೆ, ನೀನು ಸರ್ವಶಕ್ತನಾಗಿ ಆ ಮಕ್ಕಳನ್ನೆಲ್ಲ ನನಗೆ ಕಾಪಾಡಿಕೊಟ್ಟೆ ಅಂದರೆ ನಾನು ಸರ್ವಸ್ವವು ತ್ಯಾಗ ಮಾಡಿಬಿಡ್ತೀನಿ. ಏನೋ ಅವರೊಳಗೆ ಆ ಥರ ಒಂದು ಸಂಕಲ್ಪ, ಪ್ರತಿಜ್ಞೆ ಮಾಡೇ ಬಿಟ್ರು. ವಿಠಲ ನಿನ್ನ ಮೇಲೆ ಆಣೆ, ನೀನು ಆ ಮಕ್ಕಳನ್ನೆಲ್ಲ ಕಾಪಾಡಿಕೊಟ್ರೆ ನಾನು ಸರ್ವಸ್ವ ತ್ಯಾಗ ಮಾಡ್ತೀನಿ. 3-4 ದಿನ ಆಯಿತು, ಬೆಂಕಿಯೆಲ್ಲ ಶಮನವಾಗಿ, ಮಡಿಕೆಯಲ್ಲಿದ್ದ ತಾಪವೆಲ್ಲ ಶಮನವಾಗಿ ಶಾಂತವಾಗಿ ಹುಡುಕ್ತಾ ಇದ್ದಾರೆ ಒಂದೊಂದು ಮಡಿಕೆಯಿಂದ. ಆ ಬೆಕ್ಕು ಹಾಗೆ ಅಳುತ್ತಾ ಕಾಯ್ತಾ ಇದೆ. ಮಡಿಕೆ ತೆಗೆದರೆ ಒಂದು ದೊಡ್ಡ ಮಡಿಕೆ ಒಳಗೆ ಆ ಪುಟಾಣಿ ಬೆಕ್ಕುಗಳೆಲ್ಲ ಹಾಗೆ ಉಸಿರೆಂದಿದೆ. ಆ ಬೆಕ್ಕು ಮರಿಗಳನ್ನೆಲ್ಲ ತಾಯಿ ಬೆಕ್ಕತ್ರ ಕೊಟ್ಟರು. ತಾಯಿ ಬೆಕ್ಕತ್ರ ಹೋಗಿ ಆನಂದ ಪಡೋದನ್ನು ನೋಡಿ ಸಂತೋಷಪಟ್ಟರು. ಮರುಕ್ಷಣ ಹಿಂದೆ ತಿರುಗಿ ನೋಡಲಿಲ್ಲ, ಮಡಿಕೆಲ್ಲ ಹೊರಡಕ್ಕೆ ಶುರು ಮಾಡಿಬಿಟ್ರು. ಯಾಕಂದ್ರೆ ಹೇಳಿದ್ರಲ್ಲೇ ಸರ್ವಸ್ವ ತ್ಯಾಗ ಮಾಡ್ತೀನಿ, ನನ್ನ ವಿಠಲ ಕಾಪಾಡಿಕೊಟ್ಟ, ನಾನು ತ್ಯಾಗ ಮಾಡ್ತೀನಿ. ಇವರು ಹೊರಡ್ಬೇಕಾದ್ರೆ ಹೆಂಡತಿ ಬಂದ್ಲು, ನೀವೆಲ್ಲಿ ಹೋಗ್ತಾ ಇದ್ದೀರಾ ಅಮ್ಮ? ನಾನು ಪ್ರತಿಜ್ಞೆ ಮಾಡಿದಾಗ ನೀನು ಇದ್ದೀಯಲ್ಲ ಪಕ್ಕದಲ್ಲಿ, ನೀನು ಕೇಳಿದ್ದಿಲ್ಲ ನನ್ನ ಮಾತುಗಳನ್ನು. ಈಗ ನೋಡು, ನಮ್ಮ ವಿಠಲ ಕಾಪಾಡಿಕೊಟ್ಟ ಮಕ್ಕಳನ್ನೆಲ್ಲ ನನಗೆ ಅವನೇ ಸರ್ವಸ್ವ, ಮಿಕ್ಕಿದೆಲ್ಲ ನಾನು ತ್ಯಾಗ ಮಾಡಿದೆ, ಹೊರಟೆ. ಅವಳು ಹೇಳಿದಂತೆ, ನೀವು ಸನ್ಯಾಸ ತಗೊಳ್ಳಿಲ್ಲ ಅಲ್ವಾ? ಸನ್ಯಾಸ ತಗೊಂಡ್ರೆ ಅಷ್ಟೇ ನಾನು ನಿಮ್ಮ ಜೊತೆಲಿ ಇರಬಾರ್ದು. ನಾನು ಈಗ ನಿಮ್ಮ ವೈರಾಗ್ಯಕ್ಕೆ ಅನುಕೂಲವಾಗಿರ್ತೀನಿ, ನಿಮಗೆ ನಾವು ಏನು ತೊಂದರೆ ಕೊಡೋದಿಲ್ಲ, ನನಗೆ ನೀವೇ ಸರ್ವಸ್ವ, ನಾನು ನಿಮ್ಮ ಜೊತೆಲಿ ಬರ್ತೀನಿ. ಕಾಡಿಗೆ ಹೋದರು. ದಟ್ಟವಾದ ಕಾಡಲ್ಲಿ ವಾನಪ್ರಸ್ಥಾಶ್ರಮದಲ್ಲಿದ್ದಾರೆ. ನಿರಂತರ ವಿಠಲನಾಮ ಸ್ಮರಣೆಯನ್ನು ಮಾಡ್ತಾ ಅಲ್ಲೇ ಇದ್ದು, ವಾನಪ್ರಸ್ಥಾಶ್ರಮ ಹೇಗೆ ನಡೆಸಬೇಕು ಅಂತ ಶಾಸ್ತ್ರ ಹೇಳಿದ್ದು ಆ ವಿಧಿಯಲ್ಲಿದ್ದು, ಆಕೆಯೂ ಅವರಿಗೆ ಪ್ರತಿಕೂಲವಾಗಿದ್ದರೆ ಇಲ್ಲದೆ ತುಂಬ ಅನುಕೂಲವಾಗಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿ ಒಂದಿನ ಬರ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಇನ್ನೊಂದು ಘಟನೆ ನಡೀತು. ನಮ್ಮ ವಿಠಲನ ಭಕ್ತರಲ್ಲಿ ನಾಮದೇವರು, ಅವರು ಈ ತರಹ ಈ ಶ್ರೇಯಸ್ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ವಿಠಲನಿಗೆ ಸಖಾ ಫ್ರೆಂಡ್ ಆಗಿತ್ತು. ವಿಠಲ ಇವ್ರಿಗೋಸ್ಕರ ಮಾತಾಡ್ತಾನೆ, ಇವ್ರು ಉಣಿಸಿದ್ರೆ ತಿಂತಾನೆ. ವಿಠಲ ಅವನು ಅಲಂಕಾರ ಮಾಡಿದ್ರೆ ಅಲಂಕಾರ ಮಾಡಿಸ್ಕೊಡ್ತಾನೆ. ಅಷ್ಟು ಪ್ರೀತಿ ಇಬ್ಬರಿಗೂ ಕೂಡ. ಮನೆಗೆ ಓಡೋಡ್ ಬರ್ತಾನೆ ಆಟ ಆಡೋದಕ್ಕೆ. ನಾಮದೇವ ವಿಠಲಿಗೆ ಅಷ್ಟೊಂದು ಪ್ರೀತಿ. ಅಂದರೆ ಇವತ್ತು ನಾವು ಪಂಡರೀಪುರ ಹೋದರೆ ಮೊಟ್ಟ ಮೊದಲು ದೇವಸ್ಥಾನದ ಹೊರಗೆ ನಮಗೆ ಕಾಣೋದು ಆ ನಾಮದೇವ ಇರುವಂತಹ ಮೆಟ್ಟಿಲು. ಅದಕ್ಕೆ ನಮಸ್ಕಾರ ಮಾಡಿ ಹೋಗ್ತಾರೆ ಭಕ್ತರು. ಬಟ್ ಇವಾಗ ಅದನ್ನೆಲ್ಲ ದಾಟ ಹೋಗೋಕ್ಕಾಗೋದಿಲ್ಲ, ಬೇರೆ ದಾರಿ ಇದೆ. ಅಟ್ಲೀಸ್ಟ್ ದರ್ಶನ ಮಾಡಿ ಹೊರಗೆ ಬಂದ ಮೇಲೋ ಅಥವಾ ಹೊರಗಿನ ನಾವು ಸುಮ್ಮನೆ ದೇವಸ್ಥಾನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಹೊರಗೆ ಅಂದರೆ ಆ ಮೆಟ್ಟಿಲು ನಮಸ್ಕಾರ ಮಾಡ್ಬೋದು. ಅಲ್ಲಿ ಸಾಧುಗಳೆಲ್ಲ ಕೂತು ವಿಠಲ 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 ವಿಠಲ. ನಾಮದೇವರಿಗೆ ಅದೇ ಗತಿ. ಅವ್ನು ಪಂಡರಿನಾಥನ್ ಬಿಟ್ಟು ಒಂದು ಕ್ಷಣ ಇರುತ್ತೆ. ದೇವಸ್ಥಾನ ಬಾಗಿಲು ಹಾಕ್ಬಿಟ್ರು ಅಂದರೆ ಹೊರಗೆ ಮೆಟ್ಟಿಲಲ್ಲಿ ಕೂತ್ಕೊಂಡು ವಿಠಲನ ಅನುಸಂಧಾನ ಮಾಡ್ತಾ ವಿಠಲ ನಾಮ ಹೇಳ್ತಾ ಕೂತಿರುವಂತೆ ನಾಮದೇವ. ಸ್ವಾಮಿಗೆ ಅವತ್ತು ಶಯನ ಆರತಿ ಏಕಾಂತ ಸೇವೆ ಆಗಿಬಿಡ್ತು ದೇವಸ್ಥಾನದಲ್ಲಿ. ರಕುಮಾಗಿ ಕೃಷ್ಣ ಏಕಾಂತದಲ್ಲಿದ್ದಾರೆ, ಪಂಡರಿನಾಥ ದ್ವಾರಕಾಧೀಶ ಇಬ್ಬರು ಏಕಾಂತದಲ್ಲಿ ಮಾತಾಡ್ತಾ ಇದ್ದಾರೆ. ರುಕ್ಮಿಣಿ ಗೊತ್ತಂತೆ ಸ್ವಾಮಿ ಏಕಾಂತದಲ್ಲಿ ಇರಬೇಕಾದ್ರೆ ಏನನ್ನು ಮಾತಾಡಿದ್ರೆ ಅವ್ರಿಗೆ ಸಂತೋಷವಾಗುತ್ತೆ. ಅವ್ರಿಗೆ ಯಾವಾಗಲೂ ಒಂದು ವಿಷಯ ಮಾತಾಡಿದ್ರೆ ಮಾತ್ರ ಸಂತೋಷ, ಭಕ್ತರ ಬಗ್ಗೆ ಮಾತಾಡಿದ್ರೆ ಒಂದು ಸಂತೋಷ. ನಾಮದೇವರ ಬಗ್ಗೆ ತುಕಾರಾಮ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾ ಹೀಗೆ ಮಾತಾಡ್ತಾ 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 ರುಕ್ಮಿಣಿ ಒಂದು ಮಾತು ಹೇಳಿದಂತೆ, ನಿಮಗೆ ಎಷ್ಟೇ ಭಕ್ತರಿದ್ರು ನಾಮದೇವರಿಗೆ ತಕ್ಕಂತೆ ಒಂದು ಭಕ್ತರ ನಾನು ಕಾಣೆ. ನಿಮಗೂ ಅವರಲ್ಲಿ ಅಷ್ಟು ಪ್ರೀತಿ ಇದೆ, ಅವ್ರಿಗೂ ನಿಮ್ಮಲ್ಲಿ ಅಷ್ಟು ಒಂದು ಪ್ರೀತಿ, ನಿಮ್ಮ ಇಬ್ಬರ ಬಾಂಧವ್ಯ ಅಂತಹದ್ದು ಅಂತ ಹೇಳ್ತಾ ಪಾಂಡುರಂಗ ಎಲ್ಲ ಸುಮ್ಮನೆ ಕೇಳ್ತಾ ಇದ್ದಾರೆ. ರುಕ್ಮಿಣಿ ಮಾತಾಡ್ತಾ ಇದ್ದಾರೆ, ಇವನು ಕೇಳ್ತಾ ಇದ್ದಾರೆ. ಎಲ್ಲ ಕೇಳಿದ ಮೇಲೆ ಪಾಂಡುರಂಗ ಜೋರಾಗಿ ಹೇಳಿದಂತೆ, ಯಾಕಂದ್ರೆ ಅವ್ನು ಗೊತ್ತಲ್ಲ ಇವ್ನು ಹೊರಗಿದ್ದಾರೆ. ನೀನು ಹೇಳಿದ್ದೆಲ್ಲ ಸರಿನೇ, ನನಗೆ ನಾಮದೇವ ದೊಡ್ಡ ಭಕ್ತಾನೆ, ನಾಮದೇವಕ್ಕೆ ತಕ್ಕಂತೆ ಒಂದು ಭಕ್ತ ಇಲ್ಲ ಅಂತ ನೀನು ಹೇಳಿದೆ, ಅದು ಒಂದು ರೀತಿಯಲ್ಲಿ ಸರಿ. ನಾಮದೇವರಿಗಿಂತ ಶ್ರೇಷ್ಠವಾದ ಒಂದು ಭಕ್ತ ನನಗಿದ್ದಾನೆ, ಅದು ನಿಮಗೆ ಯಾರಿಗೂ ಗೊತ್ತಿಲ್ಲ, ನನಗೇ ಗೊತ್ತು. ತಕ್ಷಣ ರುಕ್ಮಿಣಿ ಆಶ್ಚರ್ಯಪಟ್ಟಳು. ನಾಮದೇವನ ಕಿವಿಗೆ ಇದು ಬಿತ್ತು. ನಾಮದೇವ ಎದ್ದ. ಅವರಿಗೆ ಅಷ್ಟು ಸೌಲಭ್ಯ ಕೊಟ್ಟಿದ್ದಾರಲ್ಲ ಭಗವಂತ. ಇಬ್ಬರು ಕೂತಿದ್ದಾರೆ, ತಂದೆ ತಾಯಿ ತಾನೆ. ತಂದೆ ತಾಯಿ ಇರೋ ಜಾಗಕ್ಕೆ ಮಗನಿಗೆ ಹೋಗೋದಕ್ಕೇನು, ಹೊರಗೆ ಹೋಗಿ ಬಿಟ್ಟು ಒಳಗೆ ಏನಿಲ್ಲಿ ಸಂವಾದ ನಡೀತಾ ಇದೆ.
ತಾಯಿ ಹೇಳ್ತಾಳೆ, ಏನಿಲ್ಲ ನಾಮದೇವ, ನಾನು ಹೇಳಿದೆ ಭಕ್ತರ ಬಗ್ಗೆ ಎಲ್ಲ ಮಾತಾಡ್ತಾ ನಿನಗೆ ಸರಿಸಾಟಿ ಯಾರೂ ಇಲ್ಲ ಅಂತ. ಆದ್ರೆ ಪ್ರಭು ಹೇಳ್ತಾರೆ ನಿನಗೆ ಸರಿಸಾಟಿ ಇಲ್ಲದೇ ಇದ್ರೂ ಒಬ್ರಿದ್ದಾನೆ ಅಂತ. ನಾಮದೇವ ಹೇಳಿದಂತೆ ಅವರಿಗೆ ಎಲ್ಲ ಭಕ್ತರ ಲಿಸ್ಟು, ಎಲ್ಲರ ಭಕ್ತರ ಬಗ್ಗೆ ಇರೋ ಅರಿವು ಅವರಿಗೆ ಗೊತ್ತು, ಪ್ರಭುಗೇನೆ. ಅವ್ರು ಹೇಳ್ತಾರೆ ಅಂದರೆ ಅದು ಸುಳ್ಳಾಗೋದಿಲ್ಲ. ನನಗೊಂದು ಆಸೆ, ಆ ಭಕ್ತರ ನೋಡಬೇಕು ಅಂತ. ರುಕುಮಾಯಿ ಆಸೆ ಪಡ್ತಾಳೆ ರಾತ್ರಿ. ಆಗ ಸ್ವಾಮಿ ಹೇಳಿದಂತೆ ಬೆಳಗಾಗ್ಲಿ ನಾನು ಕರ್ಕೊಂಡು ಹೋಗ್ತೇನೆ. ಬೆಳಗಿನ ಜಾವ ಕರೆಕ್ಟಾಗಿ ಸೀನೆ ತಕ್ಕಂತೆ ಈ ಟುಕ್ ಪಾಂಡುರಂಗ, ಈ ಕಡೆ ರುಕ್ಮಿಣಿ, ಆ ಕಡೆ ನಾಮದೇವರು ಆ ಕಾಡಿಗೆ ಬಂದಿದ್ದಾರೆ. ಎಲ್ಲಿ ಇವರಿದ್ದಾರೋ ರಾಖಾ ಕುಂಬಾರ್ ಹೆಂಡತಿ. ಅಂತಹ ವಿರಕ್ತಿ ಅಂದರೆ ಇಬ್ಬರು ದಂಪತಿಯರು ಹೇಳಿದ ಮಾತಿಗೆ ತಕ್ಕಂತೆ ಸರ್ವಸ್ವವನ್ನು ತಗೊಂಡು ಮಂಚಾಲೂ ಇಲ್ಲವಂತೆ ಭೂಮಿಯಲ್ಲೇ ಮಡಗಿದ್ದಾರೆ. ಇಲ್ಲ, ಅಷ್ಟು ವೈರಾಗ್ಯ ಭಾಗವತ ಹೇಳುತ್ತೆ. ಸತ್ಯಾಂ ಕ್ಷಿತೌ ಕಿಂ ಕಶಿಪೋ ಪ್ರಯಾಸೈ ಬಾಹ್ವೌ ಸ್ವಸಿದ್ಧೇ ಉಪಬರ್ಹಣೈ ಕಿಂ ಸತ್ಯಂಜಲಾದೌ ಕಿಂ ಉರುಧಾ ಅನ್ನಪಾತ್ರ್ಯಾ ಎಂದೆಲ್ಲ ಭಾಗವತ ಹೇಳುತ್ತೆ. ನಿನಗೆ ಭೂಮಿನೇ ಹಾಸಿಗೆಯಾಗಿರ್ಬೇಕಾದ್ರೆ ಇನ್ನೊಂದು ಹಾಸಿಗೆ ಏನಕ್ಕಪ್ಪ ಬೇಕು? ಪರವೈರಾಗ್ಯ ಶ್ಲೋಕ ಶ್ರೀ ಭಾಗವತದಲ್ಲಿ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯ ಹೇಳುತ್ತೆ. ಕೈಯೇ ಪಾತ್ರೆಯಾಗಿ ಭಗವಂತ ಕೊಟ್ಟಿರಬೇಕಾದ್ರೆ ಪಾತ್ರೆ ಏನಕ್ಕೆ ನಿನಗೆ ಭಿಕ್ಷೆಗೆ? ನಿನಗೆ ಬಾಹುವೇ ಉಪಬರ್ಹಣ, ದಿಂಬಿಗೆ ತರ ಇಟ್ಕೊಂಡು ಮಲಗೋದಕ್ಕೆ ಇರಬೇಕಾದ್ರೆ ದಿಂಬಕ್ಕೆ ಏನಕ್ಕೆ ಆಸೆ ಬಿಡ್ತೀಯ? ಇಂತಹ ಶ್ಲೋಕ ರಾಖಾ ಕುಂಬಾರಲ್ಲಿ ನೋಡ್ಬೋದು. ನಾನು ಕೆಲವು ಸತಿ ಭಾಗವತ ಹೇಳ್ಬೇಕಾದ್ರೆ ಈ ಕಥೆನೂ ಹೇಳ್ತೀನಿ, ಈ ಶ್ಲೋಕ ಹೇಳ್ಬೇಕಾದ್ರೆ. ಆ ತರಹ ಅವರ ಜೀವನ ಭೂಮಿಯೇ ಶೈಯಾಗಿಟ್ಟು ಮಲಗಿ ಒಂದು ಜೀವನವನ್ನು ಬದುಕ್ತಾ ಇದ್ದಾರೆ. ಚಂದ್ರಭಾಗೆಯಲ್ಲಿ ಬೆಳಗೆದ್ದು ಸ್ನಾನ ಮಾಡಿ ವಿಠ್ಠಲನ ಆರಾಧನೆ ಮಾಡಬೇಕು ಅಂತ ಬರ್ತಾ ಇದ್ದಾರೆ ರಾಖಾ ಕುಂಬಾರ್. ಹಿಂದೆ ಹೆಂಡತಿಯನ್ನು ಸ್ನಾನ ಮಾಡಿ ಬರ್ತಿದ್ದಾರೆ. ಪಾಂಡುರಂಗ, ರುಕ್ಮಿಣಿ, ನಾಮದೇವರು ನೋಡ್ತಾ ಇದ್ದಾರೆ. ಬರ್ತಾ ಇರಬೇಕಾದ್ರೆ ರುಕ್ಮಿಣಿ ಅಂದ್ಕೊಂಡು, ಏನೂ ಇಲ್ಲದೆ ಇದ್ರೆ ವೈರಾಗ್ಯಕ್ಕೆ ಇನ್ನೇನು, ವೈರಾಗ್ಯ ಬಿಟ್ಟರೆ ಇನ್ನೇನಿರುತ್ತೆ? ಏನೂ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ವೈರಾಗ್ಯನೇ ಅದು ವೈರಾಗ್ಯ ಥರ ಕಾಡುತ್ತೆ. ಆದರೆ ಅವ್ರ ಒಳಗೆ ಆಸೆ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಮಾಡಲೇಬೇಕು, ಅವ್ರ ಕೈಲಿ ಏನಾದರೂ ಕೊಡಬೇಕು. ಅದರಲ್ಲೂ ಅವ್ರಿಗೆ ಆಸೆ ಇಲ್ಲ ಅಂದರೆ ಅವ್ರ ವೈರಾಗ್ಯವನ್ನು ಒಪ್ಪಕ್ಕಾಗತ್ತೆ ಅಂತ ಹೇಳಿ ತನ್ನ ಬೆಲೆ ಬಾಳುವಂಥ ಮೂಗುತಿಯನ್ನು ತೆಗೆದು ಹಾಕಿದ್ಲಂತ ರುಕ್ಮಿಣಿ. ಆ ಮೂಗುತಿಯನ್ನು ಹಾಕಿದಾಳೆ. ಪಳಪಳ ಪಳಪಳ ಅಂತ. ಅದು ಇನ್ನೂ ಸೂರ್ಯ ಉದಯಗೊಳ್ಳಲಿಲ್ಲ. ಪ್ರಾತಃ ಸ್ನಾನ ಅಂದರೆ ಆ ಥರ ಮಾಡ್ಬೇಕು. ಇವಾಗ ನಾವು ಯಾವಾಗಲೂ ಮಾಡೋದು ನಮ್ಗೆ ಗೊತ್ತಾಗಲ್ಲ. ಪ್ರಾತಃ ಆ ಥರ ಉಷಕ್ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಬರ್ತಾ ಇದ್ದಾರೆ ದೇವತಾರಾಧನೆಗೆ, ಅನುಷ್ಠಾನಕ್ಕೆ ಬರ್ತಾ ಇರ್ಬೇಕಾದ್ರೆ ಪಳ 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 ಅಂತ ಬರೋದು ಅರಿನೇನೋ ಹೊಡಿತಾ ಇದೆ. ಬಂದು ನೋಡಿದ್ರು ರಾಖಾ ಕುಂಬಾರ್, ಇದೇನಿದೆ ಈ ಥರ ಹೊಡಿತಾ ಇದೆಯಲ್ವೇ ಅಂತ ನೋಡಿದ್ರು. ಮೂಗುತ್ತಿ, ಹತ್ರ ಕಲ್ಲಿನ ಮೂಗುತ್ತಿ, ಅದೇನೋ ಭೂಮಿಯಲ್ಲೇ ಸಿಗೋದಿಲ್ವೋ ಏನೋ ಆ ಥರ ಒಂದು ಮೂಗುತ್ತಿ. ಅದನ್ನು ನೋಡಿ ಆಶ್ಚರ್ಯಪಟ್ಟರು. ಆಮೇಲೆ ಏನು ಮಾಡೋದು ಅಂದರೆ, ಇದು ನನ್ನ ಹೆಂಡತಿ ಹತ್ರ ಇದ್ರೇನೆ ಸರಿ, ಚೆನ್ನಾಗಿರುತ್ತೆ, ನಾನು ಇಟ್ಕೊಂಡು ಮೂಗುತ್ತಿ ಏನು ಮಾಡ್ಬಿಟ್ರು ಅಂತ ತಾನೇ ಅವ್ರು ಯೋಚನೆ ಮಾಡಬೇಕು. ತಕ್ಷಣ ಏನು ಮಾಡಿದ್ರಂತೆ, ಏನಿದ್ರು ಹೆಂಗಸಿನ ಮನಸ್ಸು ಅದು ಹೇಗಿರುತ್ತೆ ಹೇಳಕ್ಕಾಗೋದಿಲ್ಲ. ಈ ಮೂಗುತ್ತಿಯನ್ನು ನೋಡಿ ಅವಳ ಮನಸ್ಸು ಬದಲಾಗ್ಬಿಡ್ತು ಅಂತ ಹೇಳಿದ್ರೆ ಸರಿ ಬರೋದಿಲ್ಲ ಅಂತ ಹೇಳಿ ಮೂಗುತ್ತಿನ ಹಾಕಿದ್ರು. ಅಲ್ಲೇ ಕೆಳಗೆ ಸ್ವಲ್ಪ ಮಣ್ಣಿನ ಹಾಕಿ ಮುಚ್ಚಿಬಿಟ್ರು. ಒಂದು 2 ಸತಿ ಮಣ್ಣಿನ ಹಾಕಿ ಮುಚ್ಚಿದ್ರು. ಹಿಂದೆ ತಿರುಗಿ ನೋಡಿದ್ರೆ ಅವ್ರು ಬರ್ತಾ ಇದ್ದಾಳೆ, ಇದನ್ನ ಏನಾದರೂ ಅವಳು ವಾಚ್ ಮಾಡಿದಾಳೆ ಅಂತ ಹೇಳಿದ್ರೆ ಅವಳು ಇವಳಿಗಿಂತ ಸಾಮರ್ಥ್ಯ. ಅವಳು ನಿಂತ್ಕೊಂಡು ಮರದಿಂದ ನೋಡ್ತಾ ಇದ್ದಾಳೆ, ಆದರೆ ಇವ್ರಿಗೆ ಕಣ್ಣಿದ್ರೆ ಕಾಣ್ತಾ ಇಲ್ಲ. ಅಪ್ಪ ಸದ್ಯಕ್ಕೆ ಅವಳು ನೋಡಲಿಲ್ಲ ಅಂತ ಹೇಳಿ ಸಂತೋಷವಾಗಿ ನಡೆದು ಹೋಗ್ಬಿಟ್ರು ಕುಟೀರಕ್ಕೆ. ಅವಳು ಹಿಂದಿಂದ ನಡ್ಕೊಂಡು ಬಂದಿದ್ದಾಳೆ, ಎಲ್ಲ ವಾಚ್ ಮಾಡಿದ್ದಾಳೆ. ಅವಳು ಬಂದರು, ಆ ಜಾಗದಲ್ಲಿ ನಿಂತರು. ಇವ್ರು ಏನು ಕೆಳಗೆ ಬಗ್ಗಿದ್ರು, ಏನನ್ನು ಹಾಕಿದ್ರು, ಆಮೇಲೆ 2 ಸತಿ ಮಣ್ಣನ್ನು ತೆಗೆದು ಹಾಕಿದ್ರು. ಇವ್ರು ಏನು ಹಾಕಿದ್ರು ಗೊತ್ತಿಲ್ವೇ ಅಂಥೇಳಿ, ಏನು ತಾನೇ ಇದೇನೋ ನೋಡೋಣ ಅಂತ ಹೇಳಿ ಮಣ್ಣನ್ನೆಲ್ಲ ತೆಗೆದ್ರೆ ಪಳ ಅಂತ ಹೊಡೆಯುವಂಥ ಅಷ್ಟು ಬೆಲೆ ಬಾಳುವಂಥ ಒಂದು ಮೂಗುತಿ. ಇದು ಎಲ್ಲಿ ಸಿಗುತ್ತೆ? ವಿಶ್ವಲೋಕದಲ್ಲಿ ಸಿಗೋ ಒಂದು ಮೂಗುತಿ ಥರ ಇದು ಕಾಣ್ತಾ ಇಲ್ವೇ ಅಂತ ನೋಡಿದ್ಲು. ಇದು ನನ್ನ ಹತ್ರ ಇದ್ದರೆ ಚೆನ್ನಾಗಿರಬೇಕು ಅಂತ ತಿಳಿಬೇಕಾದ ಅವಳು ಅದನ್ನು ತೆಗೆದು ಹಾಗೆ ಚಂದ್ರಭಾಗಲ್ಲಿ ಎಸೆದ್ಲಂತೆ. ಎಷ್ಟು ನಡೆದು ಬರ್ತಾ ಇದ್ದಾಳೆ. ನಡೆದು ಬಿಟ್ಬಿಟ್ಟು ರಾಖಾ ಕುಂಬಾರ್ ಹತ್ರ ಹೇಳ್ತಾಳೆ, ಸ್ವಾಮಿ ನೀವು ಏನಕ್ಕೆ ಇದಕ್ಕೆ ಇಷ್ಟು ಕಷ್ಟ ಆಗ್ಬಿಟ್ರಿ? ಯಾವುದೋ ಒಂದು ಚಿಕ್ಕ ಕಲ್ಲನ್ನು ಕೆಳಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಮುಚ್ಚಿದ್ದೀರಲ್ವೇ,
ಅದು ಕಲ್ಲು ತಾನೇ, ಅದೇನಕ್ಕೆ ಅಷ್ಟು ಕಷ್ಟಪಡಬೇಕು ಅಂತ ನಾನು ಚಂದ್ರಭಾಗಿ ಬಿಸಾಡಿಬಿಟ್ಟೆ. ನಿನ್ನ ತಾನೇ ಒಂದು ಪತ್ನಿ ಸಿಗಬೇಕು. ಸರ್ವಸ್ವತ್ಯಾಗ ಪುರುಷರಿಗೆ ಸುಲಭವಾಗಿ ಮಾಡ್ಬಿಡಕ್ಕಾಗತ್ತೆ, ಸ್ತ್ರೀಯರಿಗೆ ಅದಾಗೋದಿಲ್ಲ. ಅಮ್ಮ, ವಿಠ್ಠಲನ ಅನುಗ್ರಹ, ನಿನ್ನಂತ ಒಂದು ದಿವ್ಯ ಪತ್ನಿ ನನಗೆ ಸಿಕ್ಕಿದಾಳೆ ಅಂತ ಇದನ್ನು ನೋಡಿ ನಾಮದೇವರು ಕಣ್ಣೀರು ಹಾಕ್ತಿದ್ದಾರೆ, ರುಕ್ಮಿಣಿ ಕಣ್ಣೀರು ಹಾಕ್ತಿದ್ದಾರೆ. ಅವರ ಅಷ್ಟು ವೈರಾಗ್ಯಕ್ಕೆ ಫಲ ವಿಠ್ಠಲ ದರ್ಶನ ಕ್ಷಣದಲ್ಲಿ. ದರ್ಶನ ಕೊಟ್ಟು ಅವರು ಸ್ತುತಿ ಮಾಡಿ, ನಿನಗೇನು ಬರಬೇಕಂದ್ರೆ ನಾವು ಜೀವನದಲ್ಲಿ ಇರೋ ಪರ್ಯಂತ ನಿನ್ನ ಚರಣ ಭಕ್ತಿ ಒಂದೇ ಬೇಕು ಅಂತ ಪ್ರಾರ್ಥನೆ ಮಾಡಿ, ಆ ಮುಕ್ತಿಗಿಂತ ದುರ್ಲಭವಾಗಿರೋ ಭಕ್ತಿಯನ್ನು ವಿಠ್ಠಲ ಅವ್ರಿಗೆ ಅನುಗ್ರಹ ಮಾಡುವುದ ಅಂತ. ಇದೆಲ್ಲ ಒಂದು ಕಾಕಾ ಕುಂಬಾರ ದೊಡ್ಡ ಚರಿತ್ರೆಯಲ್ಲಿ ಒಂದು ಚಿಕ್ಕ ಒಂದು ಚರಿತ್ರೆ. ಹೇಗೆಲ್ಲ ಭಕ್ತರಿಗೆ ಭಗವಂತ ಒಂದು ಅನುಗ್ರಹ ಮಾಡಿದ ವಿಠ್ಠಲ ಬಂದು ಅನುಗ್ರಹ ಮಾಡ್ತಾನೆ. ಅವ್ರು ಬರಬೇಕು ಅಂತ ಎದುರು ನೋಡದೆ ತಾನು ಹೋಗಿ ಅನುಗ್ರಹ ಮಾಡುವಂಥ ಮೂರ್ತಿ ನಮ್ಮ ವಿಠ್ಠಲ. ಜನಾಬಾಯಿ ಅಂತ ಆಕೆ ಶಿವಾಸ ರೆಫ್ಯೂಜಿ, ಅಂದರೆ ಒಂದು ರೆಫ್ಯೂಜಿ ಅಲ್ಲ, ಒಂದು ಅನಾಥೆಯಾಗಿ ಯಾರೂ ಇಲ್ಲ. 2-3 ಚರಿತ್ರೆಗಳು ಹೇಳ್ತಾರೆ. ಅಪ್ಪ ಅಮ್ಮನ ಜೊತೆ ಪಂಡರೀಪುರಕ್ಕೆ ಬಂದು ಪಂಡರೀಪುರದಿಂದ ಆಕರ್ಷಿಸಲ್ಪಟ್ಟು ನಾನು ಮನೆಗೆ ತೆರಳೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಅಲ್ಲೇ ಬಿಟ್ಟು ಹೋದ್ರು ಅಂತ ಒಂದು ಕತೆ. ಇಲ್ಲ, ಅವ್ರು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥೆಯಾಗಿತ್ತು, ಪಂಡರೀಪುರಕ್ಕೆ ಬಂದು ಅಂತ ಇನ್ನೊಂದು ಕಥೆ. ನಾಮದೇವರ ಮನೆಯಲ್ಲೇ ಅವಳು ಕೆಲಸ ಮಾಡ್ತಾ ಇದ್ಲು. ಶಿವಾಸ ಸರ್ವೆಂಟ್, ಸೇವಕಿಯಾಗಿದ್ದು ನಾಮದೇವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ನಾಮದೇವರ ಮನೆಯಲ್ಲಿ ಒಂದು ದೊಡ್ಡ ಮೇಳ ಮಾಡಿದ್ರು ನಾಮದೇವರು. ಸಾಧುಗಳನ್ನೆಲ್ಲ ಕರೆದು ಊಟ ಹಾಕಬೇಕು ಅಂತ ಅವ್ರಿಗೆ ಆಸೆ. ಈಕೆ ಎಲ್ಲ ಮಾಡ್ತಾಳೆ ಅಂತ ಹೇಳಿ ಅವಳಿಗೆ ಏನೇನು ವಿಶೇಷಗಳೆಲ್ಲ ಮಾಡಬೇಕು, ನಾಳೆ ಸಾಧುಗಳು ಬಂದರೆ ಅಲ್ಲಿ ಊರೆಲ್ಲ ಮುಖ್ಯವಾಗಿ ರೊಟ್ಟಿನೇ, ಇದೆಲ್ಲ ಮಾಡಬೇಕು ಅಂತ ಹೇಳ್ತಾಳೆ. ಪಾಪ ಬೀಸೋಗಳಲ್ಲಿ ಗೋಧಿನ ಹಾಕಿ ಬೀಸ್ತಾ ಇದ್ದಾಳೆ. ತುಂಬ ಶ್ರಮ ಪಟ್ಟು ಅಷ್ಟು ಸಾಧುಗಳಿಗೂ ಅಡುಗೆ ಮಾಡಿ ಸಿದ್ಧ ಮಾಡಿದ್ದಾಳೆ. ಮರುದಿನ ಉತ್ಸವ, ಪೂಜೆ ಎಲ್ಲ ಮುಗಿದ ಮೇಲೆ ಸಾಧುಗಳೆಲ್ಲ ಬಂದು ಕೂತಿದ್ದಾರೆ. ಎಲ್ರಿಗೂ ಜನಾಬಾಯಿ ಹೋಗಿ ಬಡಿಸ್ತಾ ಇದ್ದಾಳೆ, ನಾಮದೇವರನ್ನು ಸೇರಿಸಿ. ಎಲ್ಲರೂ ಊಟ ಮಾಡಿದ್ರು, ಮನೆಯವ್ರಿಗೂ ಎಲ್ಲರೂ ಊಟ ಆಯಿತು. ಒಂದು ತುತ್ತ ಅನ್ನ ಪಾಪ ಹುಡುಗಿ ಬಾಯಲ್ಲಿ ಹೋಗ್ಲಿಲ್ಲಂತೆ. ಕಣ್ಣೀರು ಹಾಕ್ತಾ ಕೂತಿದ್ದಾಳೆ. ಏನು ಕಣ್ಣೀರು ಅಂದರೆ, ಎಷ್ಟು ಸಾಧುಗಳು ಬಂದು ಊಟ ಮಾಡಿದ್ರಲ್ವೇ, ಅದ್ರ ಮಧ್ಯದಲ್ಲಿ ನಾಮದೇವನ ಸಖ ವಿಠ್ಠಲ ಬಂದು ಊಟ ಮಾಡಿದ್ದಾನೆ ಆ ಮನೆಯಲ್ಲಿ. ವಿಠ್ಠಲನ ಜೊತೆಯಲ್ಲಿ ಊಟ ಮಾಡೋಕ್ಕೆ ನನಗೊಂದು ಭಾಗ್ಯ ಸಿಗಲಿಲ್ವೇ? ನಾನೊಂದು ಅನಾಥೆ ಆಗ್ಬಿಟ್ನಲ್ವೇ? ಒಂದು ಕೀಳು ಜಾತಿಯಲ್ಲಿ ಬಂದು ಹುಟ್ಟುಬಿಟ್ಟೆ ಇಲ್ವೇ? ಇಂತಹ ಸಾಧುಗಳು ಮಹಾಪುರುಷರು ಆ ವಿಠ್ಠಲನ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗಿಲ್ವೇ ಅಂತ ತುಂಬ ವ್ಯಥೆ. ಒಂದು ತುತ್ತು ಅನ್ನ ಒಳಗೆ ಹೋಗ್ತಾ ಇಲ್ಲ, ಅಳ್ತಾ ಇದ್ದಾಳೆ. ವಿಠ್ಠಲ ಬಂದ. ಏನೇ ಜನು, ಏನಕ್ಕೆ ತಿನ್ನಲಿಲ್ಲ ನೀನು? ಏನಕ್ಕೆ ಹಠ ಮಾಡ್ತಾ ಇದೆಯಾ? ಏನಕ್ಕೆ ಅಳ್ತಾ ಇದೆಯಾ? ಇಲ್ಲ, ನಿನ್ನ ಜೊತೆಲಿ ಊಟ ಮಾಡೋಕ್ಕೆ ನನಗೆ ಭಾಗ್ಯ ಇಲ್ಲ ನೋಡು. ಒಂದು ಕೀಳು ಜಾತಿಯಲ್ಲಿ ಬಂದು ಹುಟ್ಟಿದ್ದೀನಿ, ಅನಾಥೆ, ನನಗೆ ಯಾರು ತಂದೆ ತಾಯಿ ಅಂತಾನೂ ಗೊತ್ತಿಲ್ಲ, ಜನರು ನನ್ನ ದೂರ ಇಡ್ತಾರೆ. ಈ ಥರ ಒಂದು ಜನ್ಮ, ಏನಕ್ಕೆ ಹತ್ರ ತಿಳಿತೀಯ? ನಾನು ಬಂದೆ ನೋಡು, ನನಗೆ ತುಂಬ ಹಸುವಾಗ್ತಾ ಇದೆ. ಜನಾಬಾಯಿ, ನನಗೊಂದು 2 ರೊಟ್ಟಿ ತಟ್ಟಿ ಹಾಕ್ತೀಯಾ ಅಂತ ಕೇಳಿದೆ. ಅವಳಿಗೋಸ್ಕರ ಕೇಳಿರೋದು. ಅವಳಿಗೆ ತುಂಬ ಖುಷಿ. ನೀನು ಮಾಡ್ತೀಯ ಈ ಊಟ, ಈ ಥರ ಮಧ್ಯಾಹ್ನ ಮಾಡಿದೆ, ಸಾಕಾಗಲಿಲ್ಲ, ತುಂಬ ಹಸುವಾಗ್ತಾ ಇದೆ, ನಿನ್ನ ಜೊತೆಲಿ ಮಾಡಬೇಕು ಅಂತ ಆಸೆ ಆಗೋದು ಅಂದರೆ ತುಂಬ ಖುಷಿಯಿಂದ ರೊಟ್ಟಿ ಎಲ್ಲ ಮಾಡಿ ಸ್ವಲ್ಪ ಪಲ್ಯ ಎಲ್ಲ ಮಾಡಿ ಹಾಕ್ತಾ ಇದ್ದಾಳೆ. ವಿಠ್ಠಲ ತನ್ನ ಕೈಯಿಂದ ಜನಾಬಾಯಿಗೆ ಬಾಯಲ್ಲಿ ಉಳಿಸಿದಂತೆ. ಅವಳಿಗೆ ಎಷ್ಟು ಆಸೆ ಪಟ್ಟಳು ಅದಕ್ಕಿಂತ ಹೆಚ್ಚು ಕೊಟ್ಟ ಭಗವಂತ. ಮೇಳ 1 ದಿನ 2 ದಿನ ಅಲ್ಲ, ಒಂದು ಸ್ವಲ್ಪ ದಿನ ಮೇಳ ಇಟ್ಟಿದ್ದಾರೆ. ದಿನ ಸಾಧುಗಳು ಬರ್ತಾರೆ, ವಿಠ್ಠಲನೂ ಬರ್ತಾರೆ. ನಾಳೆಗೆ ಅಷ್ಟು ರೆಡಿ ಮಾಡಬೇಕೆಲ್ಲ, ಬೀಸೋಗಳಲ್ಲಿ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇಗೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡ್ಬೇಕು. ಚಿಕ್ಕ ಮಗು ತಾನೆ, ಅಷ್ಟೊಳಗೆ ಆಗ್ತಾ ಇಲ್ಲ, ಮಾಡ್ತಾ ಇದ್ದಾಳೆ. ವಿಠ್ಠಲ ಜೊತೆಯಲ್ಲಿದ್ದು ಬೀಸೋದಿಕ್ಕೆ ಸಹಾಯ ಮಾಡಿ, ಕುಟ್ಟೋದಿಕ್ಕೆ ಸಹಾಯ ಮಾಡಿ, ಏನೇನು ಸಹಾಯ ಮಾಡಬೇಕೋ ಎಲ್ಲ ಸಹಾಯ ಮಾಡಿ. ವಿಠ್ಠಲ ರಾತ್ರಿ ಜನಾಬಾಯಿನ ತನ್ನ ಮಡಿಲಲ್ಲೇ ಮಲಗಿಸ್ಕೊಂಡು ಅವಳು ಕಾಲೆಲ್ಲ ಸೇವೆ ಮಾಡಿ, ತಲೆಯೆಲ್ಲ ಸೌರಿ, ತಾನೇ ತಂದೆ ತಾಯಿ ಆಗಿದ್ದು ಅವಳು ಕತೆ ಹೇಳ್ತಾ ತನ್ನ ಮಡಿಲಲ್ಲಿ ಮಲಗಿಸಿ ನಿದ್ದೆ ಮಾಡಿಬಿಟ್ರು. ಜನು ಈ ಕಳ್ಳ ಅದು ಮಾಡ್ತಾರೆ, ಸ್ವಲ್ಪ ಬೇರೆ ರೀತಿಯೂ ಮಾಡ್ತಾರೆ, ಲೀಲೆನೂ ಮಾಡ್ತಾರೆ. ತುಂಬ ಆಸೆ ಬಂದು ಜನಾಬಾಯಿ ಮೇಲೆ ಏನು ಮಾಡ್ದ ಅಂತ ಹೇಳಿದ್ರೆ, ಅವ್ರ ಕತ್ತಲಿದ್ದಂಥ ಒಂದು ನವರತ್ನ ಮಾಲೆ ತೆಗೆದು ಹಾಕ್ಬಿಟ್ಟು ಅವಳ ಕತ್ತಿಗೆ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ರಾತ್ರಿ ಏಕಾಂತ ಸೇವೆಗೆ ಹೋಗ್ಬಿಟ್ಟ ಸನ್ನಿಧಿಗೆ. ಮುಗಿದು ಬೆಳಗ್ಗೆ ಸುಪ್ರಭಾತ ಸೇವೆಗೆ ಬಾಗಿಲು ತೆಗಿತಾ ಇದ್ದಾರೆ ಅರ್ಚಕರು. ನವರತ್ನ ಮಾಲಿಗೆ ಕಾಣೆ. ವಿಠ್ಠಲ ನೋಡ್ತೀವೋ ಇಲ್ವೋ, ಮಾಲೆ ಅಂತೂ ಕಡಿಬೇಕು. ದೇವಸ್ಥಾನದಲ್ಲಿ ಕೇಳ್ತಾರೆ, ಇದು ಚಿಕ್ಕ ಹೋಗುತ್ತಿರೋದು ಶಾರದಾ ಮೂಲಕ ಚೆನ್ನಾಗಿ ಆಗ್ತದೆ. ಅವ್ರಿಗೂ ದೇ ಆರ್ ಸಚ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಟೆಂಪಲ್. ಅವ್ರಿಗಿಲ್ಲೇನು ಕಮಿಟಿ ಅವರು ಇವರು ಎಲ್ಲ ಕೇಳ್ತಾರಲ್ವೇ, ತುಂಬ ಕಷ್ಟ ಅದು. ಬೆಂಕಿಯಲ್ಲಿ ಇದು ಮಾಡೋತ್ರ ಮಾತನೇ ಹೇಳೋರು, ಜಾಗೃತಿಯಾಗಿರಿ ಜಾಗೃತಿಯಾಗಿರಿ ಅಂತ ಹೇಳೋರು. ಆ ಥರ ನೋಡಿದ್ರೆ ನವರತ್ನ ಮಾಲಿಕೆ
ದೇವಸ್ಥಾನ ಪೂರ್ತಿ ಶುದ್ಧ ಮಾಡೋದು ಹುಡುಕರು, ಎಲ್ಲೂ ಸಿಗಲಿ. ಕೊನೆಯಲ್ಲಿ ಎಲ್ಲಿ ಹೋದಾನೆ ವಿಠಲ? ನಿನ್ನೆ ನಾವು ಮನೆಗೆ ಹೋಗಿದ್ದ. ನಾವು ಮನೇಲಿ ಹೋಗಿ ನೋಡಿದ್ರೆ ಸಿಗತ್ತೆ ಅಂತ ನಾವು ಮನೆಗೆ ಹೋಗಿ ನೋಡಿದ್ರೆ ಮನೆಯೆಲ್ಲ ಗುಡಿಸಿ ಸಾರಿಸಿ ಶುದ್ಧ ಮಾಡಿಟ್ಟಾಯ್ತು. ಎಲ್ಲೂ ಸಿಗಲಿಲ್ಲ. ಎಲ್ಲೂ ಸಿಗಲಿಲ್ಲವೇ? ಎಲ್ಲಿ ಹೋದಾಗ ಹೀಗೆ ಹುಡುಕ್ತಾ ಬಂದ. ಪಾಪ ಜನ ಬಾಯಿ ಕಳ್ಳ ಕಾಪಟ್ಟೆ ಗೊತ್ತಿಲ್ಲದಿರೋ ಮಗು. ವಿಠಲ್ ಅಷ್ಟು ಪ್ರೀತಿ. ಅವಳು ಪ್ರತಿಯೊಂದು ಚಿಂತನೆಯನ್ನು, ಪ್ರತಿಯೊಂದು ಕೆಲಸದ ಹಿಂದೆನೂ ವಿಠಲ್ 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 ವಿಠಲ್. ನಾವು ಪಕ್ಕದ ಮನೆ ಹೆಂಗಸೆ, ಅಲ್ಲಿ ಕೆಲಸ ಮಾಡೋ ಒಂದು ಹೆಂಗಸು ಸಗಣಿ ಎಲ್ಲ ತಟ್ಟಿಟ್ಟಿರ್ತಾನೆ ನೋಡಿ, ಆ ಬೆರಳಿ ಇಲ್ಲ. ಪಕ್ಕದ ಮನೆ ಅವಳು ಏನು ಮಾಡೋದು ಅಂದರೆ ಇವ್ರ ಮೇಲೆ ಬೆರಳಿನ ಸ್ವಲ್ಪ ಎತ್ತಾಕಿದ್ದಾಳೆ. ಇವ್ರ ಮೇಲೆ ನಾಮದೇವ್ರು ಕೇಳಿದ್ರೆ ಬೆರಳಿ ಸಾಕಾಗ್ತಾ ಇಲ್ವೇ ಅಮ್ಮ, ನೀನು ತಟ್ಟಿಟ್ಟಿಲ್ವ ಅಂತ. ತುಂಬ ತಟ್ಟಿಟ್ಟೇ ಇಲ್ವೇ, ಕಾಣಲೇ ಇಲ್ವೇ ಅಂತ. ಆಗ ಜನ ಗೊತ್ತಾಯಿತು, ಅವಳು ತೊಗೊಂಡು ಹೋಗಿದ್ದಾಳೆ ಅಂತ. ಆಗ ಕರೆದಕ್ಕೆ ಹೇಳಿದ್ರು, ಈ ಥರ ಹೇಳಿದ್ರು, ಅವಳು ತೊಗೊಂಡು ಹೋಗಿದ್ದಾಳೆ. ನಾಮದೇವ್ರು ಕರೆದ್ರು ಪಕ್ಕದ ಮನೆಯವರು, ಈ ಥರ ಹೋಗಿದ್ದಿಲ್ಲ ಅಂತ. ಆ ಕೇಳಿದ ಆ ಹೆಂಗಸು, ಪಕ್ಕದ ಮನೆ ಕೆಲಸ ಮಾಡೋ ಹೆಂಗಸು, ನಾನು ಮುಟ್ಟೇ ಇಲ್ಲ, ನೀವೇನು ಪ್ರಮಾಣ ಹೇಳ್ತೀರಾ? ನಾಮದೇವ್ರು ಹೇಳಿದ್ರು, ನಮ್ಮ ಜನ ತಟ್ಟಿರೋ ಸಗಣಿ ನನಗೆ ಗೊತ್ತು, ಯಾವ ಸಗಣಿನ ಹಾಕಿದ್ರೆ ವಿಠಲ್ ಅಂತ ಶಬ್ದ ಮಾಡಿ ಕೆಳಗೆ ಬೀಳುತ್ತೋ ಅದೇ ಜನ ತಟ್ಟಿರೋ ಸಗಣಿ, ಅದನ್ನು ತೆಗೀರಿ. ಕೆಲವೆಲ್ಲ ಹಾಕಿದ್ರೆ ಶಬ್ದ ಮಾಡಿರುತ್ತೆ, ಕೆಲವು ಬೆರಣಿ ಎಲ್ಲ ತೆಗೆದು ಕೆಳಗೆ ಹಾಕಿದ್ರೆ ವಿಠಲ್ 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 ಅಂತ ಶಬ್ದ ಮಾಡುತ್ತಂತೆ. ಆ ಥರ ಭಕ್ತರೆಲ್ಲ ಅವನಿಗೆ, ಬೇರೆ ಯಾರಿಗೂ ಇಲ್ಲ ಅಂತ ಭಕ್ತ ಪರವಶ, ಭಕ್ತ ಪರಾಧೀನ. ಆ ಜನ ಕಳ್ಳಕಪಟ ಇಲ್ಲ. ಅವಳ ಕತ್ತಲ್ಲಿ ನೋಡ್ಬಿಟ್ರು ಈ ನವರತ್ನಮಾಲೆಯನ್ನು. ಅರ್ಚಕರೆಲ್ಲ ಬಂದು ಕೇಳಿದ್ರು, ಜೋರು ಮಾಡಿದ್ರು, ಹೊಡಿಯಕ್ಕೆ ಹೋದ್ರು. ನಾಮದೇವರು ತಡೆ ಮಾಡಿದ್ರು. ನಮ್ಮ ಜನಾಭಾಯಿ ಅಂತ ಸ್ವಭಾವ ಹುಡುಗಿ ಇಲ್ಲ, ಅವಳ ಹತ್ರ ಮಾಡಬೇಡಿ. ಏನಾಯ್ತು ಹೇಳಿ ವಿಷಯ? ನಿನ್ನೆ ವಿಠಲ ಬಂದ, ನನ್ನ ಜೊತೆಲಿ ಊಟ ಮಾಡ್ದ, ನನಗೆ ಪಾಪ ಸಹಾಯ ಮಾಡ್ದ. ರಾತ್ರಿ ಅವ್ನು ಮಲಗಿಸಿದಷ್ಟೇ ಗೊತ್ತು, ಆಮೇಲೆ ಗೊತ್ತಿಲ್ಲ ನನಗೇನು ಅಂತ ಹೇಳಿ. ಸುಳ್ಳು ಹೇಳ್ತೀಯ? ಇನ್ನೊಂದು ಅನಾಥೆ, ಕೀಳು ಜಾತಿಲಿ ಹುಟ್ಟಿದವಳು. ನಾಮದೇವರು ಅಂದರೆ ಪರಮ ಸಾಧು ಭಕ್ತರು, ಭಾಗವತರು, ಅವ್ರಿಗೆ ವಿಠಲ ಸಿಗ್ತಾನೆ, ನಿನಗೇನಕ್ಕೆ ಸಿಗಬೇಕು? ಅವಳಿಗೂ ವಿಠಲನಿಗೂ ಇರೋ ಸಂಬಂಧ, ಭಗವಂತ ಯಾರಿಗೆ ಸಂಬಂಧ ಪಡ್ತಾನೆ ಆ ಸೀಕ್ರೆಟ್ ಅವನಿಗೆ ಗೊತ್ತು. ನಾವು ತುಂಬ ಅದು ಓದಿದ್ದೀವಿ, ದೊಡ್ಡ ಜಾತಿಯಲ್ಲಿ ಬಂದು ಹುಟ್ಟಿದ್ದೀವಿ ಅಂತ ಭಗವಂತ ನಮ್ಮ ಹತ್ರ ಸೇರೋದಿಲ್ಲ. ಅವನಿಗೆ ಬೇಕಾಗಿರೋದು ಹೃದಯದಲ್ಲಿ ಪ್ರೀತಿ. ಆ ಪ್ರೀತಿಯನ್ನು ಅವನು ಕೊಟ್ಟರೇನೋ ಅವನ ವಿಷಯವನ್ನು ನಾವು ಬರೋಕ್ಕಾಗತ್ತೆ, ಬದಲು ನಮ್ಮನ್ನು ಬೇರೆ ಯಾವ ಲಕ್ಷಣಗಳಿಂದ ಭಗವಂತ ಸ್ವೀಕರಿಸೋದೇ ಇಲ್ಲ. ಅದೆಲ್ಲ ಇಲ್ಲಿಗಾಯ್ತು. 10 ಜನರು ಹೊಗಳಕ್ಕಾಯ್ತು, 10 ಜನರು ನೋಡಿ ಸಂತೋಷ ಪಡೋಕ್ಕಾಯ್ತು, ನಮ್ಮ ಗರ್ವಕ್ಕೆ ಆಯಿತು, ನಮ್ಮ ಹಾರ್ಟಿನೆಸ್ಗೆ ಇಟ್ ವಿಲ್ ಆಲ್ ಹೆಲ್ಪ್. ಬಟ್ ಯು ಕ್ಯಾನ್ ನೆವರ್ ನಿಯರ್ ಗಾಡ್. ಅವನ ದಾರಿನೇ ಬೇರೆ. ಆ ತರಹ ನನಗಷ್ಟೇ ಗೊತ್ತು ಈ ಥರ ಆಯಿತು ಅಂತ ಹೇಳಿದಾಗ ಇವರು ಜೋರು ಮಾಡಿದ್ರು, ಈ ಮಾಡ್ರು ಈ ತಪ್ಪಿಗೆ ನಿನಗೆ ಮರಣ ದಂಡನೆ, ಮೃತ್ಯು ದಂಡ ಇವತ್ತು ಇದೆ. ನಾಸ್ತಿ ಪಂಡ್ರಿಪುರ ಹೋದಾಗ ಅದು ಜಾಗ ಎಲ್ಲ ನೋಡಿದ್ವಿ. ಗೋಪಾಳಪುರಿ ಅಂತ, ಅಲ್ಲೇ ಅವಳು ಇದ್ಲು ಅಂತ ಹೇಳ್ತಾರೆ. ಕೆಳಗಿಳಿದು ಹೋಗ್ಬೇಕು, ಜನಾಭಾಯಿ ಇದ್ದಿದ್ದ ಜಾಗ ಅಂತ. ಇಷ್ಟೇ ಚಿಕ್ಕ ರೂಮು, ಅಲ್ಲಿ ಒಂದು ವಿಠಲ ಇದ್ದಾನೆ, ಅವಳು ಮಲಗುವಂಥ ಒಂದು ಹಾಸಿಗೆ. ವಿಠಲನೂ ಅವಳು ಅಲ್ಲಿ ಹೇಗೆ ಇದ್ದಿರ್ತಾರೆ ಅಂತ ಆ ಜಾಗಕ್ಕೆ ಹೋದ್ರೇ ಅಷ್ಟು ಒಂದು ಭಾವುಕ ಆಗಿಬಿಡುತ್ತೆ. ವಿಠಲ ದಿನ ಬರುವಂತೆ ಜನ ನೋಡೋದಕ್ಕೆ. ಅಲ್ಲಿ ಸುತ್ತಲೂ ಅಷ್ಟು ಚೆನ್ನಾಗಿದೆ ಅದು. ಅದರ ಪಕ್ಕದಲ್ಲೇ ಭಾಗೀರಥಿ ಚಂದ್ರಭಾಗ ಆಗುವಂಥ ಜಾಗ ಇದೆ. ಅದು ವಿರಹ ಭಾಗೀರಥಿ ಅಂತ ಹೇಳ್ತಾರೆ ಅಲ್ಲಿ. ಅಂದರೆ ಜ್ಞಾನೇಶ್ವರರು ಜೀವ ಸಮಾಧಿ ಮಾಡ್ಕೊಳಕ್ಕೆ ಹೋದಾಗ ವಿಠಲ ಎಷ್ಟು ತಡೆ ಮಾಡು ಜ್ಞಾನೇಶ್ವರ ಕೇಳಲಿಲ್ಲಂತೆ. ಆಗ ವಿಠಲ ತುಂಬ ವಿರಹದಿಂದ ಎಷ್ಟೋ ತಿಂಗಳು ಬಂದು ಅಲ್ಲಿ ನಿಂತುಬಿಟ್ಟಂತೆ. ಇವತ್ತು ಅಲ್ಲಿ ಆ ವಿರಹ ರೂಪದಲ್ಲೇ ಇದೆ ಅವನ ಮುಖ. ಆಮೇಲೆ ಭಕ್ತರೆಲ್ಲ ಬಂದು, ನೀನು ಈ ಥರ ಜ್ಞಾನೇಶ್ವರನಿಗೋಸ್ಕರ ಇದ್ರೆ ನಮ್ಮನ್ನೆಲ್ಲ ನೋಡೋಕೆ ಯಾರಿರ್ತಾರೆ, ನಾವೆಲ್ಲ ನೀವೇ ಗತಿ ಅಂತ ಬಂದಿದ್ದೀವಿ, ಬಾ ಹೊರಡೋಣ ಅಂತ ಹೇಳಿ ವಾದ್ಯಗಳೆಲ್ಲ ಇಟ್ಟು ಅವನಿಗೊಂದು ಉತ್ಸಾಹವನ್ನು ತಂದು ಆಮೇಲೆ ಕರ್ಕೊಂಡು ಹೋದ್ರಂತೆ. ಇವತ್ತು ಅದು ಎಷ್ಟೋ ದಿನಗಳು ದೇವಸ್ಥಾನದ ವಿಠಲ ಅಲ್ಲೇ ಬಂದು ವಾಸ ಮಾಡ್ತಾರಂತೆ. ಸೊ ಅಲ್ಲೂ ಬಂದು ಜನರು ದರ್ಶನ ಮಾಡಿ ಹೋಗ್ತಾರೆ ಅಂತ ಹೇಳಿ. ಅಲ್ಲಿ ನಮ್ಮ ವನಭೋಜನ ಲೀಲೆ ಮಾಡಿದ ಅಂತ ಹೇಳ್ತಾರೆ. ಸೊ ಅಲ್ಲಿ ಸಮಚರಣವೂ ಇದೆ, ವ್ಯತ್ಯಸ್ತ ಚರಣವೂ ಇದೆ. ಗೋಪಾಲನಾಗಿ ಕೃಷ್ಣ ಹಸು ಮೇಯಿಸ್ಕೊಂಡು ಹಸುಗಳ ಆ ಒಂದು ಗೊರಸಿನ ಇದೆಲ್ಲ ಇದೆ, ಕಲ್ಲಲ್ಲೇ ಇದೆ. ಅದು ಯಾರು ಮಾಡಿದ್ದಲ್ಲ, ಆದರೆ ಹೇಗೆ ಶೇಪ್ ಇದೆಯೋ ಹಾಗೆ ಇದೆ. ಕೃಷ್ಣನ ವ್ಯತ್ಯಸ್ತ ಚರಣವೂ ಇದೆ, ವಿಠಲನಾಗಿ ಬಂದು ನಿಂತಹ ಸಮಚರಣವೂ ಇದೆ ಅಲ್ಲಿ. ಅದರ ತೀರದಲ್ಲಿ ಜನುಬಾಯಿಗೆ ನೇಣು ಹಾಕಕ್ಕೆ, ಮೃತ್ಯುದಂಡನೆ ಕೊಡೋಕ್ಕೆ ಸಿದ್ಧ ಮಾಡಿ, ನೇಣು ಹಾಕಕ್ಕೆ ಹಗ್ಗನ ರೆಡಿ ಮಾಡಿ, ಮುಖ ವಸ್ತ್ರದಿಂದ ಮುಚ್ಚಿ. ಜನು ಇದನ್ನು ನೋಡಿ ದುಃಖ ಪಡಲಿಲ್ಲ. ವಿಠಲನ ಇಷ್ಟ ಇದೇ ಆಗಿದ್ರೆ ಅವನು ಸ್ಮರಣೆ ಮಾಡ್ತಾನೆ, ನಾನು ಶರೀರ ಬಿಡ್ತೀನಿ, ಈ ಪ್ರಾಣ ಅವನಿಗೆ ಅಂತ ತಾನು ಹೋರಾಟ ಮಾಡಲಿಲ್ಲ. ಅದಕ್ಕಿಂತ ಹೆಚ್ಚು ಹೇಳೋದು ಸತ್ಯ ಹೇಳಿದ್ಲು, ಸುಮ್ಮನೆ ಆದ್ಲು. ಅವ್ರು ಆಗ್ತಾ ಇದ್ದಾರೆ. ಅಷ್ಟರಲ್ಲಿ ಆ ಹಗ್ಗ ಸುಟ್ಟು ಬೂದಿ ಆಯಿತು. ಭಯಂಕರವಾದ ಒಂದು ಶಬ್ದ ಕೇಳ್ತು, ಒಂದು ಅಶರೀರಿ ಕೇಳ್ತು. ಜನಾಭಾಯಿ ನನ್ನ ಪರಮ ಭಕ್ತಳು,
ಅವಳಿಗೂ ನನಗೂ ಇರುವಂಥ ಸಂಬಂಧ ಅತ್ಯಂತ ಪ್ರೀತಿಯ ಸಂಬಂಧ, ಪರಿಶುದ್ಧವಾದ ಭಕ್ತಿಯ ಸಂಬಂಧ. ಇದು ನಾನು ಲೋಕಕ್ಕೆ ತೋರಿಸೋಕ್ಕೋಸ್ಕರ ನಾನೇ ಲೀಲೆಯನ್ನು ಮಾಡಿದೆ. ಅವಳನ್ನು ಮುಟ್ಟಬೇಡಿ ಎಂದು ಹೇಳಿ ಶರೀರ ಹೇಳಿದಾಗ ಎಲ್ಲರೂ ಜನಾಭಾಯಿ ಕಾಲಲ್ಲಿ ಬಂದು ಬಿದ್ದಲಂತೆ. ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಒಂದು ಸೀಕ್ವೆನ್ಸ್. ಹೇಗೆ ಭಗವಂತ ತನ್ನ ಭಕ್ತರೊಂದಿಗೆ ಬೆರೆತು ಆ ಭಕ್ತಿಯಿಂದ ಅವರನ್ನು ಪುಷ್ಟಿ ಮಾಡಿ ಅವರನ್ನು ಲೋಕಕ್ಕೆ ಕೊಟ್ಟ. ಪಾಂಡುರಂಗ ಭಕ್ತರಲ್ಲಿ ಮಾತ್ರ ಜಾತಿ, ವಿದ್ಯೆ, ಪಾಂಡಿತ್ಯ ಅದೆಲ್ಲ ಏನಿಲ್ಲ. ಪರಿಶುದ್ಧವಾದ ಪ್ರೀತಿ ಇರುವರು ಎಲ್ಲರೂ ಪಾಂಡುರಂಗನಿಗೆ ವಿಠಲನಿಗೆ ಸೇರಿದವರು. ಅಂತಹ ಸೌಲಭ್ಯ ಮೂರ್ತಿ ವಿಠಲ ಅಂತ. ಸ್ವಲ್ಪ ಅವನ ಕ್ಷೇತ್ರ ಮಹಿಮೆ, ಅವನು ಹೇಗೆ ಆ ಕ್ಷೇತ್ರಕ್ಕೆ ಬಂದ, ಪುಂಡಲೀಕನ ಮಹಿಮೆ, ಒಂದೆರಡು ಭಕ್ತರ ಮಹಿಮೆಯನ್ನಷ್ಟೇ ನಾವು ಸ್ವಲ್ಪ ನಾವು ನೋಡಿದ್ವಿ. ಇಂತಹ ಒಂದು ಭಾಗ್ಯ ನಮಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ದೊರಕಿದ್ದು ಇದನ್ನು ಮರೆಯೋಕ್ಕಾಗೋದೇ ಇಲ್ಲ. ಅಂತಹ ರುಕುಮಾಯಿ ಸಮೇತ ಪಾಂಡುರಂಗ ಸ್ವಾಮಿಯನ್ನು, ವಿಠಲನಾಥನನ್ನು ನಮಸ್ಕರಿಸ್ತಾ ಸ್ವಲ್ಪ ಒಂದು 5 ನಿಮಿಷ ತಡ ಆಯಿತು. ಅದರಿಂದ ನಿಮ್ಗೆ ಅಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಹೊತ್ತಾಗಿರುತ್ತೆ 5:30. ಅದರಿಂದ ಅರುಣ್ ಸರಸುಮಾವಿ ಅವರ ಕುಟುಂಬ ಮತ್ತು ಭಕ್ತರು ಎಲ್ಲರಿಗೂ ಕೂಡ ನಮಗೆ ಭಗವಂತ ನಮ್ಮ ಹೃದಯ ಅವನ ವಿಷಯವಾಗಿ ಈ ಥರ ಕರಗಿಸಲಿ. ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಭಕ್ತಿ ಅಂದರೆ ಎಂಥ ಭಕ್ತಿ ಅದು. ಅಂತಹ ವಿಠಲ ಇವತ್ತು ಇಲ್ಲಿ ಬಂದು ನಿಂತಿದ್ದಾನೆ. ಅವ್ರು ತುಂಬ ಆಸೆಯಿಂದ ಹೇಳಿದರು, ಈ ಥರ ನಾವು ವಿಠಲನ ಮಾಡೋಣ. ಅವನ ಆಸೆ ಪಟ್ಟರೆ ನಾವು ಈ ಥರ ಮಾಡೋಕ್ಕಾಗತ್ತೆ, ಇಲ್ಲದ್ರೆ ಮಾಡೋಕ್ಕಾಗತ್ತೆ. ಇದೆಲ್ಲ ನಡಿಬೇಕು ಅಂದರೆ ಇದು ವಿಠಲನ ಸಂಕಲ್ಪ. ಸತ್ಯವಾಗ್ಲೂ ಹೇಳ್ತೀನಿ, ಇಲ್ಲದೇ ಇದು ನಡೆಯೋದಿಲ್ಲ. ದೈವ ಸಂಕಲ್ಪ. ಅದಕ್ಕೆ ಗೀತೆಯಲ್ಲಿ ಭಗವಂತ ಹೇಳಿದ, ಅಧಿಷ್ಠಾನಂ ತಥಾ ಕರ್ತ ಕರಣಂ ಚೈವ ಕರಣಂ ಚ ಪೃಥಗ್ವಿಧಂ ಭೋಕ್ತಾ ಚ ವಿವಿಧ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮ. ಈ 4 ನಮಗೆ ಗ್ರಾಸ್ ಆಗಿ ಯು ಕ್ಯಾನ್ ನೋ ದಿ ಡೂಯರ್, ಎಂಜಾಯರ್ ಆ್ಯಂಡ್ ದಿ ಇನ್ಸ್ಟ್ರೂಮೆಂಟ್ಸ್ ಟು ಡೂ. ಇಂದ್ರಿಯಗಳು ಎಲ್ಲನೂ ಕೂಡ ಅದರಿಂದ ಇರುವ ಸಂಕಲ್ಪವೂ ಕೂಡ ನಮಗೆ ಕಾಣೋದಿಲ್ಲ. ಆದರೆ ಇದೆಲ್ಲ ನಮಗಿದ್ರು ಅನ್ಸೀನ್ ಫೋರ್ಸ್ ಒಂದಿದೆ, ದೈವ ಅತ್ರ ಪಂಚಮಂ. ಅದು ನಿನಗೆ ಅನುಕೂಲವಾಗಿದ್ರೇನೆ ಈ ಸಂಕಲ್ಪ ಪೂರ್ತಿ ಆಗಕ್ಕಾಗತ್ತೆ. ಆ ಥರ ಇದು ವಿಠಲನ ಸಂಕಲ್ಪ. ನಾವು ಪಂಡರೀಪುರ ಹೋಗೋದು ಬೇಡ, ಪಂಡರೀಪುರವೇ ಇಲ್ಲಿ ಬಂದಿದೆ. ಅವ್ರ ಪಾಪ ಅಷ್ಟು ಪ್ರೀತಿಯಿಂದ ಇದನ್ನು ವಿಠಲ ಮಾಡಿಸ್ಕೊಡಿದ್ದಾನೆ. ನೋಡಿ, ನಾವು ಕಷ್ಟಪಡೋದು ಬೇಡ ಅಂತ ಇಬ್ಬರು ಒಂದೇ ಕಾಲಲ್ಲಿ ಇಟ್ಟಿಗೆಯಲ್ಲಿ ನಿಂತುಕೊಂಡು ನಮಗೆ ದರ್ಶನ ಕೊಡ್ತಾರೆ. ಇದೇ ಥರನೇ ಇರುತ್ತೆ. ನೀವು ನೋಡಿದ್ದೀರಾ ಪಂಡರಿ ಕ್ಷೇತ್ರ, ಹೋಗಿ ನೋಡಿರೋರು, ಇಲ್ಲಿರೋರು ಹೋಗಿದ್ದಾರೆ. ಅದು ಸ್ವಲ್ಪ ಹೀಗಿರುತ್ತೆ, ಸ್ವಲ್ಪ ಗುಂಡು ಮಾಡಿ, ಯಾಕಂದ್ರೆ ಇಬ್ಬರು ಸೇರಿ ನಿಲ್ಲಬೇಕಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಅವರಿಗೆ, ಅವರ ಕುಟುಂಬಕ್ಕೆ ಎಲ್ಲ ಕ್ಷೇಮಗಳು ಬರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ವಿಠಲ ಹರಿ ವಿಠಲ 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 ಪಾಂಡುರಂಗ ವಿಠಲೇ ಹರಿ ನಾರಾಯಣ ಪಾಂಡುರಂಗ ವಿಠಲೇ ಹರಿ ನಾರಾಯಣ ಪುರಂದರ ವಿಠಲೇ ಹರಿ ನಾರಾಯಣ ಪುರಂದರ ವಿಠಲೇ ಹರಿ ನಾರಾಯಣ ಹರಿ ನಾರಾಯಣ ಭಜೋ ನಾರಾಯಣ ಹರಿ ನಾರಾಯಣ ಭಜೋ ನಾರಾಯಣ ಸ್ವಾಮಿ ನಾರಾಯಣ ಸತ್ಯನಾರಾಯಣ ಸ್ವಾಮಿ ನಾರಾಯಣ ಸತ್ಯನಾರಾಯಣ ಪಾಂಡುರಂಗ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ಪಂಡರಿನಾಥ 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 ವಿಠಲ 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 ವಿಠಲ
पंढरीनाथ महाराज की, पंढरी क्षेत्र की, नाम कीर्तन मार्ग की, सद्गुरुनाथ